ನಮಸ್ಕಾರ. ದಿವ್ಯ ದಿಶೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಳೆದ 3 ದಶಕಗಳಿಂದ ರಸಾಯನಶಾಸ್ತ್ರ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ತಮ್ಮ ಪಠ್ಯಪುಸ್ತಕದ ಒಂದು ಅನುಭವವನ್ನು ನೀಡಿದಂತಹ, ಹಾಗೆಯೇ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಈಗ ಸಂತ ಅಲೋಷಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದಂತಹ, ಡೀನ್ ಆಗಿ, ಡೈರೆಕ್ಟರ್ ಆಗಿ, IQAC ಕೋಆರ್ಡಿನೇಟರ್ ಆಗಿ, NAAC ಕೋಆರ್ಡಿನೇಟರ್ ಆಗಿ ಹಲವಾರು ಆಡಳಿತದ ಅನುಭವ ಇರುವಂತಹ ಡಾಕ್ಟರ್ ರಿಚರ್ಡ್ ಗೊನ್ಸಾಲ್ವೆಸ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಸ್ವಾಗತ. ತುಂಬ ದಿನಗಳಿಂದ ನಾನು ಅಂದ್ಕೊಳ್ತಾ ಇದ್ದೆ, ಈಗ ಹಲವಾರು 39-40 ಎಪಿಸೋಡ್ಗಳಾಯಿತು, ನಿಮ್ಮಲ್ಲಿ ಒಂದು ಇಂಟರ್ವ್ಯೂ ನಡೆಸಬೇಕು ಅಂತ. ನಿಮ್ಮೊಂದಿಗೆ ಸಂವಾದ ಮಾಡಲಿಕ್ಕೆ ನನಗೂ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಮೊದಲನೇದಾಗಿ ರಸಾಯನಶಾಸ್ತ್ರ ವಿಜ್ಞಾನದ ಕ್ಷೇತ್ರಕ್ಕೆ ಬರುವುದಕ್ಕಿಂತ ಮೊದಲು ನಿಮ್ಮ ಬಾಲ್ಯದ ದಿನಗಳನ್ನು ನಾನೊಮ್ಮೆ ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸರ್. ಹೌದು, ನಾವು ಇಲ್ಲಿಂದ ಸಾಧಾರಣ 48 ಕಿಲೋಮೀಟರ್ ದೂರದಲ್ಲಿರುವ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರಿನಲ್ಲಿ ನಮ್ಮ ಮನೆ ಇತ್ತು. ನಮ್ಮ ತಂದೆಯವರು ದಿವಂಗತ ಚಾರ್ಲ್ಸ್ ಗೊನ್ಸಾಲ್ವಿಸ್ ಅವರು ಮಡಂತ್ಯಾರ್ ಗಾರ್ಡಿಯನ್ ಏಂಜಲ್ಸ್ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಅಧ್ಯಾಪಕರಾಗಿ ನಿವೃತ್ತರಾಗಿದ್ದರು. ತಾಯಿ ಆ್ಯನ್ನಿತ್ ಅವರು ಅಂತ, ಅವರು ಕುವೆಟ್ಟು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗವರ್ಮೆಂಟ್ ಸ್ಕೂಲಲ್ಲಿ ಅಧ್ಯಾಪಿಕೆಯಾಗಿ ನಿವೃತ್ತರಾಗಿದ್ದರು. ಅವರಿಗೆ ನಾವು 6 ಜನ ಮಕ್ಕಳು. ನನ್ನ ದೊಡ್ಡ ಅಣ್ಣ ಅವರು ಫಾದರ್ ಆರ್ಚಿಬಲ್ಡ್ ಗೊನ್ಸಾಲ್ವಿಸ್ ಅಂತ, ಅವರು ಕಾರ್ಮೆಲಿತ್ ಯಾಜಕಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2ನೇವ ನಾನು, 3ನೇವ ನಮ್ಮ ತಮ್ಮ ವಿಲಿಯಂ ಗೊನ್ಸಾಲ್ವಿಸ್ ಅಂತ, ಈಗ ಪ್ರಸ್ತುತ ಕತಾರಲ್ಲಿ ಉದ್ಯೋಗದಲ್ಲಿದ್ದಾರೆ. ಮತ್ತು 3 ಜನ ಹುಡುಗಿಯರು, ತಂಗಿಯರು. 4ನೇ ಹುಡುಗಿ ಅವರು BEd ಮಾಡಿ, ವಿನೀತಾ ಅಂತ, ಅವಳು ಮೆಡ್ರಾಸಲ್ಲಿ ನೆಲೆಸಿದ್ದಾಳೆ ಈಗ. 5ನೇವರು ಜ್ಯೋತಿ ಅಂತ, ಅವರು BEd ಮುಗಿಸಿ ಈಗ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸ ಮಾಡ್ತಾರೆ, ಶಿವಮೊಗ್ಗದಲ್ಲಿ ನೆಲೆಸಿದ್ದಾರೆ. 6ನೇವಳು ಶಾಂತಿ ಅಂತ, ಅವಳು ಫಾದಮುಲ್ಲಸಲ್ಲಿ ನರ್ಸಿಂಗ್ ಸೂಪ್ರಿಂಟೆಂಡೆಂಟ್ ಆಗಿ ಈಗ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಾವು ಚಿಕ್ಕಂದಿನಿಂದ ನಾವು ಬೆಳೆದು ಬರುವಾಗ ತಂದೆ ತಾಯಿ ಇಬ್ಬರೂ ಟೀಚರ್ ಆದ್ದರಿಂದ ವಿದ್ಯಾಭ್ಯಾಸದಲ್ಲಿ ನಮಗೆ ಯಾವಾಗಲೂ ಆಸಕ್ತಿ ಇತ್ತು. ಹಾಗೆ ನಾವು ಅನ್ಯೋನ್ಯವಾಗಿದ್ದೆವು. ಚಿಕ್ಕಂದಿನಲ್ಲಿ 7ನೇ ತರಗತಿವರೆಗೆ ನಾವು ಸೈಂಟ್ ಲೂಸ್ ಗಾರ್ಡಿಯನ್ ಏಂಜಲ್ಸ್ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಕಲಿತೆವು. ಮಡಂತ್ಯಾರಲ್ಲಿ ಪ್ರಾಥಮಿಕ ಅಧ್ಯಾಭ್ಯಾಸ ಮುಗಿಸಿದ ಬಳಿಕ ನಮಗೆ ಹತ್ತಿರದಲ್ಲಿದ್ದದ್ದು ಹೈಸ್ಕೂಲ್ ಅಂದರೆ ಪುಂಜಾಲಕಟ್ಟೆಯಲ್ಲಿ ಗವರ್ಮೆಂಟ್ ಹೈಸ್ಕೂಲ್. ಗವರ್ಮೆಂಟ್ ಹೈಸ್ಕೂಲಲ್ಲಿ ನಾವು 3 ವರ್ಷ ಅಧ್ಯಾಪನ ಮಾಡಿ ಕಲಿತು, ಮತ್ತು PUC ಕಲೀಲಿಕ್ಕೆ ವಿದ್ಯಾಭ್ಯಾಸಕ್ಕೆ ನಮಗೆ ಉಜಿರೆ ಹೋಗಬೇಕಾಯಿತು. ಯಾಕೆಂದರೆ ನನಗೆ ಸೈನ್ಸ್ ತಗೊಳ್ಳುವ ಅಂತ ಇತ್ತು. ಯಾಕೆಂದರೆ ಕ್ಲಾಸಲ್ಲಿ ನಾನು ಹುಷಾರಿದ್ದೆ, ಕಲಿಯೋದರಲ್ಲಿ ಹುಷಾರಿದ್ದರಿಂದ ಸೈನ್ಸ್ ತಗೊಳ್ಳುವ ಅಂತ ಬಯಸಿದೆ. ಹಾಗೆ PUCಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಾನು SDM ಕಾಲೇಜಿಗೆ ಹೋಗಿ PCMB ಆ್ಯಸ್ ಎ ಚಾಯ್ಸನ್ನು ಇದನ್ನು ಮಾಡಿದೆ. ಅದನ್ನು ಕಲಿತು ಆದ ಮೇಲೆ ನಾವು ಡಿಗ್ರಿ ಮಾಡಲಿಕ್ಕೆ ಹೋದೆವು. ಹಾಗೆ PCMಲ್ಲಿ 3 ವರ್ಷ ಡಿಗ್ರಿ ಉಜಿರೆ ಕಾಲೇಜಲ್ಲಿ ಮಾಡಿದ್ದೇವೆ, ಕಂಪ್ಲೀಟ್ ಮಾಡಿದೆ. ತಂದೆ ತಾಯಿ ಕೃಷಿ ಚಟುವಟಿಕೆಯಲ್ಲಿ ಕೂಡ ಇತ್ತು. ಹೌದು, ನಮಗೆ ಆಗಿ ಹೆಚ್ಚು ಭೂಮಿ ಇರಲಿಲ್ಲ. ಕೆಲವು ತೆಂಗಿನ ಮರಗಳು, ಕೃಷಿ ಸ್ವಲ್ಪ ಕೃಷಿ ಮನೆಯಲ್ಲೇ ಮಾಡ್ತಿದ್ರು. ಆದರೆ ಯಾರೋ ಹತ್ತಿರದಲ್ಲಿ ಒಬ್ಬರದ ಗದ್ದೆಯಲ್ಲಿ ಒಂದು ಗದ್ದೆ ತಗೊಂಡು ಅಲ್ಲಿ ನಾವು ಸೌತೆ ಎಲ್ಲ ಮಾಡ್ತಿದ್ದೆವು. ಹಾಗೆ ಅಲ್ಲಿ ಹೋಗಿ ಸೌತೆ ಮಾಡೋದು, ಅದಕ್ಕೆ ನೀರು ಬಿಡೋದು ಅಂಥ ಕೆಲಸವನ್ನು ನಾವು ಸಾಯಂಕಾಲ ಮಾಡೋದಿತ್ತು. ಹಾಗೆ ಕೃಷಿಯಲ್ಲಿಯೂ ಸ್ವಲ್ಪ ಕೆಲಸ ಮಾಡಿದ್ದೇವೆ ನಾವು, ದೊಡ್ಡ ಕೆಲಸ ಅಲ್ಲದಿದ್ದು. ಎಲ್ಲರೂ ಕೂಡ ಉಜಿರೆಯಲ್ಲಿ PUC ಮುಗಿಸಿದ್ರೆ ಸರ್? ಮತ್ತೆ ಇಲ್ಲ, ಏನಾಯಿತು, ನನ್ನ ಅಣ್ಣ 10ನೇ ತರಗತಿ ಆದ ಮೇಲೆ ಅವರು ಯಾಜಕೀಯ ದೀಕ್ಷೆಗೆ ಹೋಗಲಿಕ್ಕೆ, ಆದರೆ ಹೈಯರ್ ಸ್ಟಡೀಸಿಗಾಗಿ ಹೋದಾಗ ಅವರೆಲ್ಲ ಸ್ಟಡೀಸನ್ನು ಮಂಗಳೂರು ಮಡಂತ್ಯಾರು ಬಿಟ್ಟು ಬೇರೆ ಕಡೆ ಮಾಡಿದರು. ನಾನೇ ಮಡಂತ್ಯಾರು ನಮ್ಮ ಮನೆಯಲ್ಲಿ ಇರುವುದರಿಂದ ನನಗೆ ಹೈಸ್ಕೂಲಿಗೆ ನನಗೆ ಪುಂಜಾಲಕಟ್ಟೆ ಹೋಗಬೇಕಾಯಿತು. ಮತ್ತು PUCಗೆ ನಾನು ಉಜಿರೆ ಹೋದೆ, ನಾನು ಈಗಾಗಲೇ ಹೇಳಿದ ಹಾಗೆ. ಆದರೆ ನನ್ನ ತಮ್ಮ ಅವನಿಗೆ ಬರುವಾಗ ಮಡಂತ್ಯಾರಲ್ಲಿ PU ಕಾಲೇಜ್ ಶುರು ಮಾಡಿದರು. ಅಲ್ಲಿ ಮಾತ್ರ ಆರ್ಟ್ಸ್ ಮತ್ತು ಕಾಮರ್ಸ್ ಮಾತ್ರ ಇತ್ತು.
ಆಗ ಏನಾಯಿತು, ಅವ ಸೈನ್ಸ್ಗೆ ಜಾಯ್ನ್ ಆಗಿದ್ದ ಇಲ್ಲಿ SDM ಉಜಿರೆಗೆ. ಆದರೆ ಅವನಿಗೆ ಏನು ಹೇಳಿದರು, ನೀನು ತಂದೆ ಹೇಳಿದರು ಇಲ್ಲ ಮನೆ ಹತ್ತಿರದಲ್ಲಿ ಕಾಲೇಜ್ ಇರುವಾಗ ನೀನು ಹಿಂದೆ ಬಾ ಅಂತ. ಹಾಗೆ ಅವನಿಗೆ ತಂದು ಪುನಃ ಇಲ್ಲಿ ಕಾಮರ್ಸ್ಗೆ ಜಾಯ್ನ್ ಮಾಡಿದರು. ಹಾಗೆ ಅವಲ್ಲಿ ಕಾಮರ್ಸ್. ಅದರಿಂದ ನನ್ನ ಉಳಿದ ಎಲ್ಲ ಸಿಸ್ಟರ್ಸ್ಗಳು 3 ಜನ ಮತ್ತು ತಮ್ಮ ಅವರೆಲ್ಲ ಮಡಂತ್ಯರಲ್ಲೇ ಕಲಿತರು. ಡಿಗ್ರಿವರೆಗೂ ಅವರು ಮಡಂತ್ಯರಲ್ಲೇ ಕಲಿತರು. ಸೇಕ್ರೆಡ್ ಹಾರ್ಟ್ ಸರ್ ಅದು ಸೇಕ್ರೆಡ್ ಹಾರ್ಟ್ ಸ್ಕೂಲಲ್ಲಿ ಕಲಿತರು. BSc ಅಲ್ಲಿ PCM ಸಬ್ಜೆಕ್ಟ್ ತಗೊಂಡಿದ್ರಿ. ಹೌದು. ಹಾಗೆ MSc ಅಲ್ಲಿ ನೀವು ಕೆಮಿಸ್ಟ್ರಿ ರಸಾಯನಶಾಸ್ತ್ರಕ್ಕೆ ಬರುವ ಆಸಕ್ತಿ ಹೇಗೆ ಬಂತು ನಿಮಗೆ? ಅದೊಂದು ವಿಶೇಷ ಸಂದರ್ಭ. ಏನಾಯಿತು, ನಮ್ಮಲ್ಲಿ ಒಬ್ಬರು ಕೇಶವರ್ ಅಂತ ಒಬ್ಬರು ಫಿಸಿಕ್ಸ್ ಉಪಾಧ್ಯಾಯರು ಇದ್ದರು, ಅಧ್ಯಾಪಕರು, ಲೆಕ್ಚರರ್. ಅವ್ರು ನಮಗೆ ತುಂಬ ಹತ್ತಿರದಲ್ಲಿದ್ದರು. ಅವರು ಫಿಸಿಕ್ಸ್ ಟೀಚರ್. ಅವ್ರ ಹತ್ರ ಹೋಗಿ ನಾನು ಕೇಳಿದೆ, ಏನು ಸರ್ ಯಾವುದರಲ್ಲಿ ನಾನು MSc ಮಾಡಿದರೆ ಒಳ್ಳೆಯದು ಅಂತ. ಅವ್ರು ಹೇಳಿದರು ನೀವು ಕೆಮಿಸ್ಟ್ರಿಯಲ್ಲಿ ಮಾಡಿ, ಫಿಸಿಕ್ಸ್ಗಿಂತಲೂ ಕೆಮಿಸ್ಟ್ರಿಗೆ ಹೆಚ್ಚು ಸ್ಕೋಪ್ ಅಂತ ಹೇಳಿದರು. ಆಗ ನಾನು ಮಂಗಳೂರು ಯೂನಿವರ್ಸಿಟಿಗೆ ಬಂದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎರಡಕ್ಕೂ ಅಪ್ಲೈ ಮಾಡಿದೆ. ನನಗೆ ನಿಜವಾಗಿ ಆಸಕ್ತಿ ಇದ್ದದ್ದು ಮ್ಯಾಥಮ್ಯಾಟಿಕ್ಸ್ ಮತ್ತು ಫಿಸಿಕ್ಸಲ್ಲಿ ಹೆಚ್ಚು, ಕೆಮಿಸ್ಟ್ರಿಯಲ್ಲಿ ಅಷ್ಟು ಆಸಕ್ತಿ ಕಡಿಮೆ ಇತ್ತು. ಆದರೂ ಮತ್ತು ನಾನು 2 ಅಪ್ಲೈ ಮಾಡಿ ಆದ ಮೇಲೆ ನನಗೆ ಇಂಟರ್ವ್ಯೂ ಬರುವಾಗ ಫಸ್ಟ್ ನನಗೆ ಫಿಸಿಕ್ಸಲ್ಲಿ ಬಂತು. ಒಂದಿನ 2 ದಿನ ಜಾಯ್ನ್ ಆಗಲಿಕ್ಕಿತ್ತು ಟೈಮು. ಒಂದಿನ ಸಾಯಂಕಾಲ ಒಬ್ಬ ಸ್ಟೂಡೆಂಟ್ ಮಡಂತ್ಯಾರಲ್ಲಿ ಇಳಿದು ನಮ್ಮ ಮನೆಗೆ ಬರ್ತಾರೆ. ಇದೆ ಡಿಗ್ರಿ ಸ್ಟೂಡೆಂಟ್. ಅವರು ಬಂದು ಹೇಳ್ತಾರೆ, ನಿಮ್ಮ ಹೆಸರು ಫಿಸಿಕ್ಸಲ್ಲಿ ಉಂಟು, ಕೆಮಿಸ್ಟ್ರಿಯಲ್ಲಿಯೂ ಇದೆ. ನೀವು ಒಂದು ವೇಳೆ ಕೆಮಿಸ್ಟ್ರಿ ತಗೊಂಡ್ರೆ ನಾನು ವೇಟಿಂಗ್ ಲಿಸ್ಟಲ್ಲಿ ಫಸ್ಟ್ ಹೆಸರಿದೆ ನಂದು, ಅವರದು ಹೆಸರು ಫಸ್ಟ್ ಇದೆ. ಆದ್ದರಿಂದ ನನಗೆ ಸೀಟ್ ಸಿಗ್ತದೆ, ನೀವು ಮಾಡ್ಬೋದಾ ಅಂತ ಕೇಳಿದರು. ನಮ್ಮ ಮನೆಗೆ ಬಂದಿದ್ದಾರೆ. ಅವರು ಪುತ್ತೂರಿನ ಇದು ಸ್ಟೂಡೆಂಟ್. ಅವರು ಮಡಂತ್ಯಾರು ಹುಡುಕಿ ನನ್ನ ಮನೆಗೆ ಬಂದು ಹೀಗೆ ಹೇಳುವಾಗ ನಾನು ಯೋಚನೆ ಮಾಡಿದ್ದೆ, ಓಕೆ ಎಲ್ಲರೂ ಹೇಳ್ತಾರೆ ಕೆಮಿಸ್ಟ್ರಿಗೆ ಹೆಚ್ಚು ಸ್ಕೋಪ್ ಉಂಟಲ್ಲ, ನಾನು ಯಾಕೆ ಕೆಮಿಸ್ಟ್ರಿ ತಗೊಳ್ಬೋದು, ಆಯಿತು ಅಂತ ಹೇಳಿದೆ. ನಾನು ಕೆಮಿಸ್ಟ್ರಿ ತಗೊಳ್ತೇನೆ, ನೀವು ಹೋಗಿ ಜಾಯ್ನ್ ಆಗಿ ನಿಮಗೆ ಫಿಸಿಕ್ಸ್ ಲೆಕ್ಚರರ್ ಆಗ್ಬೋದು ಅಂತ. ಹಾಗೆ ಅದು ಒಂದಾದದ್ದು. ಆ ದಿನ ನನಗೆ ಒಂದು ದಿನದೊಳಗೆ ನನಗೆ ಇದು ಬಂತು ಇಂಟರ್ವ್ಯೂಗೆ. ನಾನು ಬಂದು ಕೆಮಿಸ್ಟ್ರಿಗೆ ಜಾಯ್ನ್ ಆದೆ. ಇದು ಹೇಗೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾಕೆಂದರೆ ನಮಗೆ ಅಲ್ಲಿ ಹೆಚ್ಚೆಂದರೆ ನನಗೆ ಮ್ಯಾಥಮ್ಯಾಟಿಕ್ಸ್ ತುಂಬ ಇಷ್ಟ ಇವತ್ತಿಗೂ. ಮತ್ತು ಮ್ಯಾಥಮ್ಯಾಟಿಕ್ಸ್ಗೆ ರಿಲೇಟೆಡ್ ಆಗಿ ಫಿಸಿಕ್ಸ್ ಇರ್ತದೆ. ಹಾಗೆ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಕಡಿಮೆ ಇಂಟ್ರೆಸ್ಟ್ ಇತ್ತು. ಆದ್ದರಿಂದ ರಿಲೇಟಿವ್ ಪ್ರಿಫರೆನ್ಸ್ ಆಗಿತ್ತು. ಬಟ್ ಸ್ಕೋಪ್ ಹೆಚ್ಚಿದೆ ಅಂತ ಎಲ್ಲರೂ ಹೇಳಿದ್ದಕ್ಕೆ ಐ ಚೂಸ್ ಕೆಮಿಸ್ಟ್ರಿ. ಈಗ ಕೆಮಿಸ್ಟ್ರಿಯಲ್ಲಿ ಕೂಡ 3 ವಿಭಾಗಗಳಿವೆ ಅಲ್ಲ ಸರ್? ಇನ್ಆರ್ಗ್ಯಾನಿಕ್, ಸಾವಯವ, ಇನ್ಆರ್ಗ್ಯಾನಿಕ್ ಮತ್ತೆ ಫಿಸಿಕಲ್. ಅದರಲ್ಲಿ ಯಾವ ಸಬ್ಜೆಕ್ಟ್ ಚೂಸ್ ಮಾಡಿದ್ರಿ? ಹೌದು, ಫಸ್ಟ್ ಇಯರಲ್ಲಿ ನಾವು 13 ಜನ ವಿದ್ಯಾರ್ಥಿಗಳು. ಆಗ ನಿಮ್ಮದು ಫಸ್ಟ್ ಬ್ಯಾಚ್ ಅಂತಲ್ಲ? ಇಲ್ಲ, ನಮ್ಮದು ಫೋರ್ತ್ ಬ್ಯಾಚ್. ನಮ್ಮದು ಫೋರ್ತ್ ಬ್ಯಾಚಲ್ಲಿ ಒಟ್ಟಿಗಿದ್ದದ್ದು 13 ಜನ ಮಾತ್ರ. ಅದು ಫಸ್ಟ್ ಇಯರಲ್ಲಿ ಇಂಟರ್ನಲಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದವರಿಗೆ ಚಾಯ್ಸ್ ಇತ್ತು. ಏನಾಯಿತು, ನಾವೆಲ್ಲ ಎಕ್ಸಾಮ್ ಬರೆದೆವು ಫಸ್ಟ್ ಇಯರಲ್ಲಿ ಆಗುವಾಗ. ನಾನು ಸೆಕೆಂಡ್ ಹೈಯೆಸ್ಟ್ ಬಂತು. ಫಸ್ಟ್ ಹೈಯೆಸ್ಟ್ ವಿಶಾಲಾಕ್ಷಿ ಅಂತ ಮೇಡಮ್ ಬಂದರು. 1 ಮಾರ್ಕ್ ಹೆಚ್ಚು ನನಗಿಂತ, ಗೊತ್ತಾಯ್ತಲ್ಲ. ಅವರು ಫಿಸಿಕಲ್ ಆಪ್ಟ್ ಮಾಡಿದರು. ಆಗ ನನಗೆ 2 ಆಪ್ಷನ್ ಇದೆ, ಐದರ್ ಇನ್ಆರ್ಗ್ಯಾನಿಕ್ ಆರ್ ಆರ್ಗ್ಯಾನಿಕ್ ತಗೊಳ್ಳೇಬೇಕು. ನಾನು ಆರ್ಗ್ಯಾನಿಕ್ ತಗೊಂಡೆ. ಹಾಗೆ ನನ್ನ ಫ್ರೆಂಡ್ ಹರ್ಷೇಂದ್ರ ಅಂತ ಇದ್ದರು, ಅವರು BSc ರ್ಯಾಂಕ್. ಅವರಿಗೆ ಇನ್ಆರ್ಗ್ಯಾನಿಕ್ ತಗೊಳ್ಳೇಬೇಕಾಯ್ತು. ಯಾಕೆಂದರೆ ಆಗ ಕಂಡೀಷನ್ ಹಾಗೆ, ಫಸ್ಟ್ ಸೆಕೆಂಡ್ ಥರ್ಡ್ 3 ಸೆಕ್ಷನಲ್ಲಿ ಹೋಗಬೇಕು. 4ನೇವನಿಗೆ 3ರಲ್ಲಿ ಚಾನ್ಸ್ ಉಂಟು ಅವನಿಗೆ ಚೂಸ್ ಮಾಡಲಿಕ್ಕೆ. 5ನೇವನಿಗೆ 2 ಚಾನ್ಸ್, 6ನೇವನಿಗೆ ತಗೊಳ್ಳೇಬೇಕು. ಹಾಗೆ ಆಗಿ ನಾವು ಕಡೆಗೆ ಆರ್ಗ್ಯಾನಿಕಲ್ಲಿ 4 ಜನ, ಇನ್ಆರ್ಗ್ಯಾನಿಕಲ್ಲಿ 5 ಜನ, ಫಿಸಿಕಲಲ್ಲಿ 4 ಜನ, ಒಟ್ಟಿಗೆ 13 ಜನ ವಿದ್ಯಾಭ್ಯಾಸ ಮಾಡಿದ್ವಿ. ಆರ್ಗ್ಯಾನಿಕ್ ನಿಮಗೆ ಇಷ್ಟದ ಸಬ್ಜೆಕ್ಟ್ ಇತ್ತು ಸರ್ ಆಗ? ಆಗ ಇಷ್ಟ ಅಲ್ಲ, ಬಟ್ ಆರ್ಗ್ಯಾನಿಕ್ಕಿಗೆ ಒಳ್ಳೆ ಸ್ಕೋಪ್ ಇತ್ತು ಅಂತ. ಮತ್ತು ಆರ್ಗ್ಯಾನಿಕ್ ಒಳ್ಳೆ ಸಬ್ಜೆಕ್ಟ್. ಈಗ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಆರ್ಗ್ಯಾನಿಕಲ್ಲಿ ತುಂಬ ವಿಚಾರಗಳು ಗೊತ್ತಾಗ್ತವೆ. ಆರ್ಗ್ಯಾನಿಕ್ ಒಳ್ಳೆ ಸಬ್ಜೆಕ್ಟ್ ಆದ್ದರಿಂದ ನಮಗೆ ಆಗ ಇಯರ್ಲಿ ಎಕ್ಸಾಮ್ಸ್, ಆದ್ದರಿಂದ ಸೆಮಿಸ್ಟರ್ ಅಲ್ಲ. ಆದ್ದರಿಂದ ಏನಾಗ್ತಿತ್ತು, ಆ ಪೇಪರ್ಗಳು ಫುಲ್ಲು ಇಡೀ ವರ್ಷ ನಾವು ನ್ಯಾಚುರಲ್ ಪ್ರಾಡಕ್ಟ್ಸ್ ಒಂದು ಪೇಪರ್, ಹಾಗೆ ಹೆಟ್ರೋಸೈಕ್ಲಿಕ್ ಕೆಮಿಸ್ಟ್ರಿ, ಹಾಗೆ ಬೇರೆ ಬೇರೆ ಪಾರ್ಟನ್ನು ಕಲಿತಾ ಇದ್ದೆವು. ಅದರಿಂದ ಒಂದು ಥರೋವಾಗಿ ಆರ್ಗ್ಯಾನಿಕ್ ಮೆಕ್ಯಾನಿಸಮ್ಸ್ ಅದು ಇದು ಎಲ್ಲ ನಮಗೆ ಗೊತ್ತಾಗ್ತಿತ್ತು. ಅದರಿಂದ ಸುಲಭ ಆಗ್ತಿತ್ತು ನಮಗೆ. BS ಹೊಳ್ಳ ಅಂತ ಮಾಸ್ಟರ್ ನನ್ನ ರಿಸರ್ಚ್ ಗೈಡು,
ಅಲ್ಲಿದ್ದರು. ಅವರು ನಮಗೆ ಎಚ್ ಓ ಡಿ ಆಗಿದ್ದರು ಅಲ್ಲಿ ಆರ್ಗ್ಯಾನಿಕ್ ಸೆಕ್ಷನಲ್ಲಿ. ಕಲ್ಲೂರಾಯ ಸರ್ ಅಂತ ಇದ್ದರು, ಮತ್ತು ಉಡುಪ ಸರ್ ವಿಶಾಲಾಕ್ಷಿ ಅವರ ಹಸ್ಬೆಂಡ್, ಅವರು ಕಲಿಸ್ತಿದ್ರು. ಇಷ್ಟೇ 3 ಜನ ನಮಗೆ ಸೆಕೆಂಡ್ ಇಯರಲ್ಲಿ ಕಲಿಸಿದ್ದಾರೆ. ಉಡುಪ ಸರ್ ಅಲ್ಲಿ ಕಲಿಸ್ತಾ ಇದ್ರಾ? ಅವರು ರಿಸರ್ಚ್ ಮಾಡ್ತಾ ಇದ್ರು. ರಿಸರ್ಚ್ ಮಾಡುವವರಿಗೆ 1 ಅಥವಾ 2 ಕ್ಲಾಸ್ ಸಿಗ್ತದಲ್ಲ, ಹಾಗೆ ಅವರು ಕಲಿಸ್ತಾ ಇದ್ರು. ಇಲ್ಲದಿದ್ದರೆ ಆ್ಯಸ್ ಎ ಟೀಚರ್ ಅಲ್ಲ. ವಾಸ್ ಆಲ್ಸೋ ಟೀಚಿಂಗ್. ಆಗ ಮಂಗಳೂರು ಯೂನಿವರ್ಸಿಟಿ ಜಸ್ಟ್ ಸ್ಟಾರ್ಟ್ ಆಗಿ 4 ವರ್ಷ ಆದದಷ್ಟೇ. ಆಗ ಲ್ಯಾಬ್ ಕಂಡೀಷನ್ ಎಲ್ಲ ಹೇಗಿತ್ತು? ಆಗ ನಮ್ಮ ಅಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಇದು ಒಂದು ಚಿಕ್ಕ ಗೂಡಿತ್ತು, ಚಿಕ್ಕದು. ಅದರಲ್ಲಿ ಇಡೀ ಕೆಮಿಸ್ಟ್ರಿ ಲ್ಯಾಬ್, ಒಂದು ರೂಮಲ್ಲಿ ಆರ್ಗ್ಯಾನಿಕ್, ಒಂದರಲ್ಲಿ ಫಿಸಿಕಲ್, ಒಂದರಲ್ಲಿ ಇನ್ಆರ್ಗ್ಯಾನಿಕ್. 4ನೇ ಲ್ಯಾಬಲ್ಲಿ ರಿಸರ್ಚ್ ಮಾಡ್ತಿದ್ರು. ರಿಸರ್ಚ್ ಸ್ಕಾಲರಿಗೆ ಒಂದು 6-7 ಜನ ಇದ್ದರು. ಅದನ್ನು ಹೇಗೋ ಅವರು ಅಷ್ಟರಲ್ಲಿ ಅಡ್ಜಸ್ಟ್ ಮಾಡ್ತಿದ್ರು. ಚಿಕ್ಕ ಚಿಕ್ಕ ರೂಮಲ್ಲಿ ಎಲ್ಲ ಕ್ಲಾಸಸ್ ನಡೀತಾ ಇತ್ತು ಲ್ಯಾಬ್ ಅಲ್ವಾ. ಮುಂದೆ ನೀವು MSc ಆದ ಕೂಡಲೇ ನೀವು PhD ಗೆ ಜಾಯ್ನ್ ಆದ್ರೆ ಸರ್, ಅಥವಾ MSc ಆಗಿ ವರ್ಕ್ ಮಾಡಿದ್ರೆ? ನಾನು ಏನಾಯಿತು, PhD ನಾವು 13 ಜನ ಒಟ್ಟಿಗೆ ಇಂಟರ್ವ್ಯೂಗೆ ಹೋಗೋದು. ಫಸ್ಟಿಗೆ ಇಂಟರ್ವ್ಯೂಗೆ ನಾವು ಗೋಕರ್ಣನಾಥೇಶ್ವರ ಕಾಲೇಜಿಗೆ ಹೋಗಿದ್ದೆವು ಒಂದು ದಿನ. ಇದು ಮೊದಲನೇ ದಿನ. ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಆಗಿ ಹೈಲೈಟ್ ಆಯಿತು ಸೆಲೆಕ್ಷನ್ ಆಗುವಾಗ ನಮ್ಮಲ್ಲಿ ಒಂದು ಮೇಡಮನ್ನು ಸೆಲೆಕ್ಟ್ ಮಾಡಿದರು. ನಂದು ವೇಟಿಂಗ್ ಲಿಸ್ಟಲ್ಲಿ ಫಸ್ಟ್ ಹೆಸರು ಇಟ್ಟರು. ಆಯ್ತಲ್ಲ, ಎಲೋಶದಲ್ಲಿ ಸೆಕೆಂಡ್ ಡೇ ಆಯಿತು, ನನಗೆ ಸೆಲೆಕ್ಷನ್ ಆಯಿತು. ಅಲ್ಲಿಗೆ ನನ್ನ ಇಂಟರ್ವ್ಯೂ ಪಾರ್ಟ್ ಮುಗೀತು. ನಾನು ಇಂಟರ್ವ್ಯೂ ಆಗಿ ನಾನು ಎಲೋಶತಿಗೆ ಜಾಯ್ನ್ ಆದೆ ಸಿಲೆಕ್ಟ್ ಆಗಿ. ಮತ್ತು ಗೋಕರ್ಣನಾಥೇಶ್ವರದಿಂದಲೂ ಪುನಃ ನನಗೆ ಕಾಲ್ ಬಂದಿತ್ತು, ಬರ್ತೀರಾ ಅಂತ, ಜಾಯ್ನ್ ಆಗ್ತೀರಾ ಅಂತ. ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಎಲೋಶಸ್ ವಾಸ್ ಬೆಟರ್, ಮಚ್ ಬೆಟರ್ ಪ್ಲೇಸ್ ಫಾರ್ ರಿಸರ್ಚ್ ಇದಕ್ಕೆ. ಆಗ ಮೀನ್ ಟೈಮಲ್ಲಿ ನಂದು ಗೇಟ್ ಎಕ್ಸಾಮ್ ಆಗಿತ್ತು. ನಾನು ಗೇಟ್ ಎಕ್ಸಾಮ್ ಬರೆದಿದ್ದೆ. ಹಾಗೆ ಗಜೇಂದ್ರಗಢ ಅವರು ನಮ್ಮ ಇದಾಗಿದ್ದರು, ಪ್ರೊಫೆಸರ್ ಆಗಿದ್ದರು ಆಗ. ಅವರ ಹತ್ರ ಚೇರ್ಮನ್, ಅವರ ಹತ್ರ ಮಾತಾಡಿದಾಗ ಅವರು ಹೇಳಿದರು, ಯು ಕ್ಯಾನ್ ಡೂ MTech, ವೈ ಯು ವಾಂಟ್ ಟು ಡೂ ಟೀಚಿಂಗ್ ನಾವು, ಯು ಕ್ಯಾನ್ ಗೋ ಫಾರ್ MTech ಅಂತ ಹೇಳಿದರು. ನಾನು ಐ ವಿಲ್ ಕಾಲ್ ಪೀಪಲ್ ಅಟ್ NITಗೆ, ಯು ಗೋ ಆ್ಯಂಡ್ ಜಾಯಿನ್ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಐ ಡಿಡ್ ನಾಟ್ ಗೋ. ಐ ಥಾಟ್ Aloysius is better, therefore I still continued at Aloysius. Okay. Yes. Aloysius ಅಲ್ಲಿ PUC ಗೆ ಜಾಯಿನ್ ಆದ್ರೆ ಸರ್ ಡಿಗ್ರಿ? ನೋ, ಆಗ ಅದು ಕಾಂಪೋಸಿಟ್ ಕಾಲೇಜ್. ಆಗ ಅದು PUC ಡಿಗ್ರಿ ಅಂತ ಇರಲಿಲ್ಲ. ಆದ್ದರಿಂದ ನಮಗೆ ಫಸ್ಟ್ ಇಯರಲ್ಲಿ ನನಗೆ ಟೀಚಿಂಗ್ ಕೊಟ್ಟದ್ದು PUC ಮಾತ್ರ. 1986ಅಲ್ಲಿ ನಾನು ಜಾಯಿನ್ ಆಗಿದ್ದೆ. 1986ಅಲ್ಲಿ ಹುಡುಗಿಯರು ಫಸ್ಟ್ ಟೈಮ್ ಸೈಂಟ್ ಅಲೋಷಿಯಸ್ ಕಾಲೇಜಿಗೆ ಅಡ್ಮಿಷನ್ ಆದದ್ದು. ಹಾಗೆ ನಮ್ಮ ಕ್ಲಾಸಲ್ಲಿ ಒಂದು 5 ಜನನ 7 ಜನ ಈ ಹುಡುಗಿಯರಿದ್ದರು. ಒಂದು ಕ್ಲಾಸ್ ಸ್ಟ್ರೆಂತ್ ಒಂದು ಅರೌಂಡ್ 98 95 ಇತ್ತು. 95ಅಲ್ಲಿ 7 ಜನ ಮಾತ್ರ ಹುಡುಗಿಯರು, ಉಳಿದವರೆಲ್ಲ ಹುಡುಗರು. ಅವ್ರಿಗೆ ಫಸ್ಟ್ ಟೈಮ್ ನಾವು ಟೀಚ್ ಮಾಡಿದ್ದು. ಹೌದು. ಸೆಕೆಂಡ್ ಇಯರಿಂದ ನನಗೆ ಡಿಗ್ರಿ ಕೊಡಲಿಕ್ಕೆ ಶುರು ಮಾಡಿದರು. ಸೆಕೆಂಡ್ ಇಯರಲ್ಲಿ ನಾನು ಸೆಕೆಂಡ್ PUC ಕಲಿಸಿದೆ, ಫಸ್ಟ್ ಡಿಗ್ರಿ ಕಲಿಸಿದೆ. ಹಾಗೆ ಮತ್ತೆ ವರ್ಷವೂ ಡಿಗ್ರಿ PUC ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದೆ. ಇದು ಫಸ್ಟ್ ಇಯರ್ಗಳು. ಆಗ ಬೈಫರ್ಕೇಶನ್ ಇರಲಿಲ್ಲ? ಆಗ ಬೈಫರ್ಕೇಶನ್ ಇರಲಿಲ್ಲ. ಹೌದು. ಆಗ ಎಷ್ಟು ಸ್ಟೂಡೆಂಟ್ಸ್ ಇದ್ರು ಸರ್? ಸ್ಟೂಡೆಂಟ್ ಸ್ಟ್ರೆಂತ್ ಫುಲ್ ಇತ್ತಾ, ಅಂದರೆ 60 70 ಹಾಗೆ ಇತ್ತಾ? ನಾನು ಹೇಳೋದು ಡಿಗ್ರಿಗಳಲ್ಲಿಯೂ ಫುಲ್ಲು ಸ್ಟ್ರೆಂತ್ ಇತ್ತು. ಫುಲ್ ಸ್ಟ್ರೆಂತ್? ಹೌದು. ಡಿಗ್ರಿಯಲ್ಲಿಯೂ ಒಂದು 60-70 ಜನ PCMA ಮಾಡ್ತಿದ್ರು. CBZ ಅಲ್ಲಿ ಒಂದು 40-45 ಜನ CBZ ಮಾಡ್ತಿದ್ರು. ಅಂದರೆ 2 ಕಾಂಬಿನೇಷನ್ ಇದ್ದದ್ದು. ನಿಮ್ಮ ಮೈಕ್ರೋಬಯಾಲಜಿ ಎಲ್ಲ ಶುರುವಾದದ್ದು ಮತ್ತೆ, ಬಯೋಕೆಮಿಸ್ಟ್ರಿ ಬಯೋಟೆಕ್ನಾಲಜಿ ಇದೆಲ್ಲ ಮತ್ತೆ ಶುರುವಾಯಿತು. ಮೈಕ್ರೋಬಯಾಲಜಿ ಶುರುವಾಗುವಾಗಲೂ ಲೇಟ್ ಆಯಿತು. ಇದು 2 ಕಾಂಬಿನೇಷನ್ ಇತ್ತು. ಇದು 2ರಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ರು. ಹೌದು. ಆಗ ನೀವು ಜಾಯಿನ್ ಆಗುವಾಗ ಪ್ರಿನ್ಸಿಪಲ್ ಯಾರಿದ್ರು ಸರ್? ನಾನು ಜಾಯಿನ್ ಆಗುವಾಗ ಫಾದರ್ ಲಿಯೋ ಡಿಸೋಜಾ. 1986 to 1990ವರೆಗೆ ಫಾದರ್ ಲಿಯೋ ಡಿಸೋಜಾ. 1990 to 94 4 ವರ್ಷ ಫಾದರ್ ನೆಲಪತಿ ಅಂತ ಇದ್ದರು. ಅವರು ಕೆಮಿಸ್ಟ್ರಿ ಅವರು. ಅವರು ಪಾಠ ಮಾಡಿದರೆ ಅವರ ಪೇಪರ್ ವ್ಯಾಲ್ಯೂಷನ್ ನಾನು ಮಾಡ್ತಿದ್ದೆ. ಯಾಕೆಂದರೆ ಅವ್ರು ಪ್ರಿನ್ಸಿಪಲ್ ಅಲ್ಲ, ಅವ್ರದ್ದು ಪೇಪರ್ ವ್ಯಾಲ್ಯೂಷನ್ ನನಗೆ ಕೊಡ್ತಿದ್ರು. ಹಾಗೆ 4 ವರ್ಷ ಅವರು ರಿಟೈರ್ಡ್ ಆದ ಮೇಲೆ ಮತ್ತೆ 9 ವರ್ಷ ಫಾದರ್ ಪ್ರಶಾಂತ್ ಮಾಡ್ತಾ ಪ್ರಿನ್ಸಿಪಲ್ ಆಗಿದ್ದರು. ಮತ್ತೆ ಫಾದರ್ ಸ್ವೇಬರ್ಟ್ ಅವರೆಲ್ಲ ಮತ್ತೆ ಹೌದು. ಪ್ರಶಾಂತ್ ಮಾಡ್ತಾರ ಕಾಲದಲ್ಲಿ ಏನಾಯಿತು, ಬೈಫರ್ಕೇಶನ್ ಆಗುವ 1 ವರ್ಷ ಮೊದಲೇ, ನಿಜವಾಗಿ ಬೈಫರ್ಕೇಶನ್ ಆದದ್ದು ಮೊದಲು, ಅಲ್ಲಿ ಒಂದು ಬಿಲ್ಡಿಂಗ್ ಮಾಡಿದರು. PUCಗೆ ಸಪರೇಟ್ ಬಿಲ್ಡಿಂಗ್ ಮಾಡಿದರು. ಬಿಲ್ಡಿಂಗ್ ಮಾಡಿ
ಇವರು ಫಸ್ಟಿಗೆ ಬೈಫರ್ಕೇಷನ್ ಮಾಡಿದ್ದಾರೆ. ನಿಜವಾಗಿ ಗೌರ್ಮೆಂಟ್ ಬೈಫರ್ಕೇಷನ್ ಆದದ್ದು ಮತ್ತೆ ಮತ್ತೆ ಇವರು 99ನಲ್ಲಿ ನಮಗೆ ಕೆಲವು ಸ್ಟಾಫ್ ಯಂಗರ್ ಸ್ಟಾಫನ್ನು ಎಲ್ಲರನ್ನು ಪಿ ಯು ಸಿಗೆ ಕಳಿಸಿದ್ರು. ಹೌದಾ? ಹೌದು. ಉಳಿದ ಸೀನಿಯರ್ ಮೆಂಬರ್ಸನ್ನು ಡಿಗ್ರಿಯಲ್ಲಿ ಇಟ್ಟರು. ನಾವು ಪಿ ಯು ಸಿಗೆ ಹೋದೆವು 99ನಲ್ಲಿ. 2000ಅಲ್ಲಿ ಅಫಿಷಿಯಲ್ ಬೈಫರ್ಕೇಷನು ಆಯಿತು. ನಾವು 2004ವರೆಗೆ ಪಿ ಯು ಸಿ ಮಾತ್ರ ಕಲಿಸಿದ್ದೆ. ಹಾಗೆ 99ಇಂದ 2004ವರೆಗೆ ನಾವು ಎಲೋಷಿಯಸ್ ಕಾಲೇಜಲ್ಲಿ, ಸೈಂಟ್ ಎಲೋಷಿಯಸ್ ಕಾಲೇಜಲ್ಲಿ ಪಿ ಯು ಸಿ ಮಾತ್ರ ಕಲಿಸಿದ್ದು. ಹೌದು. 2004 ಆಗುವಾಗ ನಮಗೆ ಡಿಗ್ರಿಗೆ ಬರಲಿಕ್ಕೆ ಆಯಿತು. ಪಿ ಯು ಸಿ ಕಂಪ್ಲೀಟ್ ಬಿಟ್ಟಿದ್ದೆವು, ನಾವು ಫುಲ್ಲು ಡಿಗ್ರಿಗೆ ಬಂದೆವು. ಹೌದು. 2004ಇಂದ ನಾವು ಡಿಗ್ರಿಯಲ್ಲಿ ಪಾಠ ಮಾಡಲಿಕ್ಕೆ ಹೌದು. ಆಗ ಸರ್ ಪಿ ಯು ಸಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ CET ಆಗ ಇತ್ತಲ್ಲ, ಯಾವಾಗದಿಂದ ಸ್ಟಾರ್ಟ್ ಆಗಿದೆ CET? ಅದು ನನಗೆ ಕಾಣ್ತದೆ 84 to 86 ಒಳಗೆ ಶುರುವಾಗಿರಬೇಕು. ರೊನಾಲ್ಡ್ ಪಿಂಟು ಸರ್ ಅದರ ಕೋಆರ್ಡಿನೇಟರ್ ಆಗಿ ನಡೆಸ್ತಾ ಇದ್ರು. ಹೌದು. ನಮಗೂ 1-2 ವರ್ಷ ಎಕ್ಸ್ಪೀರಿಯನ್ಸ್ ಆಗುವಾಗಲೇ ನಮಗೆ CET ಮಾಡಲಿಕ್ಕೆ ಎಲ್ಲ ಕೊಟ್ಟಿದ್ದಾರೆ. ನಾವು ಅದರಿಂದ ಎಷ್ಟೋ ತುಂಬ ಬ್ಯಾಚಸ್ 10-20-30 ಬ್ಯಾಚಸ್ ಎಲ್ಲ ಇರ್ತಿತ್ತು. ವೆಕೇಷನಲ್ಲಿ ಮಾತ್ರ ಆಗಲೇ CET ಕೋಚಸ್ ಬ್ಯಾಚಿಂಗ್ಸ್ ಇರ್ತಿತ್ತು, ನಮಗೆ ಕೊಡ್ತಾ ಇದ್ರು. ನಾವು 3 ಅಥವಾ 4 ಟಾಪಿಕ್ ಅಥವಾ 2-3 ಟಾಪಿಕಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಿ ಮತ್ತು ಕ್ಲಾಸ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಎಲ್ಲ ಮಾಡಲಿಕ್ಕೆ ಇತ್ತು. CET ಕೋಚಿಂಗ್ ಚೆನ್ನಾಗಿ ನಡೀತಿತ್ತು ಒಂದು ಟೈಮಲ್ಲಿ. ಹೌದು, ತುಂಬ ವರ್ಷ ನಡೀತಿದೆ ಅಲ್ವಾ? ಓಕೆ. ಈಗ ಡಿಗ್ರಿ ಆಯಿತು ಸರ್. ಆಮೇಲೆ ನೀವು 2010ನಲ್ಲಿಯಾ ನೀವು ಅನಾಲಿಟಿಕ್ PG ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಟೀಚ್ ಮಾಡಲಿಕ್ಕೆ ಶುರು ಮಾಡಿದ್ದು? ಇಲ್ಲ, ಅದಕ್ಕಿಂತ ಮೊದಲು ಕೆಲವು ವಿಚಾರಗಳಿವೆ. ಒಂದು, ನಾನು ಹಾಸ್ಟೆಲ್ ಸಬ್ ವಾರ್ಡನ್ ಅದೇ 87ನಲ್ಲಿ ಹಾಸ್ಟೆಲಲ್ಲಿ. ಹಾಗೆ 87 to 1990ವರೆಗೆ ಸೈಂಟ್ ಅಲೋಷಿಯಸ್ ಹಾಸ್ಟೆಲ್ ಸಬ್ ವಾರ್ಡನ್ ಆಗಿ ಕೆಲಸ ಮಾಡಿದ್ದೇನೆ 3 ವರ್ಷ. ಹೌದು. ಅದರಲ್ಲಿ 89 ಬರುವಾಗ 50 years ಆಫ್ ಸೈಂಟ್ ಅಲೋಷಿಯಸ್ ಹಾಸ್ಟೆಲ್ ಇದ್ದು ಒಂದು ಗೋಲ್ಡನ್ ಜುಬ್ಲಿ ಮಾಡುವ ಒಂದು ಇದು ಬಂದಿತ್ತು, ಅವಕಾಶ ಸಿಕ್ಕಿತ್ತು. ಅದರಲ್ಲಿ ನಾವು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಮಾಡಿ ಫಾರ್ ದ ಫಸ್ಟ್ ಟೈಮ್ ವಿ ಡಿಡ್ 2 days ಆಫ್ ಹಾಸ್ಟೆಲ್ ಡೇ. ಒಂದು ದಿನ ಮ್ಯೂಸಿಕಲ್ ಡೇ, ಮತ್ತೊಂದು ದಿನ ಹಾಸ್ಟೆಲ್ ಡೇ ಮಾಡಿದೆವು. ಅಲ್ಲಿಂದ ಮತ್ತೆ ಹೆಚ್ಚಿನ ದಿನಗಳಲ್ಲಿ ಹಾಗೆ ಕಂಟಿನ್ಯೂ ಆಯಿತು ಅದು ಹಾಗೆ. ಮತ್ತೆ 92 ಆಗುವಾಗ ನಾನು ಮಂಗಳೂರು ಯೂನಿವರ್ಸಿಟಿ ಹೋದೆ. ಅಲ್ಲ, ಆಗ ಒಂದು ಸತಿ ಹೋದೆ 91ನಲ್ಲಿ ಅಂತ ಕಾಣ್ತದೆ, 92 ಅಲ್ಲ 91ನಲ್ಲಿ ಹೋದೆ. ಹೋಗುವಾಗ ಇವರ ಹತ್ರ ಹೊಳ್ಳ ಸರ್ ಹತ್ರ ಮಾತಾಡಿದೆ. ನಾನು ರಿಸರ್ಚ್ಗೆ ಜಾಯ್ನ್ ಆಗ್ಬೋದಾ ಸರ್ ಅಂತ ಹೇಳಿದೆ. ಹಿ ವಾಸ್ ಇನ್ ಎ ಹರಿ ಟು ಗೋ ಟು ಸ್ಟೇಟ್ಸ್, ಪೋಸ್ಟ್ ಡಾಕ್ಟ್ರಲ್ಲಿಗೆ ಸ್ಟೇಟ್ಸಿಗೆ ಹೋಗೋದು ಅವರು ಏನು ಹೇಳಿದರು, ನಾನು 2 ವರ್ಷಕ್ಕೆ ಮುಗಿಸಿ ಬರ್ತೇನೆ, ಆಗ ಜಾಯ್ನ್ ಆಗಿ, ಈಗ ಬೇಡ ಅಂತ ಹೇಳಿದ್ರು. ಇಂಟ್ರೆಸ್ಟ್ ಬಂತು ರಿಸರ್ಚಲ್ಲಿ? ನಮಗೆ ರಿಸರ್ಚಲ್ಲಿ ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ, ನನಗೆ ಏನಾದರೂ ಹೈಯರ್ ಲೆವೆಲ್ ಸ್ಟಡೀಸ್ ಮಾಡುವ, ಇದು ಖಾಲಿ BSc MSc ಎಲ್ಲಿಯಾದರೂ ಸಾಕಾಗಲಿಕ್ಕಿಲ್ಲ, ನಾವು ಸ್ವಲ್ಪ ಏನಾದರೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಒಂದು ಐಡಿಯಾ ಬಂದಿತ್ತು. ಹೊರಟ್ರು ಯಾವಾಗಲೂ ಹೇಳ್ತಿದ್ರು ರಿಸರ್ಚ್ ಮಾಡಬೇಕು. ಹಾಗೆ ನಾನೊಂದು ನೋಡ್ತಾ ಪಾರ್ಟ್ ಟೈಮ್ ರಿಸರ್ಚ್ ಮಾಡುವ ಅಂತ ಒಂದು ಸತಿ ಹೋಗಿದ್ದೆ. ಮತ್ತು 92 ಬರುವಾಗ ಒಂದು MPhil ಮಾಡಲಿಕ್ಕೆ ಒಂದು ಚಾನ್ಸಸ್ ಸಿಕ್ಕಿತು. ಹಾಗೆ ಇಂಟರ್ವ್ಯೂ ಆಗುವಾಗ ನಮಗೆ MPhilಲ್ಲಿ ಸಿಲೆಕ್ಷನ್ ಆಯಿತು. ಹಾಗೆ ನಾನು, ನರಹರಿ ಸರ್ ಮತ್ತು ಜಾನ್ ಶೆರಾ ಫಸ್ಟ್ ಬ್ಯಾಚಲ್ಲಿ MPhil ಮಾಡಲಿಕ್ಕೆ ಹೋದೆವು ಮಂಗಳೂರು ಯೂನಿವರ್ಸಿಟಿಗೆ. ಹಾಗೆ ನಮ್ಮದು 92-93 ಫಸ್ಟ್ ಬ್ಯಾಚ್ ಮಂಗಳೂರಿಂದ ಎಲೋಷಿಯಸ್ಸಿಂದ MPhilಗೆ ಹೋದವರು ನಾವು. ನರಹರಿ ಸರ್ ಕೂಡ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕಲ್ತವ್ರ? ಇಲ್ಲ, ಅವರು ಸಾಗರಿಂದ ಬಂದವರು, ಅವರು ಬೇರೆ ಕಡೆಯಿಂದ ಕಲ್ತದ್ದು. ಬಟ್ ಇಲ್ಲಿ ಬಂದ ಮೇಲೆ MPhilಗೆ ನಾವು 3 ಜನ ಒಟ್ಟಿಗೆ ಹೋಗಿದ್ದು. ಅರ್ಥ ಆಯ್ತಲ್ಲ? ಹಾಗೆ ಜಾನ್ ಶೆರಾ ಮತ್ತು ನಾವು 93ಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಆಗುವಾಗ ವಿ ಹ್ಯಾಡ್ ಟು ರೀಜಾಯ್ನ್. 93ಯಲ್ಲಿ ರೀಜಾಯ್ನ್ ಆಗುವಾಗ FIP 1 year FIP ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್. ಹೌದು, 6 months ನಮಗೆ ಕೋರ್ಸ್ ವರ್ಕ್, 6 ವರ್ಕ್ ಪ್ರಾಕ್ಟಿಕಲ್ಸ್, ಲ್ಯಾಬ್ ರಿಸರ್ಚ್ ಮಾಡಲಿಕ್ಕೆ. ಮತ್ತು ಅದರಲ್ಲಿ ಡೆಸರ್ಟೇಷನ್ ಮಾಡಿ ಸಬ್ಮಿಷನ್ ಮಾಡಬೇಕು. ನಾವು ಪುನಃ ಸಮ್ವೇರ್ ಅರೌಂಡ್ ಅಕ್ಟೋಬರ ಏನೋ ಜಾಯ್ನ್ ಆಗಿದ್ದೆ ನಾನು ಎಲೋಷಿಯಸ್ಸಿಗೆ ಜಾಯ್ನ್ ಆದವನು. ಮತ್ತು ಹೊಳ್ಳ ಸರ್ ಹತ್ರ ಫಿನಿಷ್ ಮಾಡಿ ಸಾಧಾರಣ ಬೈ ನವಂಬರ್ ಎಂಡಿಗೆ ನಾವು ಡೆಸರ್ಟೇಷನ್ ಸಬ್ಮಿಟ್ ಮಾಡಿದ್ದೇವೆ. ಅದು ಒಂದು 6 ತಿಂಗಳಾದ ಮೇಲೆ ಅದಕ್ಕೆ ವೈವ ಎಲ್ಲ ಆಯಿತು. IAS ಬ್ಯಾಂಗ್ಳೂರಿಂದ ಚಂದ್ರಶೇಖರನ್ ಯಾರೋ ಒಬ್ಬರು ಬಂದಿದ್ದರು, ಅವರು ವೈವಾ ಮಾಡಿದರು. ಹಾಗೆ MPhil ಆಯಿತು.
ಈಗ ಸರ್ ಅದು ನೀವು FIP ಅಲ್ಲಿ ಓದೋದಂದ್ರೆ ಅದು UGC ಥ್ರೂ UGC ಹೌದು, UGC FIP ಅಲ್ಲಿ ಹೋಗಿತ್ತು. UGC FIP ಅಲ್ಲಿ ಹೌದು. ಓಕೆ, ಅದರಲ್ಲಿ ಆಪ್ಷನ್ ಉಂಟು. ಅದಕ್ಕೆ 1 ಇಯರ್ FIP ಅಲ್ಲಿ ಕಳಿಸ್ತಿದ್ರು. ಆಯ್ತಲ್ಲ. 94 ಅಲ್ಲಿ ನಮ್ದು ಆದ ಕೂಡಲೇ ವಿ ಥಾಟ್ ವೈ ಟು ವೇಸ್ಟ್ ಇಯರ್, ವೈ ನಾಟ್ ರಿಜಿಸ್ಟರ್ ಫಾರ್ PhD. ಓಕೆ, ಹಾಗೆ ನಾವು PhD ರಿಜಿಸ್ಟ್ರೇಷನ್. 3 ಜನ ಕೂಡ ರಿಜಿಸ್ಟರ್ ಮಾಡಿದ್ರಾ? ಯಾರು? ನರಹರಿ ಸರ್. ನರಹರಿ ಸರ್ ಮತ್ತೆ ಮತ್ತೆ ಇವರಿಬ್ಬರು ಮತ್ತೆ ರಿಜಿಸ್ಟರ್ ಮಾಡಿದವರು. ನಾನು ಫಸ್ಟ್ಗೆ ರಿಜಿಸ್ಟರ್ ಮಾಡಿದ್ದೆ. ಹೊರಟು ಸರ್ ಬಂದಿದ್ರು ಅಷ್ಟರಲ್ಲಿ. ಅವ್ರು ಹಿಂದೆ ಬಂದಾಗ ನಾನು ಹೋಗಿ ಕಂಟಿನ್ಯೂ ಮಾಡಿದೆ ರಿಸರ್ಚ್ಗೆ ಜಾಯ್ನ್ ಆದೆ. ಹೌದು, ಹಾಗೆ ನಮ್ಮದು ರಿಜಿಸ್ಟ್ರೇಷನ್ ಆಯಿತು 1994 ಅಲ್ಲಿ. ಅದರ ಮಧ್ಯದಲ್ಲಿ ಏನೋ ಆಗಿದೆ. 92, 93, 90 ಅಲ್ಲ 91, 93, 91ನಲ್ಲಿ ನಾನು ಹೊಳ್ಳತ್ತರ ಹತ್ರ ಹೋದೆ ಅಂತ ಹೇಳಿದೆಲ್ಲ. ನಾನು ಹೇಳಿದೆ, ಯೋಚಿಸಿದೆ ಯಾಕೆ ವೇಸ್ಟ್ ಮಾಡೋದು, ನಾವು 2 ವರ್ಷ ಏನಾದರೂ ಮಾಡುವ ಅಂತ ಹೇಳಿ ನಾನು MA ಇನ್ ಇಂಗ್ಲೀಷ್ ಮಾಡಿದೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ. ಅದು 91, 92 ಇಯರಲ್ಲಿ ಕರೆಸ್ಪಾಂಡೆನ್ಸಲ್ಲಿ MA ಇಂಗ್ಲೀಷ್ ಮಾಡಿದ್ದೆ. ಅದು ಆಯಿತು ಅದರೊಟ್ಟಿಗೆ. ಅದರ ಮೇಲೆ 95, 96 ಆಗುವಾಗ ಶ್ರೀಪತಿ ರಾವ್ ಒಂದು ಐಡಿಯಾ ತಗೊಂಡು ಬಂದರು, ಯಾಕೆ ನಾವು ಟೆಕ್ಸ್ಟ್ ಬುಕ್ ಬರೀಬಾರ್ದು ಅಂತ. ಹಾಗೆ 1996 ನಾವು ಫಸ್ಟ್ ಟೆಕ್ಸ್ಟ್ ಬುಕ್ ಬರೆದೆವು ಅಲ್ವಾ. ಅದು ಕೆಂಪು ಪುಸ್ತಕ. ಹೌದು, ಎಕ್ಸ್ಪರ್ಟ್ ದೀಪಾ ಪಬ್ಲಿಕೇಶನ್ಸ್. ಎಕ್ಸ್ಪರ್ಟ್ ಅಲ್ಲ, ದೀಪಾ ಪಬ್ಲಿಕೇಶನ್. ನಮಗೆಲ್ಲ ನಾವು ಕಲಿಯುವಾಗಲೇ ಅದು 30 ವರ್ಷದ ಹಿಂದೆ ನಮಗೆ ಅದೊಂದು ಬೈಬಲ್ ಆಗಿತ್ತು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ನಾವು ಬುಕ್ ಬರೆದೆವು. ಅದು ತುಂಬಾ ಫೇಮಸ್ ಆಯಿತು. ಕಡೆಗೆ ಎಷ್ಟು ಫೇಮಸ್ ಆಗಿದ್ದೆ ಅಂದರೆ ನಮ್ಮನ್ನು ಐಡೆಂಟಿಫೈ ಮಾಡ್ತಿದ್ರು, ಆ ಬುಕ್ಕಿನಿಂದಲೇ ಐಡೆಂಟಿಫೈ ಮಾಡ್ತಿದ್ರು. ಅಷ್ಟು ಫೇಮಸ್ ಆಗಿತ್ತು. ಆಲ್ ಥ್ರೂ ಕರ್ನಾಟಕ ಆ ಬುಕ್ಕನ್ನೇ ರೆಫರ್ ಮಾಡ್ತಿದ್ರು. ಹೆಚ್ಚಿನ ಜನರು ಅದೇ ಬುಕ್ ರೆಫರ್ ಮಾಡ್ತಿದ್ರು. ಹಾಗೆ 2 ವರ್ಷಗಳಲ್ಲಿ 2 ಬುಕ್ ಬಂತು ಅದರೊಟ್ಟಿಗೆನೆ. ಆಗ ಇದ್ದದ್ದೇ ಅದೇ ಬುಕ್, ಕೆಮಿಸ್ಟ್ರಿ ಬೈ ಡಾಕ್ಟರ್ ರಿಚರ್ಡ್ ಗನ್ಸಾಲ್ವಿಸ್, ಶ್ರೀಪತಿ ರಾವ್ ಅಂಡ್ ಮುಡಿತಾಯ್ ಸರ್. ಹೌದು, ನಾವು 3 ಸ್ಪೆಷಲೈಸೇಷನ್ ಅಲ್ಲಿ 3 ಪುಸ್ತಕ ಬರೆದಿದ್ದೇವೆ. ಸರಿ, ನೀವು PhD ಮಾಡ್ತಾ ಇರೋದು ಸರ್, ನಿಮಗೆ ಮತ್ತೆ ಹೊಳ್ಳ ಸರ್ ನಿಮ್ಮ ಸಂಬಂಧ ಹೇಗಿತ್ತು? ನಾವು ಹೇಳೋದಾದ್ರೆ ನಾವು ಪಾರ್ಟ್ ಟೈಮ್ PhD ಎಷ್ಟು ಹೇಳಿದ್ರು ನಾನು ಈಗಲೂ ರೆಕಮೆಂಡ್ ಮಾಡೋದು ಫುಲ್ ಟೈಮ್ PhD ಮಾಡಿ ಅಂತ. ಯಾಕೆಂದರೆ ಪಾರ್ಟ್ ಟೈಮ್ PhD ಏನಾಗ್ತದೆ, ಆಗ ನಮಗೆ ಓಕೆ, ಈಗ ಸಿಚುವೇಶನಲ್ಲಿ ಸಾಧ್ಯನೇ ಇಲ್ಲ. ಆಗಿನ ಸಿಚುವೇಶನಲ್ಲಿ ನಮಗೆ ಅಕ್ಟೋಬರಲ್ಲಿ 1 ತಿಂಗಳ ರಜೆ, ಏಪ್ರಿಲ್ ಮೇ ಅಲ್ಲಿ 2 ತಿಂಗಳ ರಜೆ ಸಿಗ್ತಿತ್ತು. ಈ 3 ತಿಂಗಳ ರಜೆ ಮತ್ತು ಕೆಲವು ಸ್ಯಾಟರ್ಡೇ ಸಂಡೇಸಲ್ಲೆಲ್ಲ ವರ್ಕ್ ಮಾಡಿದರೆ ನನಗೆ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಆಗ್ತಿತ್ತು. ಮತ್ತು ಆರ್ಗ್ಯಾನಿಕಲ್ಲಿ ಮಾಡಲಿಕ್ಕೆ ತುಂಬ ಟೈಮ್ ಬೇಕು. ಯಾಕೆಂದರೆ ಒಂದೊಂದು ಸಿಂಥಸಿಸ್ ತುಂಬ ಸಫಿಷಿಯೆಂಟ್ಲಿ ಲಾಂಗ್ ಟೈಮ್ ತಗೊಳ್ತದೆ, ಅಷ್ಟು ಬೇಗ ಆಗುವುದಿಲ್ಲ. ಕೆಲವು ಕಡೆ ಓವರ್ ನೈಟ್ ನಿಲ್ಲಬೇಕು. ಹಾಗೆ ಮಾಡಿ ಪ್ಯೂರಿಫಿಕೇಷನ್ ಅದು ಇದು ತುಂಬ ಕಷ್ಟ ಆಗ್ತದೆ. ಹೌದು, ಆದರೂ ಹೊಳ್ಳ ಸರ್ ತುಂಬ ಸಪೋರ್ಟ್ ಇದ್ದರು ಮತ್ತು ಅವರು ಪ್ರೆಷರ್ ಮಾಡ್ತಿರ್ಲಿಲ್ಲ. ಅವರಿಗೂ ಗೊತ್ತಿತ್ತು ನಾವು ಇಲ್ಲಿ ಕಾಲೇಜಲ್ಲಿ ಟೀಚ್ ಮಾಡಬೇಕು, ಅದರೊಟ್ಟಿಗೆ ಇದು ಮಾಡಬೇಕು ಅಂತ ಹೇಳುವಾಗ ಟೈಮ್ ತಗೊಳ್ತದೆ ಅಂತ ಗೊತ್ತಿತ್ತು. ಬಟ್ ಐ ಹ್ಯಾವ್ ಟೇಕನ್ ಎಷ್ಟು 4 years ಫಾರ್ ದ ಲ್ಯಾಬ್ ವರ್ಕ್, ಅದು ಇದಕ್ಕೆ ತೆಗೆದಿದ್ದೇನೆ. 5th ಇಯರಲ್ಲಿ ಸಬ್ಮಿಟ್ ಮಾಡಿ 99ಅಲ್ಲಿ ನಾವು ಸಬ್ಮಿಟ್ ಮಾಡಿದ್ದೇವೆ. 99 ಡಿಸೆಂಬರಲ್ಲಿ ಸಬ್ಮಿಟ್ ಮಾಡಿದ್ದೇನೆ. 2000 ಆಗಸ್ಟಲ್ಲಿ ನಮ್ಮದು ವೈವಾ ಆಯಿತು, ಅವಾರ್ಡ್ ಆಯಿತು. 6-7 ತಿಂಗಳು ಹೋಗಿ 6-7 ತಿಂಗಳು ಹೋಗ್ತದೆ. ಯಾಕೆಂದರೆ ಒಂದು ಫಾರಿನ್ ಹೋಗ್ತಿತ್ತಲ್ಲ ಆಗ, ಒಂದು ಇಂಡಿಯನ್ ರೆಫ್ರಿ, ಅದು 2 ರಿಪೋರ್ಟ್ ಬರಬೇಕು. ಹಾಗೆ ಬರುವಾಗ ಅಷ್ಟಾಗ್ತದೆ. ಹೌದು, ಅದು ಕೂಡ ನೀವೀಗ ಮೊದಲ ಬ್ಯಾಚ್ ಅಲ್ಲ, ಒಂದು 5-10 ವರ್ಷದ ಬ್ಯಾಚ್ ಆಗಿರ್ಬೇಕಲ್ಲ ನಿಮ್ಮದು ಅಷ್ಟೊತ್ತಿಗೆ PhD ಮಾಡುವಾಗ? PhD ಮಾಡುವಾಗ ನಾನು ಹೇಳಿದ್ದು ಹೊಳ್ಳ ಸರ್ ಅಂಡರಲ್ಲಿ ಫಸ್ಟ್ PhD ಮಾಡಿದವರು ಕಲ್ಲೂರಾಯರು, ಸೆಕೆಂಡ್ ಒನ್ ಇದು ಉಡುಪ ಸರ್, 3ನೇದು ಶ್ರೀಧರ್ ಅಂತ ಅವರು ಇಂಡಸ್ಟ್ರಿಯಲ್ಲಿದ್ದಾರೆ, 4ನೇದು ಅಕ್ಬರ್ ಅಲಿ ಅಂತ ಗೊತ್ತಿರಬೇಕು, ಅಕ್ಬರ್ ಅಲಿ ಎಲ್ಲರಿಗೂ ಗೊತ್ತಿರ್ತದೆ. 5ನೇದು ಏನಾಯಿತು, ಶಿವಾನಂದ್ ಭಟ್ರು ಫುಲ್ ಟೈಮ್ ಮಾಡ್ತಿದ್ರು, ನಾನು ಪಾರ್ಟ್ ಟೈಮ್ ಮಾಡ್ತಿದ್ದೆ, ಸರೋಜಿನಿ ಪಾರ್ಟ್ ಟೈಮ್ ಮಾಡ್ತಿದ್ರು. ಗೊತ್ತಾಯ್ತಲ್ಲ, ನಮ್ಮದು ರಿಜಿಸ್ಟ್ರೇಷನ್ ಎಲ್ಲ ಒಟ್ಟೊಟ್ಟಿಗೆ ಯಾವಾಗ 94ಅಲ್ಲಿ ರಿಜಿಸ್ಟ್ರೇಷನ್ ಒಟ್ಟೊಟ್ಟಿಗೆ ಮಾಡಿದ್ದೇವೆ. 3 ಜನರದ್ದು ಹತ್ರ 1 ತಿಂಗಳು ಡಿಫ್ರೆನ್ಸಲ್ಲಿ ಎಲ್ಲರೂ ಮಾಡಿದ್ದೇವೆ. ಸಬ್ಮಿಷನ್ ಆಗುವಾಗ ಫಸ್ಟ್ ನಂದೇ ಆಯಿತು. ಹೌದು, ಮತ್ತೆ ಶಿವಾನಂದ ಭಟ್ರದ್ದಾಯಿತು, ಮತ್ತೊಂದು 6 ತಿಂಗಳಲ್ಲಿ ಸರೋಜಿನಿ ಮೇಡಮ್ ಇದ್ದಾಯಿತು. ಹಾಗೆ ನಾವು 3 ಜನನು ಮತ್ತೆ ಸಬ್ಮಿಟ್ ಆಯಿತು. ಹಾಗೆ ನಾನು ಹೊಳ್ಳ ಸರಿಗೆ 5th ಸ್ಟೂಡೆಂಟ್ ಆ್ಯಸ್ ಎ ಕಂಪ್ಲೀಟೆಡ್ ಸ್ಟೂಡೆಂಟ್ PhDಗೆ. ಆ್ಯಕ್ಚುಲಿ 6th ಸ್ಟೂಡೆಂಟ್ ಆ್ಯಸ್ ರಿಜಿಸ್ಟ್ರೇಷನ್, 5th ಸ್ಟೂಡೆಂಟ್ ಆ್ಯಸ್ ಕಂಪ್ಲೀಷನ್. ಹಾಗೆ ಸರ್, ಆಗ ಕ್ಯಾರೆಕ್ಟರೈಸೇಷನ್ಗೆ ಮತ್ತೆ ಒಂದು ಅಬ್ಸ್ಟ್ರಾಕ್ಟ್ ರೆಫರ್ ಮಾಡಬೇಕಿದ್ರೆ ನಿಮಗೆ ಆಗ ಕಂಪ್ಯೂಟರ್ ಎಂತ ಏನಿಲ್ಲ,
ಹೇಗೆ ಮಾಡ್ತಾ ಇದ್ದೀವಿ? ನಾವು ಒಂದೆರಡು ಸರ್ತಿ ಬ್ಯಾಂಗ್ಳೂರು ಹೋಗಿದ್ದೆವು. IASಯಲ್ಲಿ ಇಲ್ಲಿ ಕೆಲವು ಬ್ಯಾಕ್ ವಾಲ್ಯೂಮ್ ಇತ್ತು, ಬ್ಯಾಕ್ ವಾಲ್ಯೂಮಿಂದ ಹುಡುಕಿ ಬರೆಯೋದು ಆದಷ್ಟು. ಮತ್ತು IAS ಹೋಗಿ ಬುಕ್ಕು ದೊಡ್ಡ ದೊಡ್ಡ ಪುಸ್ತಕ ತಗೊಂಡು ಹೊಡೆದುಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕೂತ್ಕೊಂಡು ಬರೆಯೋದು. ಮತ್ತು ನಾನು ಟ್ರೈಜಿನೋನ್ ಮೇಲೆ ವರ್ಕ್ ಮಾಡಿದ್ದೆ ಯಾವಾಗ ನನ್ನ MPhilಗೆ. ಹೌದು, ಯಾರು ಅಲ್ಲಿ ಟ್ರೈಜಿನೋನ್ ವರ್ಕ್ ಮಾಡಿರಲಿಲ್ಲ. ಟ್ರಯೋಸೋಲ್ಸಲ್ಲಿ ಹೆಚ್ಚಿನ ವರ್ಕ್ ಆಗ್ತಿತ್ತು. ಹಾಗೆ ನಾನೇನು ಮಾಡಿದೆ, ಬೆಸ್ಟ್ ಟ್ರಯೋಸೋಲ್ ಮಾಡುವ ಅಂತ ಯಾರೋ ಐಡಿಯಾ ಕೊಟ್ಟರು, ಯಾರು ಗೊತ್ತಿಲ್ಲ, ಯಾರೋ ಐಡಿಯಾ ಕೊಟ್ಟಿರಬೇಕು. ಅದನ್ನು ನಾನು ಬೆಸ್ಟ್ ಟ್ರಯೋಸೋಲ್ಸಲ್ಲಿ ವರ್ಕ್ ಮಾಡಿದೆ. ಮತ್ತು ಒಂದು ಚಾಪ್ಟರ್ ಸ್ವಲ್ಪ ಟ್ರಯೋಜಿನೋನ್ಸು ಸೇರಿಸಿ ಒಂದು PhD ವರ್ಕ್ ಮಾಡಿದೆ. PhD ವರ್ಕ್ ಹಾಗೆ ಮಾಡಿದ್ದೇನೆ. ಹೆಟ್ರೋಸೈಕ್ಲಿಕ್ ಕೆಮಿಸ್ಟ್ರಿಯಲ್ಲಿ ವರ್ಕ್ ಮಾಡಿದೆ, ಅದರಲ್ಲೇ ಆಯಿತು. ಆಗ 1997ಅಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಕೆಮಿಸ್ಟ್ ಇದಾಯಿತು, ಕಾನ್ಫರೆನ್ಸ್, ಇಂಡಿಯನ್ ಆಲ್ ಇಂಡಿಯಾ ಕಾನ್ಫರೆನ್ಸ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಆಯಿತು. ಆಗ ನಾವೇ ಆರ್ಗನೈಸ್ ಮಾಡಲಿಕ್ಕೆ. ಯಾರು ಕೋಆರ್ಡಿನೇಟರ್ ಆಗಿದ್ರು ಸರ್ ಆಗ? ನನಗೆ ಗೊತ್ತಿಲ್ಲ, ನೆನಪಿಲ್ಲ. 95 ಫೂಡ್ ಎಲ್ಲ ಇನ್ಚಾರ್ಜ್ ಹೊರಡ್ರು. ಬಟ್ ಉಳಿದ ಕೋಆರ್ಡಿನೇಟ್ರು ಯಾರು ಅಂತ ಈಗ ಇವರೇ ಇರ್ಬೋದು, ಯಾರು BTG ಅವ್ರ ಸರೇ ಇರ್ಬೋದು ಅಂತ, ತಿಮ್ಮೇಗೌಡ ಸರೇ ಇರ್ಬೋದು. ಆಗ ಇದ್ದರು. ಅದರಲ್ಲಿ ನನಗೆ ಗೊತ್ತಿಲ್ಲ ಯಾರು ಬೇರೆ ಇದ್ದರು ಇರ್ಬೋದು. ಆಗ ನಮ್ಮ ಪೇಪರ್ ಪ್ರೆಸೆಂಟ್ ಮಾಡಿದೆ. ನಾನು ಫಸ್ಟ್ ಪೇಪರ್ ಪ್ರೆಸೆಂಟೇಷನ್, ನಾನು ಬೇರೆ ಕಡೆ ಹೋಗಿರಲಿಲ್ಲ, ಅಲ್ಲಿ ಫಸ್ಟ್ ಪೇಪರ್ ಪ್ರೆಸೆಂಟ್ ಮಾಡಿದೆ. ಅದಕ್ಕೆ ನನಗೆ ಅವಾರ್ಡ್ ಆಯಿತು, ಬೆಸ್ಟ್ ಇದು ಎಂಥದ್ದು ಬೆಸ್ಟ್ ಪೇಪರ್ ಅವಾರ್ಡ್. ಅದಕ್ಕೆ ಇಂಡಿಯನ್ ಸೈಂಟಿಸ್ಟ್ ಅವಾರ್ಡ್ ಅಂತ ಹೇಳಿದರು, ಯಂಗ್ ಸೈಂಟಿಸ್ಟ್ ಅವಾರ್ಡ್ ಅಂತ ಹೇಳಿದರು. ಆಗ ಆ್ಯಕ್ಚುಲಿ ಅದು ಬೆಸ್ಟ್ ಪೇಪರ್, ಬಟ್ ಅದರಲ್ಲಿ ಕೊಡುವಾಗ ಅವ್ರು ಕೊಡೋದು ಯಂಗ್ ಸೈಂಟಿಸ್ಟ್ ಅವಾರ್ಡ್ ಅಂತ 1997 ಬಂದಿದೆ. ಇದು ಅದರೊಟ್ಟಿಗೆ ಆದದ್ದು. ಅದರ ಮೇಲೆ ನಾನು ಎಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಹೊರಡ್ರು ಇನ್ಸಿಸ್ಟ್ ಮಾಡ್ತಿದ್ರು, ನಾವು ಆದಷ್ಟು ಒಳ್ಳೆಯ ಜರ್ನಲಲ್ಲಿ ಹೋಗಬೇಕು, ನಮಗೆ ಪಬ್ಲಿಕೇಶನ್ ಇರಬೇಕು, ಪಬ್ಲಿಕೇಶನ್ ಇಲ್ಲದೆ ನಾವು ಸಬ್ಮಿಟ್ ಮಾಡೋದು ಬೇಡ ಅಂತ ಅವರ ತಲೆಯಲ್ಲಿತ್ತು. ಹಾಗೆ ನಮಗೆ ಕೆಲವೆಲ್ಲ ಪಬ್ಲಿಕೇಶನ್ ಆಗಿತ್ತು ಆಗ. ಒಳ್ಳೆ ಪೇಪರಲ್ಲಿ ಒಂದು ಯುರೋಪಿಯನ್ ಜರ್ನಲ್ ಆಫ್ ಕೆಮಿಸ್ಟ್ರಿಯಲ್ಲಿ ಒಂದು ಪಬ್ಲಿಕೇಶನ್, ಮತ್ತು ಕೆಲ ಎಲ್ಸೆವೇರಲ್ಲಿ 2 ಪಬ್ಲಿಕೇಶನ್, ಹಾಗೆ ಕೆಲವೆಲ್ಲ ಪಬ್ಲಿಕೇಶನ್ ಬಂದಿತ್ತು. ಈಗ ನೋಡುವಾಗ ನನಗೆ ಆಗ ಏನೋ ಬೇಡ ಬೇಡ ಅಂತ ಕಾಣ್ತಿತ್ತು. ಆದರೂ ಇವತ್ತು ನೋಡಿದರೆ ನನಗೆ ಇಂಡೆಕ್ಸ್ ಆಗಲಿ ನಂಬರ್ ಆಫ್ ಸೈಟೇಷನ್ ಆಗಲಿ, ನಾವು ಆಗ ಮಾತ್ರ ರಿಸರ್ಚ್ ಮಾಡಿದ್ದು. ಮತ್ತೆ ರಿಸರ್ಚ್ ಮಾಡಿದ್ದು ವೆನ್ ಐ ಸ್ಟಾರ್ಟೆಡ್ ಗೈಡಿಂಗ್ ಸ್ಟೂಡೆಂಟ್. ಅದು ಲೇಟ್ ಆಯಿತು ತುಂಬ ಅಲ್ವಾ. ಅದರ ಮಧ್ಯದಲ್ಲಿ ನಮಗೆ ಹೆಚ್ಚು ಸಿಗಲಿಲ್ಲಲ್ಲ. ಆದರೂ ನಾನು ರಿಟೈರ್ಡ್ ಆಗೋವರೆಗೂ ಎಮಂಗ್ ಆಲ್ ನಂದೇ ಇಂಡೆಕ್ಸ್ ಹೈಯೆಸ್ಟ್ ಇತ್ತು. ಹೈಯೆಸ್ಟ್ ಇಂಡೆಕ್ಸ್ ಇದರಲ್ಲಿ ಸೈಟೇಷನ್ ಇಂಡೆಕ್ಸ್ ಹೈಯೆಸ್ಟ್ ಇತ್ತು ಎಲ್ಲ. ಮತ್ತು ಫಾದರ್ ಪ್ರವೀಣ್ ಬಂದ ಮೇಲೆ ಅವರದ್ದು ಇಂಡೆಕ್ಸ್ ನನಗಿಂತ ಮೇಲೆ ಆಯಿತು. ಅವರೆಂದರೆ ಯುರೋಪಲ್ಲಿ ವರ್ಕ್ ಮಾಡಿದ್ದು, ಆ ವರ್ಕ್ ಅವರದ್ದು ಮತ್ತು ಪಬ್ಲಿಕೇಶನ್ ಯುರೋಪಿಂದಲೇ ಆಗ್ತಾ ಇತ್ತು. ಅದಕ್ಕೆ ಅವರಿಗೆ ಆ್ಯಡ್ ಆಗ್ತಾ ಬಂತು ಇಂಡೆಕ್ಸಲ್ಲಿ. ಅಲ್ಲೇ ಅವರಿಗೆ ಸ್ವಲ್ಪ, ಇಲ್ಲದ್ರು ಐ ವಾಸ್ 1 or 2 ಪೊಸಿಷನಲ್ಲಿ ಟಾಪ್. ದೋ ಐ ಡಿಡ್ ಓನ್ಲಿ ಫಾರ್ MPhil and PhD ಓನ್ಲಿ. ಆಫ್ಟರ್ ದ್ಯಾಟ್ ಐ ಡಿಡ್ ನಾಟ್ ಡೂ ಮಚ್. ಸರ್, ಈಗ IASಯಲ್ಲಿ ನಿಮಗೆ ಅಲೋ ಮಾಡ್ತಾ ಇದ್ರು ಸ್ಟೂಡೆಂಟ್ಸಿಗೆ? ಹೌದು, ಅಲ್ಲಿ ಬೆಳಿಗ್ಗೆಯಿಂದ ನಾವು ಇಲ್ಲಿಂದ ಇದು ಒಂದು ರೆಕಮೆಂಡೇಶನ್ ಲೆಟರ್ ಎಲ್ಲ ತೊಗೊಂಡು ಹೋಗಬೇಕು ಚೇರ್ಮನ್ ಇದ್ದ. ಅದನ್ನು ಅಲ್ಲಿ ಲೈಬ್ರೇರಿಯನ್ಗೆ ಪ್ರೆಸೆಂಟ್ ಮಾಡಿದರೆ ಲೈಬ್ರೇರಿಯನ್ ವಾಸ್ ಅಲೋವಿಂಗ್ ಅಸ್ ಟು ರೆಫರ್, ನಾಟ್ ಟೇಕ್ ಬುಕ್ಸ್. ಅಲ್ಲೇ ರೆಫರ್ ಮಾಡಿ ಅಲ್ಲೇ ಬರಿಬೇಕು. ಎಷ್ಟು ದಿನ ತಗೊಳ್ತಾ ಇದ್ರಿ? ಸಮ್ 1 week or few days ಅಷ್ಟೇ ಬರೋದು. ನಮಗೂ ಹೆಚ್ಚು ಮಾಹಿತಿ ಇಲ್ಲ. ಈಗ ಎಲ್ಲ ಸುಲಭ, ಆದಷ್ಟು ನೆಟ್ಟಿನಲ್ಲೇ ಸಿಗ್ತದೆ, ಹೆಚ್ಚಿನ ವಿಚಾರಗಳು ನೆಟ್ಟಿನಲ್ಲಿ ಸಿಗ್ತವೆ. ಆಗ ನಮ್ಗೆ ಗೊತ್ತಿಲ್ಲ, ಕೆಲವರಿಗೆ ಹಾಗೆ ಆಗಿದಂತೆ. ನನಗೆ ಆಗಲಿಲ್ಲ, ನನ್ನ ಫೀಲ್ಡಲ್ಲಿ ಹೆಚ್ಚು ವರ್ಕ್ ಮಾಡಿರಲಿಲ್ಲ ಯಾರು. ಆದರೆ ಕೆಲವರ ಫೀಲ್ಡಲ್ಲಿ ವರ್ಕ್ ಮಾಡಿ ಇವರು ಮಾಡಿದ್ದು ವರ್ಕ್ ಫುಲ್ ವರ್ಕ್ ಮೊದಲನವರು ಪಬ್ಲಿಷ್ ಆಗಿದೆ. ಆಗ ಇವ್ರದ್ದು ವೇಸ್ಟ್ ಆಗಿದೆ. ಅದೆಲ್ಲ ಆದದ್ದುಂಟು. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಆರ್ಗ್ಯಾನಿಕಲ್ಲಿ ಆದದ್ದುಂಟು. ಹೌದು. ಹಾಗೆ ಆದರೆ ತುಂಬ ಅಪ್ಸೆಟ್ ಆಗಿರ್ತಾರೆ, ಪುನಃ ರಿಸೀವ್ ಮಾಡಬೇಕಾದ ಟೈಮ್ ತಗೊಳ್ತದೆ. ಹಾಗೆ ಆಗ ನೀವು ಕ್ಯಾರೆಕ್ಟರೈಸೇಷನ್ಗೆಲ್ಲ ಎಲ್ಲಿ ಕಳಿಸ್ತೀರಿ? ಅಯ್ಯೋ, CDRI ಲಕ್ನೋ ಅಂತ, ಅದಕ್ಕೆ ದುಡ್ಡು ಮಾಡಿ ಕರೆದು ಅದಕ್ಕೆ ಎಂಥದ್ದು ಹೇಳೋದು, ಅದಕ್ಕೆ ಅಪ್ಲೈ ಮಾಡಿ ಅದಕ್ಕೆ ಅಪ್ಲಿಕೇಶನ್ ಫಾರ್ಮು ಮತ್ತು ಕೊರಿಯರ್ ಮಾಡಿ ಅಥವಾ ಇದರಲ್ಲಿ ಪೋಸ್ಟಲಲ್ಲಿ ಸ್ಪೀಡ್ ಪೋಸ್ಟ್ ಮಾಡಿ ಸ್ಯಾಂಪಲ್ ಎಲ್ಲ ಹಾಕಿ ಅದನ್ನು ಅಲ್ಲಿ ಕಳಿಸ್ಬೇಕು. 4 ತಿಂಗಳ 3 ತಿಂಗಳ ನಂತರ ರಿಪೋರ್ಟ್ ಬರೋದು. ಒಂದು ಸ್ಯಾಂಪಲ್ ಇದು ನಾವು ಕಳಿಸುವಾಗ ಒಂದು 10 ಒಟ್ಟಿಗೆ ಕಳಿಸು.
ಆಗ ಅಷ್ಟು ಕಾಸ್ಟ್ಲಿ ಇರಲಿಲ್ಲ ಕ್ಯಾರೆಕ್ಟರೈಸೇಷನ್, ಈಗ ಎಲ್ಲ ಕಾಸ್ಟ್ಲಿ ಆಗಿದೆ. ಆಗ ಕ್ಯಾರೆಕ್ಟರೈಸೇಷನ್ ವಾಸ್ ರಿಲೇಟಿವ್ಲಿ ಚೀಪ್. ಆಗ ಕೂಡ ಸೆಲ್ಫ್ ಫೈನಾನ್ಸ್, ಅಂದ್ರೆ ನೀವು ಇಲ್ಲಿ ವರ್ಕ್ ಮಾಡುವಾಗ ಬಂದದನ್ನು ಸೆಲ್ಫ್ ಫೈನಾನ್ಸ್ ಅದರಲ್ಲಿ ಸ್ಪೆಂಡ್ ಮಾಡಬೇಕು. ಆದರೆ ನಮಗೆ ಫೀಸ್ ಎಲ್ಲ ತುಂಬ ಕಮ್ಮಿ ಇತ್ತು. ಮೊದಲೆಲ್ಲ ಅವರಿಗೆ 6 ಮಂತ್ಲಿ ರಿಪೋರ್ಟ್ ಇದ್ದರೂ ಫೀಸ್ ಇರಲಿಲ್ಲ. ಮತ್ತೆ ಲಾಸ್ಟಿಗೆ ಆಗುವಾಗ 6 ಮಂತಿಗೆ ಎಷ್ಟೋ 500 ರೂಪಾಯಿ ಎಷ್ಟೋ ಕಟ್ಟಲಿಕ್ಕಿತ್ತು. ಅದು ಲಾಸ್ಟಿಗೆ, ಮೊದಲು ಅದು ಇರಲಿಲ್ಲ. 2 ವರ್ಷ 3 ವರ್ಷ ಏನಿರಲಿಲ್ಲ. ಲಾಸ್ಟ್ 1 ಇಯರ್ದು 2 ಟರ್ಮ್ಗೆ 500 ರೂಪಾಯಿ ಕಟ್ಟಿರಬೇಕು ಅಷ್ಟೇ. ನಿಮ್ಮ PhD ಲೈಫ್ ಮತ್ತೆ ಹೇಗಿತ್ತು ಸರ್ ಅಲ್ಲಿ? PhD ಲೈಫು ಎಲ್ಲ ಗುರುತದವರೇ ಇದ್ದಿದ್ರಲ್ಲ. ನಮ್ಮ ಆರ್ಗ್ಯಾನಿಕಲ್ಲಿ ಇವರು ಶಿವಾನಂದ್ ಸರ್ ಅಂತ ಇದ್ರು, ಶಿವಾನಂದ್ ಭಟ್, ಮತ್ತೆ ಸರೋಜಿನಿ ಮೇಡಮ್ ಇದ್ದರು ಅಂಥವರು. ವಿಶಾಲಾಕ್ಷಿ ಎಲ್ಲ ಇಲ್ಲಿ ಇರಲಿಲ್ಲ. ವಿಶಾಲಾಕ್ಷಿ IASಯಲ್ಲಿ PhD ಮಾಡಿ ಮತ್ತೆ ಅವರು ಲೆಕ್ಚರರ್ ಆಗಿ ಬಂದರು. ಹೌದು, ಅವರು ಇರಲಿಲ್ಲ, ಅವರು ಮತ್ತೆ ಬಂದಿರಬೇಕಂತ ಕಾಣ್ತದೆ. ಮತ್ತೆ ಉಡುಪ ಸರು PhD ಆಗಿತ್ತು. ನೋಡಿ, ನಮ್ಮದು PhD ಆಗುವಾಗ ಪರಿಸ್ಥಿತಿ ಹೇಗೆ ಆಗಿದೆ ಅಂದರೆ, ನಾನು 1992 ಹೋಗುವಾಗ ಅಕ್ಬರ್ ಅಲಿ ಮತ್ತು ಶ್ರೀಧರ್ ಅವರು ಫಿನಿಶಿಂಗ್ ಸ್ಟೇಜಲ್ಲಿ ಇದ್ದರು. ಮತ್ತು ನಾವು PhD ಜಾಯ್ನ್ ಆದದ್ದು 94 ಅಲ್ಲ, 2 ವರ್ಷ MPhil ಎಲ್ಲ ಆಗಿದ್ದಾರೆ. ಆಗ ಅವರೆಲ್ಲ ಹೋಗಿದ್ದಾರೆ. ಇಲ್ಲಿ ಯಾರು ಸೀನಿಯರ್ ಫ್ಯಾಕಲ್ಟಿ ಇದು ಇಲ್ಲ, ಯಾರು ಗೈಡೆನ್ಸ್ ಕೊಡುವವರು ಯಾರಿಲ್ಲ. ನಾವು 3 ಜನ ಹೊಸಬ್ರೆ, ಗೊತ್ತಾಯ್ತಲ್ಲ. ಅವರು ಜಾಯ್ನ್ ಆಗಿದೆ, ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಹೊಳ್ಳ ಸರ್ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ, ಮತ್ತು ಇವರಿದ್ದರು ಯಾರು ಕಲ್ಲೂರಾಯ ಸರ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಹಾಗೆ ನಡೀತಾ ಇತ್ತು. ಹೌದು, ಸ್ವಲ್ಪ ಸರ್. ಈಗ ಡಿಗ್ರಿಗೆ ಬಂದ ಮೇಲೆ ನಿಮ್ಮ ಬೇರೆ ಬೇರೆ ನೀವು ಪೊಸಿಷನಲ್ಲಿ ನೀವು ವರ್ಕ್ ಮಾಡಿದ್ದೀರಿ. ಈಗ PUC ಆಗಿ ಡಿಗ್ರಿಗೆ ಬಂದ ಮೇಲೆ ನಿಮ್ಮ ಅಲೋಷಿಯಸಲ್ಲಿ ನಿಮ್ಮ ಒಂದು ಬೆಳವಣಿಗೆ ಹೇಗಿತ್ತು ಅಥವಾ ಚಟುವಟಿಕೆಗಳು ಹೇಗಿತ್ತು? ಹೌದು, ಅಲೋಷಿಯಸಲ್ಲಿ ತುಂಬ ಆಪರ್ಚುನಿಟೀಸ್ ಇವೆ, ಗೊತ್ತಾಯ್ತಲ್ಲ. ನನಗೆ ಗೊತ್ತಿದ್ದ ಪ್ರಕಾರ 86ಗೆ ನಾವು ಜಾಯ್ನ್ ಆದರು. 87, 88, 89, 90 ಈ ವರ್ಷಗಳಲ್ಲಿ ಫಾದರ್ ಲಿಯೋ ಏನು ಮಾಡ್ತಿದ್ರು, ನಮ್ಮನ್ನು ಬ್ಯಾಂಗ್ಳೂರಿಗೆ 15 ದಿನದ ಕೋರ್ಸಿಗೆ, 1 ವಾರದ ಕೋರ್ಸಿಗೆಲ್ಲ ಕಳಿಸ್ತಿದ್ರು, ಟ್ರೈನಿಂಗಿಗೆ, ಬೇರೆ ಬೇರೆ ಫೀಲ್ಡಲ್ಲಿ. ಹೌದು. ಮತ್ತೊಂದು ಇನ್ನೊಂದು ಹೇಳಬೇಕು ನನಗೆ, 86ಅಲ್ಲಿ ನಾನು ಜಾಯ್ನ್ ಆಗಿದ್ದೇನೆ. ಶ್ರೀಪತಿ ರಾಯ್ ಅವರು ಏನು ಹೇಳಿದರು 87ಅಲ್ಲಿ, ಇಲ್ಲಿಂದು ಇನ್ಸ್ಟಿಟ್ಯೂಟ್ ಆಫ್ ಇಂಡಿವಿಜುವಲ್ ಡೆವಲಪ್ಮೆಂಟ್ IID ಅಂತ ಸನ್ನಿತಾರಪ್ಪನಿದ್ದೊಂದು ಇನ್ಸ್ಟಿಟ್ಯೂಟ್ ಇತ್ತು. ಅವ್ರದ್ದೊಂದು ಕೋರ್ಸು ನೀವು ಜಾಯ್ನ್ ಆದರೆ 40 ಅವರ್ಸ್ ಥಿಯರಿ, 60 ಅವರ್ಸ್ ಪ್ರಾಕ್ಟಿಕಲ್, 100 ಅವರ್ಸ್ ಮಾಡಿದರೆ ನಿಮಗೆ ಮಾಸ್ಟರ್ಸ್ ಇದು ಎಂಥದ್ದು ಇಂಡಿವಿಜುವಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂತ ಟ್ರೈನರ್, ಮಾಸ್ಟರ್ ಟ್ರೈನರ್ ಅಂತ ಒಂದು ಸರ್ಟಿಫಿಕೇಶನ್ ಸಿಗ್ತದೆ. ಅದನ್ನು ನಾವು ಮಾಡಿದ್ದೇವೆ. ಅದು ಫಸ್ಟ್ ಸೆಕೆಂಡ್ ಇಯರಲ್ಲಿ ನಾವು ಮಾಡಿದ್ದೇವೆ. ಅಂಥದ್ದೆಲ್ಲ ಬೇರೆ ಬೇರೆ ಆಪರ್ಚುನಿಟೀಸ್ ಬೇಕಾದಷ್ಟು ಇತ್ತು. ಹಾಗೆ ಆಯಿತು. ಮತ್ತು ಕೆಲವೇ ವರ್ಷದಲ್ಲಿ ನಾವು NSS ಕೋಆರ್ಡಿನೇಟರ್ ಆದೆ. ಅದಕ್ಕೆ ಒಂದು 3 ವರ್ಷ ನಾನು ಯೋಚಿಸೋದು 92, 93 ಅಂತ ಕಾಣ್ತದೆ, ಅಥವಾ 91 to 94, 91 to 94 3 ವರ್ಷ NSS ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದೆ. ಹಾಗೆ ಕೆಲವು ವರ್ಷ ನಡೀತಾ ಇತ್ತು ಬೇರೆ ಬೇರೆ ಆಪರ್ಚುನಿಟೀಸಲ್ಲಿ. ಮತ್ತೆ ಸರ್, ನೀವು ಹೇಳಿದ್ರಿ ಈಗ ಕೋವಿಡ್ ನೀವು ಸೇರಿದ ಮೇಲೆ ಅದು ಕೋವಿಡ್ ಆಗೋದಲ್ಲ, ಆಗ ಒಂದು ಹೇಗಿತ್ತು ಸರ್ ಪರಿಸ್ಥಿತಿ? ಈಗ ಮಕ್ಕಳದ್ದು ಈಗ ಓನ್ಲಿ ಬಾಯ್ಸ್ ಕಾಲೇಜಲ್ಲಿ ಈಗ ಹುಡುಗಿಯರು ಸೇರಿದಾಗ ಆಗ ಒಂದು ಹೇಗಿತ್ತು ಅಟ್ಮಾಸ್ಫಿಯರ್ ಅಥವಾ ಇಂಟರಾಕ್ಷನ್ಸ್ ಎಲ್ಲ? ಹೌದು, ಹುಡುಗಿಯರಿಗೆ ಎಷ್ಟು ಪರ್ಸೆಂಟ್, ಓನ್ಲಿ ಲೆಸ್ ದೆನ್ 5% ಅಂತ ಟೋಟಲ್ ಸ್ಟ್ರೆಂತಿನ 5% ಓನ್ಲಿ ಇಂಟೇಕ್ ಮಾಡ್ತಿದ್ರು. ಉಳಿದದ್ದು ಬಾಯ್ಸ್ ಸ್ಕೂಲ್ ಅಂತಲೇ ಇತ್ತದು. ಹುಡುಗಿಯರು ಅಪ್ಲೈ ಮಾಡಿದ ಸಿಗ್ತಿರ್ಲಿಲ್ಲ, ಅಂತ ಟಾಪ್ ಹುಡುಗಿಯರಿಗೆ ಮಾತ್ರ ಸಿಗ್ತಿತ್ತು. 5% ಮಾತ್ರ ಕೊಡ್ತಿದ್ರು. ಆಗ ಏನಾಗ್ತಿತ್ತು, ಹುಡುಗಿಯರಿಗೂ ಹುಡುಗರ ಹತ್ರ ಸರಿ ಮಿಕ್ಸ್ ಮಾಡಲಿಕ್ಕೆ ಅವರು ಮೈನಾರಿಟಿ ಆಗ್ತಿದ್ರು. ಹಾಗೆ ಸ್ವಲ್ಪ ಇತ್ತು ಡಿಫರೆನ್ಸ್, ಬಟ್ ಅಡ್ಜಸ್ಟ್ ಆಯಿತು, ಅಡ್ಜಸ್ಟ್ ಆಗಿದೆ. ಹಾಗೆ ಏನು ತುಂಬ ಡಿಫರೆನ್ಸ್ ಏನಿರಲಿಲ್ಲ. ಆದರೂ ಬಾಯ್ಸ್ ನಮ್ಮ ಶಾಲೆ ಅಂತ ಹೇಳಿಕೊಳ್ಳೋದು ಇತ್ತು. ಇದು ಬಾಯ್ಸ್ ಸ್ಕೂಲ್ ಅಂತ ಅವರಿಗೆ, ಯಾಕೆಂದರೆ ಗರ್ಲ್ಸ್ ವೇರ್ ಮೈನಾರಿಟಿ. ಆ್ಯಂಡ್ ಗರ್ಲ್ಸ್ ಟೀಚರ್ಸ್ 1 ಜನನ 2 ಏನೋ ಇದ್ದರು. ಒಬ್ಬರು ಲೋಯಲಾಲು ಇವರಂತ ಇದ್ದರು, ಲೋಯಲಾ ಡಿಸೋಜಾ ಅಂತ ಕಾಣ್ತದೆ, ಅವರು ಕಾಮರ್ಸ್ ಲೆಕ್ಚರರ್ ಆಗಿದ್ದರು. ಮತ್ತೊಂದು ಮರ್ಟೀಲ್ ಅಂತ ಇದ್ದರು, ಅವರು ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್. ಇಬ್ಬರನ್ನು ಬಿಟ್ಟರೆ ಎಲೋಷಿಯಸ್ ಕಾಲೇಜಲ್ಲಿ ಎಲ್ಲ ಮೇಲ್ ಲೆಕ್ಚರರ್ಸ್ ಮತ್ತು ಮೇಲ್ ಡಾಮಿನೇಟೆಡ್ ಆಗಿತ್ತು. NSS ಕೋಆರ್ಡಿನೇಟರ್ ಆಗಿ ಏನೇನೆಲ್ಲ ಕೆಲಸ ಮಾಡಿದ್ರಿ ಸರ್? NSS ಕೋಆರ್ಡಿನೇಟರ್ ಆಗಿ ದೊಡ್ಡ ಕೆಲಸ ಏನು ಹೇಳೋದಿಲ್ಲ. ಒಂದು ಆಗ ನಮಗೆ 10 ದಿನದ ಕ್ಯಾಂಪ್
ಕ್ಯಾಂಪ್ ಮಾಡಬೇಕೆ. ಓಕೆ, ಆ ಕಂಪಲ್ಸರಿ. ಕ್ಯಾಂಪ್ ಮಾಡೋದೊಂದು ಯುನೀಕ್ ಇದು ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಈ ಒಂದು 60-70 ಮಕ್ಕಳು ನಮ್ಮೊಟ್ಟಿಗೆ ಫುಲ್ ಟೈಮ್ ಇರ್ತಾರೆ, ರಾತ್ರಿ ಬೆಳಿಗ್ಗೆ ಎಲ್ಲ ಇರ್ತಾರೆ. ಹೌದು. ನಾನು ಮತ್ತು ವಿಶಾಂತ್ ಪಿಂಟು ಇಬ್ಬರು ಒಟ್ಟಿಗೆ ಇದ್ದೆವು. ಓಕೆ. ನಾವು ಬೋರಿಮಾರಲ್ಲಿ ಒಂದು ಕ್ಯಾಂಪ್ ಮಾಡಿದ್ದೆವು. ಬೋರಿಮಾರ್ ಬರಿಮಾರು ಶಾಲೆಯಲ್ಲಿ ಕ್ಯಾಂಪ್ ಮಾಡಿದ್ದೆವು. ಅಲ್ಲಿ ನಿಮಗೆ ಹೇಗೆ ಕುಕ್ ಮಾಡೋದು, ಹೇಗೆ ಸಾಮಾನು ತರೋದು, ಹೇಗೆ 10 ಜನರಿಗೆ ಊಟಕ್ಕೆ ಅಡ್ಜಸ್ಟ್ ಮಾಡೋದು. ಇದಕ್ಕೆ ಮಂಗಳೂರು ಯೂನಿವರ್ಸಿಟಿಯಿಂದ ಬರುವಂಥ ದುಡ್ಡು ಭಾರಿ ಕಡಿಮೆ. ಆಗ ಆ ದುಡ್ಡಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕು. ಆಕ್ಟಿವಿಟೀಸ್ಗೆ ದುಡ್ಡು ಬರ್ತಾ ಇತ್ತು. ಹೌದು, NCCಯಿಂದ NSSಗೆ ಬರ್ತಿತ್ತು. ಅದರಿಂದಲೇ ನಾವು ಕ್ಯಾಂಪ್ ರನ್ ಮಾಡ್ತಿದ್ದೆವು. ವರ್ಷದಲ್ಲಿ ಒಂದ್ಸರಿಯಾ ಸರ್ ಅದು? ಹೌದು, NSSಗೆ ಅಂತಲೇ ಸ್ವಲ್ಪ ದುಡ್ಡು ಬರ್ತಿತ್ತು. ಅದರಲ್ಲಿ ನಮಗೆ ಪರ್ ಹೆಡ್ಡಿಗೆ ಎಷ್ಟು ದುಡ್ಡು ಅಂತ ಮಿನಿಮಮ್, ಬಟ್ ಅದು ರನ್ ಆಗ್ತಿತ್ತು ನಮಗೆ. ವಿ ಆರ್ ನಾಟ್ ಟೇಕಿಂಗ್ ಮನಿ ಫ್ರಮ್ ದ ಕಾಲೇಜ್. ಬಟ್ ಪ್ರಿನ್ಸಿಪಲ್ ಎಲ್ಲ ಬಂದರೆ ಅವರು 2 ಸರ್ತಿ ವಿಸಿಟ್ ಮಾಡೋದೆಲ್ಲ ಇತ್ತು. ಆಗ ಪ್ರಿನ್ಸಿಪಲ್ಸ್ 10 ದಿನಗಳ 2 ದಿನ ಬರ್ತಿದ್ರು. ಅವ್ರೇನಾದರೂ ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋದು, ಮಕ್ಕಳಿಗೆ ಖುಷಿ ಆಗ್ತಿತ್ತು. ಹಾಗೆಲ್ಲ ಚೆನ್ನಾಗಿ ನಡೀತಿತ್ತು. ಯುನೀಕ್ ಎಕ್ಸ್ಪೀರಿಯನ್ಸ್. ಎಷ್ಟು ಇಂಪಾರ್ಟೆಂಟ್ ಸರ್ NSS ಮಕ್ಕಳಿಗೆ ನಮ್ಗೆ ಗೊತ್ತಿದೆ, ಮಾತಾಡಲಿಕ್ಕೆ ಬರೋದು ವ್ಯಕ್ತಿಗಳಿಗೆ ಫಸ್ಟ್ ಇಯರಲ್ಲಿ ಅವರು ಆ್ಯಕ್ಟ್ ಮಾಡಲಿಕ್ಕೆ ಕಲಿತಾರೆ. ಅಲ್ಲೆಂದರೆ ಪ್ರತಿದಿನ ಆ್ಯಕ್ಟಿಂಗ್ ಎಲ್ಲ ಇರ್ತದೆ, ಸಿಂಗಿಂಗ್, ಆ್ಯಕ್ಟಿಂಗ್, ಅದೆಲ್ಲ ವೆರೈಟಿ. ಮಕ್ಕಳು ತುಂಬ ಸ್ಮಾರ್ಟ್ ಆಗ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳನ್ನು ಒಂದು ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ಅವರಿಗೆ ಒಂದು ಬ್ಲಡ್ ಡೊನೇಷನ್ ಅದು ಇದಕ್ಕೆಲ್ಲ ಒಳ್ಳೆ ಕಾನ್ಸೆಪ್ಟ್ ಒಳ್ಳೆ ಕರೆಕ್ಟ್ ಆಗ್ತದೆ. ಸೆಕೆಂಡ್, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಪ್ಯಾಸಿವ್ ಇದ್ದ ವ್ಯಕ್ತಿ ಸ್ಟೂಡೆಂಟ್ ಆ್ಯಕ್ಟಿವ್ ಆಗ್ತಾರೆ. ಹೌದು, ತುಂಬ ಡೆವಲಪ್ ಆಗ್ತಾರೆ. NSS ಇಸ್ ವೆರಿ ಗುಡ್ ಅಲ್ವಾ ಸರ್? ಅದು ಈಗ NSS ಬಿಟ್ಟು ನಮ್ಮ ಈಗ ಸಬ್ಜೆಕ್ಟಿಗೆ ಬರೋದಾದರೆ, ನೀವು ಹಲವಾರು ರಸಾಯನಶಾಸ್ತ್ರದಲ್ಲಿ ಹಲವಾರು ಎಕ್ಸ್ಪೆರಿಮೆಂಟ್ ಬಗ್ಗೆ ಕೂಡ ನೀವು ಬುಕ್ ಬರೆದಿದ್ದೀರಿ. ನೀವು ನಿಮ್ಮ ಎಲ್ಲ ಕಾನ್ಸೆಪ್ಟ್ಗಳು ನೀವು ತಿಳಿಸುವಂಥ ರೀತಿ ಇರ್ಬೋದು, ಅದೆಲ್ಲ ಮಕ್ಕಳಿಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಆಗ. ಅದನ್ನು ಹೇಗೆ ಸರ್ ನೀವು ಡೆವಲಪ್ ಮಾಡಿದ್ರಿ? ಮತ್ತೆ ನಾನು ಹೇಳಿದೆ, ಶುರುವಿಗೆ ಹೇಳ್ತಿದ್ದೆ ಈ ರಸಾಯನಶಾಸ್ತ್ರದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ. ಮತ್ತೆ ಆ್ಯಸ್ ಐ ಬಿಕೇಮ್ ಲೆಕ್ಚರರ್, ನಾನು ಲೆಕ್ಚರರ್ ಆಗಿ ರಸಾಯನಶಾಸ್ತ್ರ ತಗೊಂಡ ಮೇಲೆ ನನಗೆ ಅದರಲ್ಲಿ ಒಳ್ಳೆ ಇಂಟ್ರೆಸ್ಟ್ ಬರಲಿಕ್ಕೆ ಶುರು ಆಯಿತು ಒಂದೊಂದು ಸಬ್ಜೆಕ್ಟಲ್ಲಿ. ಮತ್ತು ನಾನು ಈ CET, NEET, JEE ಇಂಥ ಎಲ್ಲ ಕೋಚಿಂಗಲ್ಲಿ ಸ್ವಲ್ಪ ಮಕ್ಕಳನ್ನು ಟ್ರೈನಿಂಗ್ ಮಾಡುವಾಗ ಹೈಯರ್ ಲೆವೆಲ್ ಕ್ವೆಶ್ಚನ್ಸ್ ಎಲ್ಲ ನಮಗೆ ನೋಡಲಿಕ್ಕೆ ಆಗುವಾಗ ಬೇರೆ ಬೇರೆ ರೀಸನಿಂಗ್ ಅದೆಲ್ಲ ಗೊತ್ತಾಯಿತು. ಆಗ ಏನಾಯಿತು, ತುಂಬ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಯಿತು. ಮಕ್ಕಳು ಹೈಯರ್ ಲೆವೆಲ್ ಕ್ವೆಶ್ಚನ್ ತಗೊಂಡು ಬಂದರೂ ನಮಗೆ ಸಾಲ್ವ್ ಮಾಡಲಿಕ್ಕೆ ಆಗಬೇಕಲ್ಲ, ಅದಕ್ಕಾಗಿ ನಾವು ಹೆಚ್ಚು ಓದ್ತಿದ್ದೆವು. ದೇರ್ಫೋರ್ ನಾವು ಓದ್ತಾ ನಮಗೆ ನಾಲೆಜ್ ಜಾಸ್ತಿ ಆಯಿತು, ಇಂಟ್ರೆಸ್ಟು ಜಾಸ್ತಿ ಆಯಿತು. ಹೌದು, ಹಾಗೆ ಡೆವಲಪ್ ಆಗಿ ಹೋಯಿತು ಸಬ್ಜೆಕ್ಟ್. ತುಂಬ ನಿಜವಾಗಿ ನಾನು ಹೇಳೋದು, ಬೇಸಿಕ್ಸ್ ಸ್ಟ್ರಾಂಗ್ ಇದ್ದರೆ ಹೈಯರ್ ಲೆವೆಲ್ ಲರ್ನಿಂಗ್ ಈಸ್ ಮಚ್ ಈಸಿಯರ್. ಅದರಿಂದ ನಾವು PUC ಲೆವೆಲ್ ಉಂಟಲ್ಲ, ಆದಷ್ಟು ಸ್ಟ್ರೆಂಥನ್ ಮಾಡಿಕೊಂಡ್ರೆ ನಮ್ಮ ಡಿಗ್ರಿ ಅಥವಾ PG ಲೆವೆಲ್ ತುಂಬ ಈಸಿಯಾಗಿ ಬರ್ತದೆ. ಸರ್, ಈಗ ನೀವು ಒಂದು ಕಾನ್ಸೆಪ್ಟನ್ನು ಕೆಮಿಸ್ಟ್ರಿ, ಈಗ ಹೆಚ್ಚಿನ ಯಾವ ಮಕ್ಕಳಿಗೆ ಕೇಳಿದರೆ ಸಹ ಕೆಮಿಸ್ಟ್ರಿ ಕಷ್ಟ ಅಂತ ಇರ್ತದೆ. ಅಂಥದ್ರಲ್ಲಿ ನೀವು ಕಾನ್ಸೆಪ್ಟನ್ನು ಒಂದು ಈಸಿ ಮಾಡಬೇಕಿದ್ರೆ ಏನೇನೆಲ್ಲ ಮೆಥಡ್ಸ್ ಯೂಸ್ ಮಾಡ್ತಾಯಿದ್ರಿ ಸರ್ ಕ್ಲಾಸ್ ರೂಮ್ ಟೀಚಿಂಗಲ್ಲಿ? ಜನರಲ್ ಆಗಿ ನಾವು ಸಿಂಪ್ಲಿಫೈ ಮಾಡಿಕೊಳ್ಬೇಕು, ಅದನ್ನೇ ನಾನು ಯೋಚನೆ ಮಾಡೋದು. ಆದಷ್ಟು ಸಿಂಪ್ಲಿಫೈ ಮಾಡಬೇಕು. ಈಸಿಯರ್ ಎಕ್ಸಾಂಪಲ್ಸ್ ಕೊಟ್ಟರೆ, ನನಗೆ ಗೊತ್ತಿದೆ ರಾಜಗೋಪಾಲ್ ಭಟ್ರು ಕೆಲವರು ಐಡಿಯಾ ಮಾಡ್ತಿದ್ರು. ಅವರು ಕೆಲವು ಥರ್ಮೋಡೈನಮಿಕ್ಸ್ ಮಾತಾಡುವಾಗೆಲ್ಲ ಈಸಿ ಡೇ ಟು ಡೇ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಹೇಗೆ ಕಲಿಸೋದು ಹಾಗೆಲ್ಲ ಮಾಡಲಿಕ್ಕೆ ಆಗ್ತಾಯಿದೆ. ಮತ್ತು ಸಿಂಪಲ್ ವೇ ಹೇಗೆ ನೆನಪಿಡ್ಬೋದು, ಹೇಗೆ ಮಾಡ್ಬೋದು ಅಂತ ಅದರ ರೀಸನಿಂಗ್ ಕೊಟ್ಟಾಗ, ಈ ಕಾನ್ಸೆಪ್ಟ್ ಕೊಡೋದಕ್ಕಿಂತಲೂ ಕಾನ್ಸೆಪ್ಟ್ ಬಿಹೈಂಡ್ ಯಾಕೆ ಇದು ಅಂತ ನೀವು ರೀಸನ್ ಕೊಟ್ಟರೆ ಸ್ಟೂಡೆಂಟ್ಸ್ ವಿಲ್ ರಿಮೆಂಬರ್ ಇಟ್ ಬೆಟರ್. ಅವರು ಅಪ್ರಿಷಿಯೇಟು ಮಾಡ್ತಾರೆ. ಇಲ್ಲ ಅಂದರೆ ಅವರಿಗೆ ಎಲ್ಲ ಸ್ಟೂಡೆಂಟಿಗೆ ಒಂದು ಕೆಮಿಸ್ಟ್ರಿ ಅಂದರೆ ಮೆಮರೈಸಿಂಗ್ ಸಬ್ಜೆಕ್ಟ್ ಆಗಿ ತಗೊಳ್ತಾ ಇದ್ದಾರೆ. ಹೇಳಿದರೂ ಒಪ್ಪೋದಿಲ್ಲ. ನಾನು ಕ್ಲಾಸಲ್ಲಿ ಹೇಳೋದುಂಟು, ನನ್ನ ಮೆಮರಿ ತುಂಬ ಕಡಿಮೆ, ನನ್ನಷ್ಟು ಪೂರ್ ಮೆಮರಿ ಇದ್ದವರು ಯಾರು ಇರಲಿಕ್ಕಿಲ್ಲ ಇಲ್ಲಿ. ಬಟ್ ಐ ಆಮ್ ಏಬಲ್ ಟು ಡೂ ಇಟ್ ಬಿಕಾಸ್ ಐ ರೀಸನ್ ಔಟ್. ಈ ಕ್ವೆಶ್ಚನ್ ಇದು ಹೀಗೆ ಇದೆ, ಇದು ಹೀಗೆ ಅಂತ ರೀಸನ್ ಔಟ್ ಮಾಡಿದಾಗ ನಿಮಗೆ ಮರೆತು ಹೋಗೋದಿಲ್ಲ. ಹಾಗೆ ನೀವು ಕಲೀರಿ ಅಂತ ನಾನು ಸ್ಟೂಡೆಂಟ್ಸಿಗೂ ಹೇಳ್ತಾ ಇದ್ದೆ. ದೇ ಯೂಸ್ ಟು ಲೈಕ್ ಈವನ್ ಪ್ರಾಕ್ಟಿಕಲ್ಸ್ ಕೂಡ. ಪ್ರಾಕ್ಟಿಕಲಲ್ಲಿ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು.
ನಮಗೆ ಈಗ ಕೆಲವು ಸತಿ ನಾನು ಜಾಯ್ನ್ ಆಗಿ 87 ನನಗೆ ಪ್ರಾಕ್ಟಿಕಲ್ ಫೈನಲ್ ಇಯರಲ್ಲಿ ಕೊಟ್ಟಿರಲಿಲ್ಲ. ಆದರೂ ನಾನು ಫ್ರೀ ಟೈಮಲ್ಲಿ ಹೋಗಿ ಫೈನಲ್ ಇಯರ್ ಪ್ರಾಕ್ಟಿಕಲ್ ನೋಡೋದು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಅದರಿಂದ ಪ್ರಾಕ್ಟಿಕಲಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನನಗೆ. ಅದರಿಂದ ಯಾಕೆ ಬರುವುದಿಲ್ಲ ಅಂತ. ಹಾಗೆ ಏನಾಯಿತು, 2007 ನಾವು ಫಸ್ಟ್ PG ಶುರು ಮಾಡಿದೆವು. ಎಲ್ಲಿ? ಎಲೋಶಿಯಸಲ್ಲಿ ಆಟೋನಮಸ್ ಬ್ಯಾಚ್ ಶುರು ಮಾಡಿದೆವು. ಆಗ ಏನಾಯಿತು, ಪ್ರಾಕ್ಟಿಕಲ್ ಮಾಡಬೇಕು. ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ನಮಗೆ ಇದು ಮಾತ್ರ ಉಂಟು, ಎಂಥದ್ದು, ಹೆಡ್ಡಿಂಗ್ ಆಫ್ ದ ಪ್ರಾಕ್ಟಿಕಲ್ಸ್ ಮಾತ್ರ ಸಿಲೆಬಸ್ಸಲ್ಲಿ. ಪ್ರೊಸೀಜರ್ ತರಬೇಕು, ಅದಕ್ಕೆ ಕೆಮಿಕಲ್ ತರಬೇಕು, ಅದು ಹೇಗೆ ವರ್ಕೌಟ್ ಆಗ್ತದೆ ಗೊತ್ತಿಲ್ಲ, ಎಲ್ಲವನ್ನು ಮಾಡಿ ನೋಡಬೇಕು. ಆಗ ಇಟ್ ವಾಸ್ ಚಾಲೆಂಜಿಂಗ್. ಮತ್ತೆ 1-2 ವರ್ಷ ಆದಮೇಲೆ ಇಟ್ ಸ್ಟೆಬಿಲೈಸಸ್, ಮತ್ತೆ ಸುಲಭ ಆಗ್ತದೆ, ಮತ್ತೆ ಅದು ಸ್ಟ್ಯಾಂಡರ್ಡ್ ಆಗಿ ಉಳಿತದೆ. ಹಾಗೆ ನಾವು ಮತ್ತೆ ಕೆಲವು ಸತಿ ಡೌಟ್ ಇದ್ದರೆ ಅಲ್ಲಿ ಬಸವಯ್ಯ ಅಂತ ಇಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು, ಅವರಿಗೆ ಫೋನ್ ಮಾಡೋದು. ಇಲ್ಲಾಂದರೆ ಯಾರೋ ಯೂನಿವರ್ಸಿಟಿಗಳಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಯಾರಿಗೋ ಫೋನ್ ಮಾಡೋದು. ಹಾಗೆ ಇದು ಹೀಗೇನಾ ಹಾಗೇನಾ ಅಂತ ಕೇಳಿ ತಿಳಿದು ನಾವು ನಮ್ಮ ಪ್ರಾಕ್ಟಿಕಲ್ ಸೆಟ್ ಮಾಡಿದೆವು. ಹೌದು, ಸ್ವಲ್ಪ ಒಂದು ಸರ್ತಿ ತಪ್ಪಾದರೂ ಮತ್ತೊಂದು ಸರ್ತಿ ಸರಿ ಮಾಡುವಾಗೆ ಸ್ಟ್ಯಾಂಡರ್ಡೈಸ್ ಮಾಡಿಕೊಂಡು ಪ್ರಾಕ್ಟಿಕಲ್ ಸ್ಟಡಿ ಮಾಡೋದು ಮಾಡ್ತಾ ಇದ್ದ. ಇಂಟ್ರೆಸ್ಟ್ ಇತ್ತು ನಮಗೆ ಅದರಲ್ಲಿ, ಒಂದು ಮುಂದೆ ಹೋಗಬೇಕಂತ. ನಮ್ಮ ರಿಸರ್ಚ್ ನಾವು ಮಾಡಿದ್ರಿಂದ ಬೈ 2000 ನಮ್ಮದು ರಿಸರ್ಚ್ ಆಗಿತ್ತಲ್ಲ, ಆದ್ದರಿಂದ 2007 ನಮಗೆ ಆ ರಿಸರ್ಚ್ ಬೆಂಟ್ ಆಫ್ ಮೈಂಡ್ ಇದ್ದರಿಂದ ಪ್ರಾಕ್ಟಿಕಲ್ ಸೆಟಲ್ ಮಾಡಲಿಕ್ಕೆಲ್ಲ ಸುಲಭ ಆಯಿತು, ಮಾಡಲಿಕ್ಕೆಲ್ಲ ಸುಲಭ ಆಯಿತು. ಇದು ನಮ್ಮ ಡಿಗ್ರಿ ಬೈಫರ್ಕೇಶನ್ 2000 ಆದದಲ್ಲ ಸರ್? 2000 PUC ಡಿಗ್ರಿ ಬೈಫರ್ಕೇಶನ್ ಆಯಿತು. ನಾನು ಹೇಳಿದೆ ಎಲೋಶಿಯಸಲ್ಲಿ 1 ವರ್ಷ ಮೊದಲೇ ಮಾಡಿದ್ರು 99. ಬಟ್ 2004 ನಾವು ಹಿಂದೆ ಬಂದೆವು ಕಾಲೇಜಿಗೆ. ಕಾಲೇಜಿಗೆ ಬಂದ ಕೂಡಲೇ ಇಲೆಕ್ಷನ್ ಆಗ್ತಾ ಇತ್ತು. ಯಾವುದು? ಸ್ಟೂಡೆಂಟ್ ಕೌನ್ಸಿಲ್ ಇಲೆಕ್ಷನ್. ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯಿತು. ಅದಕ್ಕೆ ಪ್ರಿನ್ಸಿಪಲ್ ಫಾದರ್ ಯೂಜಿನ್ ಇದ್ದರು 2004. ಅವರು ಕೇಳಿದರು, ನೀನು ಸ್ಟೂಡೆಂಟ್ ಕೌನ್ಸಿಲ್ ಡೈರೆಕ್ಟರ್ ಆಗಬೇಕು ಅಂತ. ಹಾಗೆ 2004 ಸರ್ಕಮ್ಸ್ಟಾನ್ಸಲ್ಲಿ ಬೇರೆಯವರು ಯಾರೋ ಆಗಬೇಕಿತ್ತು, ನನಗೆ ಬಂತು. ಹಾಗೆ ಕೆಲವು ವರ್ಷ ನಾನು ಸ್ಟೂಡೆಂಟ್ ಕೌನ್ಸಿಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ಹೌದು, ತುಂಬ ವರ್ಷ. ನಾನು ಹೇಳೋದಾದರೆ ಹೈಯೆಸ್ಟ್ ನಂದೇ ಇರಬೇಕು. ಮಂಗಳೂರಲ್ಲಿ ಎಲೋಶಿಯಸ್ ಕಾಲೇಜಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಡೈರೆಕ್ಟರ್ ಆಗಿ ಹೈಯೆಸ್ಟ್ ವರ್ಷ ನಾನು ಕೆಲಸ ಮಾಡಿದೆ. 9 ವರ್ಷ ಇರಬೇಕು. 9 ವರ್ಷ. ನಿಮ್ಮದೊಂದು ಸ್ಟೂಡೆಂಟ್ ಒಟ್ಟಿಗೆ ನಿಮ್ಮದೊಂದು ಸಂಬಂಧ? ಅದು ಆಗ ಟ್ರೆಂಡ್ ಏನಿತ್ತು ಅಂದರೆ, ಸ್ವಲ್ಪ ಏನಾದರೂ ಉಪದ್ರ ಆದರೆ ಸ್ಟ್ರೈಕ್ ಮಾಡೋದು ಮಕ್ಕಳು. ಆಗ ಸಿಚುವೇಶನ್ ಹಾಗೆ ನೀವು ನೋಡಬೇಕಿತ್ತು. ಎಷ್ಟು ಮಾಡ್ತಾ ಇದ್ರು ಅಂದರೆ, ಮಕ್ಕಳನ್ನು ಹೋಗಿ ಬಾಗಿಲು ಹಾಕೋದು, ಸ್ಟೂಡೆಂಟನ್ನು ಹೊರಗೆ ಕರೆಯೋದು, ಹೊರಗೆ ಕರೆದು ಆ ದಿನ ಸ್ಟ್ರೈಕ್. ಹೌದು. ಒಂದು ಯಾರೋ ಒಬ್ಬರು ಹೇಳ್ತೇನೆ, ಯಾರೋ ಒಬ್ಬರು ಲೆಕ್ಚರರ್ ಆರ್ಟ್ಸ್ನವರು ಸ್ವಲ್ಪ ಏನೋ ಬೈದ್ರಂತೆ ಒಬ್ಬ ಲೀಡರಿಗೆ, ಅವ ಪ್ರೆಸಿಡೆಂಟ್. ಬೈದದಕ್ಕೆ ಇವೆಲ್ಲ ಹೋಗಿ ಬಾಗಿಲು ಹಾಕಿ ಬಂದ್ ಮಾಡಿದ ಹೊರಗೆ. ನಾವೆಂತ ಮಾಡಿದೆವು, ಸೈನ್ಸ್ ಸೆಕ್ಷನ್ಗೆ ಬರದ ಹಾಗೆ ನೋಡಿದೆವು. ಅವರು ಸಾಹಿತ್ಯಕ್ಕೆ ಬರದ ಹಾಗೆ ನೋಡಿದೆವು. ಆ ವರ್ಷ ಬಂದರು, ಸೈನ್ಸಲ್ಲಿ ಕ್ಲಾಸ್ ಆಗುವಾಗೆ. ಅಲ್ಲಿ ಒಂದು ನಮ್ಮದು ಇದಿದೆ, ಎಂಥದ್ದು ಲಾಕ್ ಟೈಪಲ್ಲಿ ಗೇಟ್ ಇದೆ, ಫುಲ್ ಕವರ್. ಅದನ್ನೆಲ್ಲ ಹಾಕಿ ಒಳಗೆ ನಾವು ಇದು ಪಾಠ ಮಾಡ್ತಾ ಹೋದೆವು. ಫೈನಲ್ ಇಯರ್ವರೆಗೂ ಪಾಠ ಮಾಡಿದ್ವಿ. ಇವರದ್ದು ಫೇಲಿಯರ್ ಆಯಿತು ಫಸ್ಟಿಗೆ. ಸೆಕೆಂಡ್ ಇನ್ಕ್ವೈರಿ ಎಲ್ಲ ಮಾಡಿದೆವು. ಆ ಪ್ರೆಸಿಡೆಂಟ್ ಸೆಕ್ರೆಟರಿ ಎಲ್ಲ ಇನ್ಕ್ವೈರಿ ಮಾಡಿ 1 ವಾರ ಸಸ್ಪೆಂಡ್ ಮಾಡಿದ್ದೆವು. ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ 1 ವಾರ ಸಸ್ಪೆಂಡ್ ಮಾಡಿದ್ದೆ. ಹಾಗೆ ಎಲ್ಲ ಒಂದು ಬೇರೆ ಬೇರೆ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಾವು ಸ್ಟ್ರೈಕನ್ನು ಕಂಟ್ರೋಲ್ ಮಾಡಿದೆವು. ಹೌದು. ಮತ್ತು ನಾವು ಆಪರ್ಚುನಿಟಿ ಕೊಡ್ತಿದ್ದೆವು. ನಮ್ಮದು ಡೆಮೊಕ್ರಾಟಿಕ್ ಇತ್ತು. ಹೇಗೆ ಅಂದರೆ, ಎಲ್ಲರನ್ನು ಕರೆದು ಸ್ಟ್ರೈಕ್ ಮಾಡಬೇಕಾ ಬೇಡ ಅಂತ ನೀವು ಇಲ್ಲಿ ಡಿಸೈಡ್ ಆಗಬೇಕು. ಬಾಗಿಲು ಹಾಕೋದಲ್ಲ ನಾನು ಹೇಳೋದು. ನೀವು ಇಲ್ಲಿ ನಾನು ಇರ್ತೇನೆ, ನೀವು ಡಿಸೈಡ್ ಮಾಡಿ. ನೀವೆಲ್ಲರೂ ಆಯಿತು ಅಂತ ಹೇಳಿದರೆ ರಿಟರ್ನ್ ಕೊಡಿ, ಸಿಗ್ನೇಚರ್ ಹಾಕಿ. ನಾನು ಮತ್ತು ಲೀಡರ್ಸ್ ಹೋಗಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀವಿ, ಹೋಗಿ ಅಫಿಷಿಯಲ್ ಆಗಿ ನಾವು ಸ್ಟ್ರೈಕ್ ಕೊಡುವ ಹಾಗೆ ಅಂತ ಹೇಳಿ ನಾವು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿದೆವು ಎಲ್ಲವನ್ನು. ದ್ಯಾಟ್ ವಾಸ್ ದ ಫಸ್ಟ್. ಚಾಲೆಂಜಿಂಗ್ ಆಗಿತ್ತು, ತುಂಬ ಚಾಲೆಂಜಿಂಗ್. ನಮ್ಮ ಸ್ಟೂಡೆಂಟ್ ಕೌನ್ಸಿಲ್ ಡೇಸ್ಗಳು ವೆರಿ ಚಾಲೆಂಜಿಂಗ್. ಇದು ದೊಡ್ಡ ಪೆಟ್ಟೆಲ್ಲ ಆಗ್ತಿತ್ತು ಕಾಲೇಜ್ ಕ್ಯಾಂಪಸಲ್ಲೇ, 2 ಗ್ಯಾಂಗ್ ಪೆಟ್ಟು. ಆಗ ನಾನು ಮತ್ತು ನವೀನ್ ಸರ್ ನಾವಿಬ್ಬರು ಓಡೋದು ಎಲ್ಲಿಗೆ, ಅವರು ಜಗಳ ಮಾಡುವಲ್ಲಿ. ಅವರು ನಮ್ಮನ್ನು ನೋಡಿ ಅವರು ಓಡೋದು ಎಲ್ಲಿ, ಅವ್ರ ಕ್ಯಾಂಪಸ್ ಹೊರಗಡೆ ಓಡೋದು.
ಅವ್ರ ಕ್ಯಾಂಪಸ್ ಒಳಗಡೆ ಇಲ್ಲ, ಅವ್ರ ಕ್ಯಾಂಪಸ್ ಹೊರಗಡೆ ಹೊಡೆದು. ಯಾಕೆಂದರೆ ಹೊರಗೆ ಆದರೆ ನಾವೇನು ಮಾಡುವಾಗಿಲ್ಲ, ಒಳಗೆ ಹಾಗೆಲ್ಲ. ಮತ್ತು ನಾವು ಆ್ಯಕ್ಷನ್ ಎಲ್ಲ ತಗೊಂಡು ಅದೆಲ್ಲ ಸೆಟ್ಲ್ ಆಯಿತು. ತುಂಬ ವಿಚಾರಗಳು ಸೆಟ್ಲ್ ಆಗಿವೆ. ಹಾಗೆ ಯಾರು ಸರ್ ಈಗ ಸೈನ್ಸಿನವ್ರು ಜೋರಿದ್ದ, ಕಾಮರ್ಸ್ ಅವ್ರು ಜೋರಿ? ಇಲ್ಲ, ಕಾಮರ್ಸ್ ಆರ್ಟ್ಸ್ನವರೇ ಲೀಡರ್ಶಿಪ್ ಎಲ್ಲ ಆರ್ಟ್ಸ್ನವ್ರದ್ದೇ ಇರ್ತಿತ್ತು. ಸೈನ್ಸ್ನವ್ರದ್ದು ಏನು ಇರ್ತಿರ್ಲಿಲ್ಲ. ಸೈನ್ಸ್ನವರು ಲ್ಯಾಬ್ ಎಲ್ಲ ಇದೆಲ್ಲ, ಅವರು ಯಾವಾಗಲೂ ಬ್ಯುಸಿ ಇರ್ತಾರೆ, ಅಂಥ ಲೀಡರ್ಶಿಪ್ ತಗೊಳ್ಳುತ್ತಿರಲಿಲ್ಲ. ಎಲ್ಲ ಆರ್ಟ್ಸ್ ಕಾಮರ್ಸ್ನವರಿಗೆ ಹೆಚ್ಚು ಲೀಡರ್ಶಿಪ್ ಹೋಗ್ತಿತ್ತು. ಹೌದು, ಬಟ್ ಒಳ್ಳೆಯಿತ್ತು. ಆದರೆ ಆಗ ಅದು ಜನರಲ್ ಇಲೆಕ್ಷನ್, ಈಗಿನ ಹಾಗೆಲ್ಲ ಫುಲ್ ಕಾಲೇಜೇ ಜನರಲ್ ಇಲೆಕ್ಷನ್. ಜನರಲ್ ಇಲೆಕ್ಷನಲ್ಲಿ ವೋಟ್ ಆಗುವುದಂದ್ರೆ ಭಯಂಕರ ಇಲೆಕ್ಷನ್. ಅದು ತುಂಬ ದುಡ್ಡು ಖರ್ಚು ಮಾಡ್ತಿದ್ರು ಇಲೆಕ್ಷನ್, ಮತ್ತೆ ಆಗ್ತಿತ್ತು, ಒಳ್ಳೇದಾಗ್ತಿತ್ತು. ಮತ್ತೆ ಆ ಲೀಡರಿಗೆ ಭಯಂಕರ ಮಾತಾಡಲಿಕ್ಕೆ ಬರ್ತಂತ ನಾ ಹೇಳೋದಿಲ್ಲ, ಬಟ್ ದೇ ಬಿಕೇಮ್ ಆಲ್ ಲೀಡರ್ಸ್. ಕೆಲವರೆಲ್ಲ ಬೇರೆ ಬೇರೆ ಪಾರ್ಟಿಯಲ್ಲಿ ಲೀಡರ್ ಆಗಿ ಇದ್ದಾರೆ ಇವತ್ತಿಗೂ. ಯಾರೆಲ್ಲ ಸರ್, ಒಂದು ಕೆಲವರನ್ನು ಮೆನ್ಷನ್ ಮಾಡ್ಬೋದಾ? ಒಬ್ಬ ಒಂದು ಕಾಂಗ್ರೆಸ್ಸಲ್ಲಿ ಒಬ್ಬರು 2 ಜನ ಇದ್ದಾರೆ, ಅವ್ರ ಹೆಸರು ಬರ್ತಾ ಇಲ್ಲ ನನಗೆ. ಒಬ್ಬ ಪಿರೇರಾ ಅಂತ, ಹೀ ಇಸ್ ಎ ಕಾಂಗ್ರೆಸ್ ಯೂತ್ ಲೀಡರ್. ಮತ್ತೊಬ್ಬನೂ ಲೀಡರ್ ಆಗಿದ್ದಾನೆ ಕಾಂಗ್ರೆಸ್ಸಲ್ಲೇ, ಅವ್ರ ಹೆಸರು ಬರ್ತಾ ಇಲ್ಲ. ಬಟ್ ದೇ ಆರ್ ಆಲ್ ಲೀಡರ್ಸ್, ಡಿಫ್ರೆಂಟ್ ಲೀಡರ್ಸ್ ಆಗಿದ್ದರು. ಆ ಲೀಡರ್ಶಿಪ್ ತುಂಬ ಇತ್ತು, ಗೊತ್ತಾಯ್ತಲ್ಲ. ಈಗಿನ ಸಿಸ್ಟಮಲ್ಲಿ ಹೊರಗೆ ಲೀಡರ್ ಆಗೋದಿಲ್ಲ, ಆದರೆ ಒಳಗೆ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಸುಲಭ. ಯಾಕೆಂದರೆ ಅವರು ಒಳ್ಳೆ ಸ್ಪೀಕರ್ಸ್ ಇರ್ತಾರೆ, ಮತ್ತೆ ಸ್ಟಡೀಸಲ್ಲಿ ಇರ್ತಾರೆ. ಹಾಗೆ ಸ್ಟಡೀಸಲ್ಲಿ ಇರಬೇಕಂತಿಲ್ಲ, ಹೌದು, ಸ್ಟಡೀಸಲ್ಲಿ ಇರಬೇಕಂತಿಲ್ಲ. ಅವನಿಗೆ ಪಾಪ್ಯುಲಾರಿಟಿ ಇದ್ದರೆ ಅವ ವಿನ್ ಆಗ್ತಿದ್ದ ಹಾಗೆ. ಬಟ್ ದೇ ವರ್ ಮೋರ್ ಡೆಮೊಕ್ರಾಟಿಕ್ ಲೀಡರ್ಸ್ ಅಲ್ಲ. ಹೌದು, ಬಟ್ ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಚಾಲೆಂಜಿಂಗ್ ಇತ್ತು ನಮಗೆ. ಆ್ಯಸ್ ಸ್ಟೂಡೆಂಟ್ ಕೌನ್ಸಿಲ್ ಡೈರೆಕ್ಟರ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಹೌದು. ಈಗ ಅಂದರೆ ಆ ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ಸೇ ಇರ್ಬೋದು, ಅಥವಾ ಸರ್ ಈಗ ಮೊದಲು ತುಂಬ ಒಂದು ನಾಟಿ ಹುಡುಗಿಯರು ಅಂತ ಇದ್ದವರು ಈಗ ಅಂತಹ ಚೇಂಜ್ ಆದವರೆಲ್ಲ ನೀವು ಗಮನಿಸಿದ್ದೀರಾ? ನಿಜವಾಗಿಯೂ ನಾವು ಒಬ್ಸರ್ವ್ ಮಾಡಿದರೆ ದ ಸ್ಟೂಡೆಂಟ್ಸ್ ಹೂ ವಿಲ್ ರಿಮೆಂಬರ್ ಯು ಆರ್ ದ ನಾಟಿ ಪೀಪಲ್. ಸ್ವಲ್ಪ ಟ್ರಬಲ್ ಇದ್ದಾರಲ್ಲ, ಅವರು ನಿಮ್ಗೆ ಇವತ್ತಿಗೂ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲಿದ್ದರೂ ಮಾತಾಡ್ತಾರೆ. ಎಲ್ಲ ಒಳ್ಳೆ ಸ್ಟೂಡಿಯಸ್ ಪೊಲೈಟ್ ಸ್ಟೂಡೆಂಟ್, ಅವರು ಅಷ್ಟು ನಿಮ್ಮನ್ನು ನೆನಪಿಡೋದಿಲ್ಲ. ಕಡಿಮೆ ಅಂದರೆ ಯಾವಾಗಲೂ ನೆನಪಿಡೋದು ಯಾರು? ಸ್ವಲ್ಪ ಲಿಟಲ್ ತರಲೆ ಇರ್ತಾರಲ್ಲ ಅವರು, ಅಥವಾ ಇಲ್ಲೇ ಪೋಖ್ರಿ ಇರ್ತಾರೆ, ಅಥವಾ ಸ್ಟಡೀಸಲ್ಲಿ ಸ್ವಲ್ಪ ವೀಕ್ ಇರ್ತಾರೆ. ಅಂಥ ವಿದ್ಯಾರ್ಥಿಗಳು ನಿಮ್ಮನ್ನು ಚೆನ್ನಾಗಿ ನೆನಪಿಡ್ತಾರೆ, ಯಾವಾಗಲೂ ರೆಸ್ಪೆಕ್ಟಲ್ಲಿ ಇರ್ತಾರೆ. ಹಾಗೂ ಇದೆ. ಯಾವುದಾದ್ರೂ ಒಂದು ಸ್ಟೋರಿ ನೆನಪುಂಟೆ ಸರ್? ಹಾಗೆ ಯಾವುದಾದ್ರೂ ಒಂದು ನಿಮಗೆ ತುಂಬ ಮನಸ್ಸಿಗೆ ತಟ್ಟಿದಂಥದ್ದು ಮಕ್ಕಳೊಟ್ಟಿಗೆ ತುಂಬ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವು ವಿಚಾರಗಳು ನಿಮಗೆ ಫೀಡ್ಬ್ಯಾಕ್ ತೆಗಿತಾ ಇದ್ರು ಮೊದಲು, PUCಯಲ್ಲಿ ಫೀಡ್ಬ್ಯಾಕ್ ತೆಗೆಯೋದು. ಆಗ ನನಗೆ ತಟ್ಟಿದೆ ಅಂದರೆ ಒಂದು ಕೆಲವರು ಬರೀದ ಗಾಡ್ ಆಫ್ ಕೆಮಿಸ್ಟ್ರಿ ಎಲ್ಲ ಬರೆದಿರ್ತಾರೆ. ಹಾಗೆ ಬರೆಯುವಾಗ ನಮಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾರಲ್ಲ ಮಕ್ಕಳು ಅಂತ ಒಂದು ನಿಮಗೆ ಒಂದು ಖುಷಿ ಆಗ್ತದೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ನಿಮ್ಮನ್ನು ನೆನಪಿಟ್ಟುಕೊಂಡು ಕೆಲವು ವರ್ಷ ಆದ ಮೇಲೂ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಿ ಬಂದು ಮಾತಾಡಿ ಇವತ್ತಿಗೂ ನನ್ನ ಎಲ್ಲ ಡೆವಲಪ್ಮೆಂಟಿಗೆ ನೀವೇ ಕಾರಣರು ಹಾಗೆ ಹೀಗೆ ಅಂತ ಹೇಳುವಾಗ ಖುಷಿ ಆಗ್ತದೆ. ಹೆಚ್ಚಿನ ಜನ ಇವರು MSc ಮಕ್ಕಳಿದ್ರು, ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಮಕ್ಕಳೆಲ್ಲ, ಅವರು ನಿಜವಾಗಿಯೂ ಇವತ್ತಿಗೂ ನಮ್ಮನ್ನು ನೆನಪಿಟ್ಟಿರ್ತಾರೆ. ಹೌದು, ಖಂಡಿತ. ಈಗ MScಯಲ್ಲಿ ನೀವು ಒಂದು 10-15 ವರ್ಷ ವರ್ಕ್ ಮಾಡಿದಿರಲ್ಲ ಸರ್? ಹೌದು, ನಾನು ಹೇಳ್ತೇನೆ. 2007ರಿಂದ 2023 16 ವರ್ಷ MScಯಲ್ಲಿ ಮಾಡಿದ್ದೇನೆ. ಅದರಲ್ಲಿ HOD ಆಗಿ 10 ವರ್ಷ, 16 ಹೌದು 10 ವರ್ಷ HOD ಆಗಿ 6 ವರ್ಷ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೇನೆ. ಕರೆಕ್ಟ್, 16 ವರ್ಷ. ಈ ನಡುವೆ ಸರ್ ನೀವು ಎಕ್ಸ್ಪರ್ಟಲ್ಲಿ ಕೂಡ ನೀವು IIT ಯು ಆರ್ ದ ಮೋಸ್ಟ್ ಸಾರ್ಟ್ ಆಫ್ಟರ್. ನೀವು ನೀಟ್ ಅಥವಾ JEE ತರಬೇತಿಗೆ ಅಥವಾ CETಗೆ ಕಳೆದ ಒಂದು 30 ವರ್ಷಗಳಿಂದ ನೀವು ಅದಕ್ಕೆ ತರಬೇತಿ ನೀಡ್ತಾ ಇದ್ದೀರಿ ಸರ್. ಹೌದು. ಯಾವಾಗ ಪ್ರಾರಂಭ ಆಯಿತು ಇದು? ಬೇಗ ಶುರು ಮಾಡಿದ್ದೇವೆ. ಆಗ ಎಕ್ಸ್ಪರ್ಟ್ ಹೀಗೆ ಬೆಳೆದಿರಲಿಲ್ಲ. ಆಗ ಶುರು ಮಾಡಿ ಸ್ವಲ್ಪ ಅಸಿಸ್ಟ್ ಮಾಡ್ತಿದ್ದೆ ಫ್ರೀ ಟೈಮಲ್ಲಿ, ಅವರಿಗೆ ಸ್ವಲ್ಪ ಅಸಿಸ್ಟ್ ಮಾಡಿದ ಹಾಗೆ ಹೋಗಿ ಕ್ಲಾಸಸ್ ಎಲ್ಲ ಹೆಲ್ಪ್ ಮಾಡ್ತಿದ್ದೆ. ಮತ್ತು ನನಗೇನಾಯಿತು, ಮಕ್ಕಳು ತುಂಬ ಕ್ವೆಶ್ಚನ್ ಕೇಳೋದು ಅಲ್ಲಿ
ಅಲ್ಲೇ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅವರು ಕ್ವೆಶ್ಚನ್ ಕೇಳೋದು ಕ್ರಿಯೇಟಿವ್ ಆಗಿ ಕೇಳ್ತಾ ಇರುವಾಗ ನಮ್ಮ ಸಬ್ಜೆಕ್ಟ್ ನಾಲೆಜ್ ಇಂಪ್ರೂವ್ ಆಗ್ತಿತ್ತು. ಹೌದು, ಹಾಗೆ ನಮಗೆ ತುಂಬ ಆಪರ್ಚುನಿಟಿ ಬಂದಾಗ JEE ಮಾಡಲಿಕ್ಕೆ ಆಗಲಿ, ನೀಟ್ ಮಾಡಲಿಕ್ಕೆ ಆಗಲಿ, ನೀಟ್ ಮತ್ತೆ ಬಂತು ತುಂಬ ವರ್ಷದ ನಂತರ, ಮತ್ತು JEE ಇತ್ತು, ಮತ್ತು IIT ಅಂತ ಹೇಳ್ತಿದ್ರು ಆಗ, ಮತ್ತು AIPMT ಅಂತ ಹೇಳ್ತಿದ್ರು ಆಗ, ಈಗ ನೀಟ್ ಅಂತ ಹೇಳ್ತಾರೆ. ಹೌದು, ಮತ್ತು CET. ಇದೆಲ್ಲ ತುಂಬ ವರ್ಷ ನಾವು CET ಬುಕ್ಕು ಬರೆದಿದ್ದೀವಿ. ಅದರಲ್ಲಿ ನಮಗೆ ತುಂಬ ಎಕ್ಸ್ಪೋಜರ್ ಇದ್ದದರಿಂದ ನಮಗೂ ಸಬ್ಜೆಕ್ಟ್ ಡೆಪ್ತ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಖುಷಿ ಆಯಿತು, ನಮಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಆದ್ದರಿಂದ ಸಿಕ್ಕಿದ ಆಪರ್ಚುನಿಟಿಯನ್ನು ನಾವು ಅಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದೇವೆ, ನಮಗೆ ಚೆನ್ನಾಗಿ ಆಗಿದೆ. ಈಗ ಸರ್, ಈಗ ಹಿಂದೆ ನೀವು ಕಲಿಸೋದಕ್ಕಿಂತ ಸಹ ಈಗ ಒಂದು 90ರ ದಶಕದಲ್ಲಿರ್ಬೋದು ಅಥವಾ 2000 ದಶಕದಲ್ಲಿರ್ಬೋದು, ಈಗ ಜೆನ್ಜಿಗಳು ಅಂತ ಏನು ಹೇಳ್ತಾರೆ, ಈಗ PUC ಯಲ್ಲಿರೋ ಮಕ್ಕಳಾಗಿರ್ಬೋದು, ಡಿಗ್ರಿಯವರು ಕೂಡ ಈಗ ಆಲ್ಮೋಸ್ಟ್ ಜೆನ್ಜೀಸ್ ಅಂತ ಹೇಳ್ಬೋದು. ಆ ಒಂದು ಡಿಫ್ರೆನ್ಸ್, ವ್ಯತ್ಯಾಸ ಹೇಗೆ ಸರ್? ವ್ಯತ್ಯಾಸ ತುಂಬ ಇದೆಯಾ? ಖಂಡಿತ. ಯಾಕೆಂದರೆ ಈಗ ಮೊಬೈಲ್ ಯುಗ, ಗೊತ್ತಾಯ್ತಲ್ಲ, ಡಿಸ್ಟ್ರಾಕ್ಷನ್ ಮಕ್ಕಳಿಗೆ ತುಂಬ ಇದೆ. ಕಾನ್ಸಂಟ್ ಮತ್ತೆ ಏನಾಯಿತು, ಅದರ ಮಧ್ಯದಲ್ಲಿ ಒಂದು ಕೋವಿಡ್ ಬಂತು. ಒಂದು ಎಲ್ಲ ವಿದ್ಯಾರ್ಥಿಗಳು, ಇವತ್ತಿನ ಇರುವಂಥ ವಿದ್ಯಾರ್ಥಿಗಳು ಅವರ ಪ್ರೈಮರಿಯಲ್ಲಿಯೋ ಹೈಸ್ಕೂಲಲ್ಲಿಯೋ ಕೋವಿಡ್ ಪೀರಿಯಡಲ್ಲಿ ಬಂದವರು. ಆ ಪೀರಿಯಡಲ್ಲಿ ಅವರಿಗೆ ಆನ್ಲೈನಲ್ಲಿಯೋ ಏನಾಯಿತು, ಕಾನ್ಸಂಟ್ರೇಷನ್ ತುಂಬ ಕಮ್ಮಿ, ಒಂದು ಡಿಸ್ಟ್ರಾಕ್ಷನ್ ಜಾಸ್ತಿ. ಅವರಿಗೆ ಸುಲಭದಲ್ಲಿ ಮಾರ್ಕ್ ಬರಬೇಕು, ಹಾರ್ಡ್ ವರ್ಕ್ ಅಷ್ಟು ಸುಲಭದಲ್ಲಿ ಇಲ್ಲ. ಹಾರ್ಡ್ ವರ್ಕ್ ಕಾನ್ಸೆಪ್ಟು ಬರಬೇಕಾದ್ರೆ ಮತ್ತೆ ಬರ್ತದೆ. ಈಗ ಎಕ್ಸ್ಪರ್ಟಿಗೆ ಈಗ ಬರುವಂಥ ವಿದ್ಯಾರ್ಥಿಗಳಲ್ಲಿ ಅವರು ಫಸ್ಟ್ ಇಯರಲ್ಲಿ ಸ್ವಲ್ಪ ಲೈಟಾಗಿರ್ತಾರೆ. ಸೆಕೆಂಡ್ ಇಯರ್ಗೆ ಈಗ ಬರುವಾಗ ಅವರು ಸ್ವಲ್ಪ ಇಲ್ಲಿಯ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿ ಹೇಗೆ ಸ್ಟೂಡಿಯಸ್ ಇರಬೇಕು ಅಂತ ಗೊತ್ತಾಗ್ತದೆ. ಬಟ್ ಸ್ಟಿಲ್ ವಿ ಫೈಂಡ್ ದ್ಯಾಟ್ ಸಿಗ್ನಿಫಿಕೆಂಟ್ ನಂಬರ್, ಮೇ ಬಿ 10%, 15% ಆರ್ ನಾಟ್ ಫೋಕಸ್ಡ್, ಸ್ವಲ್ಪ ಕಮ್ಮಿ. ಆಗ ರಿಯಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ವೆರ್ ಲೆಸ್. ಈಗ ಈ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲರೂ ಬರೀತಿರ್ಲಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಕಡಿಮೆ ಜನ ಬರೀತಾರೆ, ಹುಷಾರು ಮಕ್ಕಳು ಇದ್ದರು, ತುಂಬ ಇಂಟ್ರೆಸ್ಟ್ ಇತ್ತು. ಈಗಿನ ಮಕ್ಕಳಿಗೆ ತುಂಬ ಜನ ಬರೀತಾರೆ, ಎಲ್ರಿಗೂ ಇಂಟ್ರೆಸ್ಟ್ ಇದೆ ಅಂತ ಹೇಳೋದಿಲ್ಲ, ತುಂಬ ಹುಷಾರಿದ್ದವರು ಇದ್ದಾರೆ. ಬಟ್ ಅದರೊಟ್ಟಿಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲದವರು, ಸೊ ಮಿನಿಮಮ್ ಮಾರ್ಕ್ ತೆಗೆಯುವವರು ಅವರು ಇದ್ದಾರೆ. ಆದ್ದರಿಂದ ಟೀಚಿಂಗ್ ಅವರಿಗೆ ಕಲಿಸಲಿಕ್ಕೆ ತುಂಬ ಕಷ್ಟ. ಅಂದರೆ ಈಗ ಹೇಳ್ತೀರಾ ಸರ್, ಈಗ ಪೇರೆಂಟಲ್ ಪ್ರೆಷರ್ ಬರೋರು ಜಾಸ್ತಿ ಇದ್ದಾರೆ ಅಂತ ತುಂಬ ಇದೆ. ಈಗ ನೋಡಿ, ಫಸ್ಟ್ ಇಯರಲ್ಲಿ PUCಗೆ ಬರ್ತಾರೆ ವಿದ್ಯಾರ್ಥಿ, ನಿಮಗೆ ಅಲ್ಲಿ ಬೇರೆ ಬೇರೆ ಬ್ಯಾಚ್ ಇರ್ತದೆ. ಕೆಲವುದರಲ್ಲಿ JEE ಅಡ್ವಾನ್ಸ್ ಬ್ಯಾಚ್ ಅಂತ ಇರ್ತದೆ, JEE ಮೇನ್ ಬ್ಯಾಚ್ ಅಂತ ಇರ್ತದೆ. ವಿದ್ಯಾರ್ಥಿ ಎಷ್ಟೋ ಮಾರ್ಕ್ ತೆಗೀತಾ ಕಡಿಮೆ ಇರಬಹುದು, ಅವರ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾನೆ, ನನ್ನ ಮಗ JEE ಅಡ್ವಾನ್ಸಲ್ಲೇ ಇರಬೇಕು ಅಂತ. ಅವರಿಗೆ ಕೋಪ್ ಅಪ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವರ ಮಾರ್ಕ್ ನೋಡಬೇಕಲ್ಲ, ಅವರ ಕೆಪಾಸಿಟಿ ನೋಡಬೇಕಲ್ಲ, ಅವರಿಗೆ ಆಗೋದಿಲ್ಲ. ಇದು ಪೇರೆಂಟಲ್ಲಿ ಏನಿದೆ, ಈಗ ಇರುವಂಥದ್ದು ಮಕ್ಕಳು ಒಬ್ಬರು ಅಥವಾ ಇಬ್ಬರು ಮಾತ್ರ ಎಲ್ರಿಗೂ. ಅವರಿಗೆ ನಮ್ಮ ಮಕ್ಕಳು ಟಾಪಲ್ಲಿ ಇರಬೇಕು ಅಂತ, ಅವರಿಗೆ ಕೆಪಾಸಿಟಿ ಉಂಟಾ ಇಲ್ಲ ಅಂತ ಸೆಕೆಂಡರಿ. ಆದ್ದರಿಂದ ಪೇರೆಂಟಲ್ ಪ್ರೆಷರ್ ತುಂಬ ಇರ್ತದೆ, ಅದನ್ನು ಕೂಪ್ ಅಪ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಕೆಲವು ವಿದ್ಯಾರ್ಥಿಗಳಿಗೆ, ಅದು ಕಷ್ಟ. ಈಗ ಸರ್, ನೀವು ಏನು ಸಜೆಷನ್ ಕೊಡ್ತೀರಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡುವ ಮಕ್ಕಳಿಗೆ? CET ಆಗಿರ್ಬೋದು, JEE ಆಗಿರ್ಬೋದು. JEE ಎಷ್ಟು ಇಂಪಾರ್ಟೆಂಟ್, ಹಾಗೆಯೇ CET ಎಷ್ಟು ಇಂಪಾರ್ಟೆಂಟ್ ಸರ್? ನಾನು ಹೇಳೋದು, ಅವ ಫಸ್ಟ್ PUC ಬ್ಯಾಚ್ ತಗೊಳ್ಳುವಾಗಲೇ ಹಿ ಹ್ಯಾಸ್ ಟು ಡಿಸೈಡ್ ನಾನು ವೆದರ್ ಐ ಆಮ್ ಟೇಕಿಂಗ್ JEE ಆರ್ ನಾಟ್ ಅಂತ. ಯಾಕೆಂದರೆ JEEಗೆ ಥರೋ ಸ್ಟಡೀಸ್ ಬೇಕು. JEE ಅಲ್ಲಿ ಮೇನ್ ಎಕ್ಸಾಮ್ ಇದೆ, ಅಡ್ವಾನ್ಸ್ ಎಕ್ಸಾಮ್ ಇದೆ, 2 ಎಕ್ಸಾಮ್ ಇರುವಾಗ ಅದಕ್ಕೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ 2 ಥರೋ ಎಕ್ಸಾಮ್ ಆಗಬೇಕು, ಪ್ರಿಪ್ರೇಷನ್ ಆಗಬೇಕು. ಅವರು 2 ದೋಣಿಯಲ್ಲಿ ಕಾಲಿಟ್ಟರೆ ಕಷ್ಟ ಆಗ್ತದೆ. ಯಾವಾಗ ನಾನು JEEನೂ ಮಾಡ್ತೇನೆ, ನೀಟೂ ಮಾಡ್ತೇನೆ, ಯಾವುದು ಸಿಗ್ತದೆ ಅದಕ್ಕೆ ಹೋಗ್ತೇನೆ ಅಂತ ಹೇಳಿದರೆ, ನನ್ನ ಕ್ಲಾಸಲ್ಲಿ ಆದ ವಿಚಾರವೊಂದು ಹೇಳಲಿಕ್ಕೆ ಬಯಸ್ತೇನೆ. ಒಬ್ಬ ಹುಷಾರು ಹುಡುಗ ಇದ್ದ, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಹಿಸ್ ನೇಮ್, ಬೇಡ. ಆದರೆ ಅವ ಕ್ಲಾಸಲ್ಲಿ ಯಾವಾಗಲೂ ಟಾಪರ್. ಅವನಿಗೆ ಸೆಕೆಂಡ್ ಇಯರ್ ಆಗುವಾಗ PCMB ಸ್ಟೂಡೆಂಟ್, ಸೆಕೆಂಡ್ ಇಯರ್ ಆಗುವಾಗ ನಾನು JEE ಟ್ರೈ ಮಾಡಬೇಕಂತ ಆಯಿತು. JEE ಮಾಡ್ತಾ ಹೋದ. ತುಂಬ ಕ್ಲಾಸ್ ಇರುವಾಗಲೂ ನಾವು ಪಾಠ ಮಾಡುವಾಗಲೂ ಅವ್ರು ಹೇಳೋದು, ನಾನು ಸ್ವಲ್ಪ ಮ್ಯಾಥ್ಸ್ ಮಾಡ್ಬೋದಾ ಹಾಗೆ ಹೀಗೆ ಅಂತ, ಸ್ವಲ್ಪ ಎಕ್ಸ್ಟ್ರಾ ಮಾಡೋದು, ಸ್ವಲ್ಪ ಲೈಟಾಗಿ ಬೇರೆ ಪ್ರಿಪ್ರೇಷನ್ ಮಾಡೋದು, ಹಾಗೆ ಎಲ್ಲ ಮಾಡ್ತಿದ್ದ, ಏನೆಲ್ಲ ಮಾಡಿದ. ಅವನ ಬ್ರದರ್ ಇದು ಎಂಥದ್ದು ಟ್ವಿನ್ ಬ್ರದರ್,
ಓಕೆ ಇನ್ನೊಬ್ಬ ಅವ ಮೆಡಿಕಲ್ ಮಾತ್ರ ನೀಟ್ ಪ್ರಿಪೇರ್ ಮಾಡಿದ. ಓಕೆ ಅವ ನಿಜವಾಗಿ ಇವನಿಗಿಂತ ತುಂಬ ಕಡಿಮೆ ಇಂಟೆಲಿಜೆನ್ಸ್ ಈ ಹುಡುಗನಿಗಿಂತ ಟ್ವಿನ್ನ. ಬಟ್ ಅವ ಒಂದೇ ಫೋಕಸ್ ಮಾಡಿದ ನೀಟ್. ಇವ ಏನು ಮಾಡಿದ, JEE ಮಾಡಿದ, ಅದರೊಟ್ಟಿಗೆ ನನಗೆ ನೀಟು ಆಗ್ಬೋದು ಅಂತ ಅವನ ತಲೆಯಲ್ಲಿ ಓಕೆ ಎರಡೂ ಟ್ರೈ ಮಾಡುವ ಅಂತ. ಕಡೆಗೆ JEE ಮಾಡಿದ, 99% ಬಂತು ಅವನಿಗೆ, 99% ಬಂತು. ಓಕೆ ನಂತರ ನೀಟ್ ಬರೆದ. ನೀಟ್ ಬರೆಯುವಾಗ ಲಾಸ್ಟ್ ಇಯರ್ ಇರಬೇಕು, 650ಗಿಂತ ಹೆಚ್ಚು ಮಾರ್ಕ್ಸ್ ಸಿಗಬೇಕು ಹೌದು ಅವನ ಕೆಪಾಸಿಟಿ ಮಟ್ಟ. ಓಕೆ ಅವನಿಗೆ ಬಂದದ್ದು 590 ಏನೋ. ಓ ಅವನ ಬ್ರದರಿಗೆ 615 ಮೇಲೆ ಬಂತು. ಓ ಹಾಂ ಹಾಂ ಆದ್ದರಿಂದ ಕಡೆಗೆ ಇಬ್ಬರು ಮೆಡಿಕಲ್ಗೆ ಹೋದರು. ಹಾಂ ಬಟ್ ಹೀ ವೆಂಟ್ ಫಾರ್ ದ ಯಂಗರ್ ಬ್ರದರ್ ಆರ್ ಓಲ್ಡರ್ ಬ್ರದರ್, ಐ ಡು ನಾಟ್ ನೋ. Okay. ಒನ್ ಆಫ್ ದ ಟ್ವಿನ್ಸ್ ಅಂದರೆ ಏಜ್ ಡಿಫರೆನ್ಸ್ ಏನೂ ಇರೋದಿಲ್ಲ. ಒನ್ ಆಫ್ ದ ಟ್ವಿನ್ಸ್ ಅವ ವೀಕರ್ ಇದ್ದವನು, ಹೀ ವೆಂಟ್ ಟು ಎ ಬೆಟರ್ ಮೆಡಿಕಲ್ ಕಾಲೇಜ್ ದನ್ ದಿಸ್. ಇಬ್ಬರು ಮೆಡಿಕಲ್ಗೆ ಹೋಗಿದ್ದಾರೆ. ಅದಕ್ಕೆ ನಾನು ಹೇಳೋದು, ನೀವು ಫಸ್ಟೇ ಡಿಸೈಡ್ ಮಾಡಿ ಅಲ್ಲ. ಕರೆಕ್ಟ್ ನೀವು ಎರಡು ದೋಣಿಯಲ್ಲಿ ಕಾಲಿಟ್ರೆ ಕಷ್ಟ ಇತ್ಲಾಗೆ ಎರಡೂ ಹೋಗಿಬಿಡ್ತದೆ. ಅಲ್ವಾ ದೇಫೋರ್ ಎಲ್ಲರೂ ಡಿಸೈಡ್ ಮಾಡಿ, ನೀಟಾದರೆ ನೀಟೇ ಮಾಡಿ. ಓಕೆ ಬಿಕಾಸ್ JEEಗೆ ಮೆಥಡ್ ಬೇರೆ. ಯಾಕೆ, ಅಲ್ಲಿ ಮಲ್ಟಿಪಲ್ ರೈಟ್ ಆನ್ಸರ್ಸ್ ಅಂತ ಒಂದಿದೆ, ಮತ್ತೊಂದು ನ್ಯೂಮ್ಯಾರಿಕಲ್ಸ್ ಅಂತ ಇದೆ, ಅದನ್ನು ಟ್ರೈನಿಂಗ್ ಮಾಡಿಕೊಳ್ಬೇಕು. ಇಲ್ಲಿ CETಯಲ್ಲಿ ನೀಟಲ್ಲಿ ಹಾಗೆ ಅಲ್ಲ, ನೀಟಲ್ಲಿ ಸಿಂಗಲ್ ಆನ್ಸರ್, ಆನ್ಸರ್ಸ್ ಆಬ್ಜೆಕ್ಟಿವ್ ಟೈಪ್. ಆಬ್ಜೆಕ್ಟಿವ್ ಆದ್ದರಿಂದ ಅಪ್ರೋಚ್ ಬೇರೆಯೇ, ಓಕೆ ಅದನ್ನು ಪ್ರಿಪರೇಷನು ಬೇರೆ ಟೈಮ್. ಅದರಿಂದ ನಾನು ಹೇಳೋದು ಇಷ್ಟೇ, ಫಸ್ಟಿಗೆ ನೀವು ಡಿಸೈಡ್ ಮಾಡಿದರೆ ಮತ್ತು ಒಂದೇ ದೋಣಿಯಲ್ಲಿ ಕಾಲಿಟ್ಟರೆ ಖಂಡಿತವಾಗಿಯೂ ನಿಮ್ಮ ಪ್ರಿಪರೇಷನ್ ಚೆನ್ನಾಗಿ ಮಾಡಿದರೆ ಓಕೆ ಯು ವಿಲ್ ಬಿ ಏಬಲ್ ಟು ಡೂ ವೆರಿ ವೆಲ್ ಇನ್ ನೀಟ್ ಓಕೆ ಆ್ಯಂಡ್ JEE JEE ಸಪ್ರೇಟ್. ಸರ್, ಈಗ JEE ಮೇನ್ಸ್ ಎಷ್ಟು ಇಂಪಾರ್ಟೆಂಟ್, JEE ಅಡ್ವಾನ್ಸ್ ಎಷ್ಟು ಇಂಪಾರ್ಟೆಂಟ್? ಎಸ್, ನಿಮಗೆ NITಗಳಿಗೆ ಜಾಯ್ನ್ ಆಗಬೇಕು ಮಾಡಬೇಕಾದ್ರೆ JEE ಮೇನ್ ಸಾಕಾಗ್ತದೆ. ಓಕೆ JEEಯಲ್ಲಿ 99% ಮೇಲೆ ಹೋಗಬೇಕು. NITಗೆ ಸಹ ಹೌದು, 99.9 ದೇ ಆರ್ ಸೇಯಿಂಗ್. ಅದಕ್ಕೆ 99 ಮೇಲೆ ಹೋದರೆ ಮಾತ್ರ NITಯಲ್ಲಿ ನಿಮಗೆ ಸಿಗ್ತದೆ. ಓಕೆ NITಯಲ್ಲಿ ಇಲ್ಲದಿದ್ದರೆ ನೀವು ಮತ್ತೆ 98, 97 ಎಲ್ಲ ಹೇಳಲಿಕ್ಕೆ ಆ ಇನ್ಸ್ಟಿಟ್ಯೂಷನ್ಸ್ಗಳು ಹೇಳ್ಬೋದು, ಬಟ್ ನಿಮಗೆ NITಯಲ್ಲಿ ಒಳ್ಳೆಯ ಬ್ರ್ಯಾಂಚ್ ಮತ್ತೆ ಸಿಗುವುದಿಲ್ಲ. ಓಕೆ ಆದ್ದರಿಂದ JEE ಮಾಡೋದಾದ್ರೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಓಕೆ IITಯಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದರೆ ಅಡ್ವಾನ್ಸ್ ಯು ಹ್ಯಾವ್ ಟು ಡೂ. ಓಕೆ JEE ಅಡ್ವಾನ್ಸ್ ಮಾಡಬೇಕು. ಅಡ್ವಾನ್ಸ್ ನಿಜವಾಗಿ ಸ್ವಲ್ಪ ಹೈಯರ್ ಲೆವೆಲ್ ಇರ್ತದೆ, ಅದಕ್ಕೆ ಥೊರೋ ಪ್ರಿಪ್ರೇಷನ್ ಆಗಬೇಕು. ಓಕೆ ಕ್ವೆಶ್ಚನ್ಸ್ ಕಡಿಮೆ, ಒಂದು 20 ಕ್ವೆಶ್ಚನ 22 ಕ್ವೆಶ್ಚನ್ ಮಾತ್ರ ಇರ್ತದೆ ಒಂದು ಪೇಪರಲ್ಲಿ. ಕೆಮಿಸ್ಟ್ರಿಯಲ್ಲಿ 22 ಕ್ವೆಶ್ಚನ್ ಮಾತ್ರ. ಓಕೆ ಆದರೆ ಪ್ರತಿ ಕ್ವೆಶ್ಚನ್ ಡೈರೆಕ್ಟ್ ಆನ್ಸರ್ ಇರೋದಿಲ್ಲ. ಅದನ್ನು ವರ್ಕ್ ಮಾಡುವಾಗ ತುಂಬ ಕಷ್ಟ ಇರ್ತದೆ. ಅಲ್ವಾ? ಅದನ್ನು ರಿಯಲಿ ಒಳ್ಳೆ ಮಾಡಬೇಕು. ಅಲ್ವಾ ಸರ್? ಈಗ ಟೀಚಿಂಗ್ ಕೂಡ ಹಾಗೆ ಇರ್ತದೆ. ಈಗ JEE ಮೇನ್ಸ್ಗೆ ಸಪ್ರೇಟ್ ಟೀಚಿಂಗ್, ಹೌದು, JEE ಅಡ್ವಾನ್ಸ್ಗೆ ಎಕ್ಸ್ಟ್ರಾ ಲೆವೆಲ್ ಟೀಚಿಂಗ್ ಮಾಡ್ತಾರೆ. ಎಕ್ಸ್ಟ್ರಾ ಲೆವೆಲ್ ಟೀಚಿಂಗ್. ಹೌದು, JEE ಮೇನ್ಸ್ಗೆ ಸಾಧಾರಣ ನೀಟ್ ಲೆವೆಲಲ್ಲಿ ಇರ್ತದೆ, ಸ್ವಲ್ಪ ಹೈಯರ್ ಲೆವೆಲ್ ಓಕೆ ಸ್ವಲ್ಪ. ಯಾಕೆಂದರೆ ಅವರಿಗೆ ಇನ್ನೆರಡು ಕವರ್ ಮಾಡಬೇಕಂತ ಹೇಳಿದೆಲ್ಲ ನಾನು, ನ್ಯೂಮ್ಯಾರಿಕಲ್ ಕವರ್ ಮಾಡಬೇಕು, ಮಲ್ಟಿಪಲ್ ಆನ್ಸರ್ ಇದ್ದು ಕವರ್ ಮಾಡಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಹೈಯರ್ ಎಕ್ಸ್ಪೋಜರ್ ಇರ್ತದೆ JEಯಲ್ಲಿ. ಓಕೆ. ಯಾಕೆಂದರೆ ನೀಟಲ್ಲಿ ಆ ಲೆವೆಲಲ್ಲಿ ಇರುವುದಿಲ್ಲ, ನೀಟಲ್ಲಿ ಸಿಂಗಲ್ ಆನ್ಸರ್ ಅಲ್ಲ, ಅದರಿಂದ ರಿಲೇಟಿವ್ಲಿ ಈಸಿ ಇರ್ತದೆ. ಓಕೆ ಸರ್, ಈಗ ನೀವೇನು ಹೇಳ್ತೀರಿ, ಈಗ ನೀಟ್ ಎಕ್ಸಾಮ್ ಈಗ ಆಲ್ ಓವರ್ ಇಂಡಿಯಾ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾರಲ್ಲ ಸರ್, ಅದು ಎಷ್ಟು ಒಳ್ಳೆಯದು? ನೀಟ್ ಆಲ್ ಓವರ್ ಇಂಡಿಯಾ ಬೆಸ್ಟಾ ಅಥವಾ ಸ್ಟೇಟ್ ವೈಸೇ ಬೆಸ್ಟಾ? ನಿಜವಾಗಿ ಕಾಂಪಿಟೇಷನ್ ಅಟ್ ನ್ಯಾಷನಲ್ ಲೆವೆಲ್ ನಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತ ಆಗಬೇಕಾದ್ರೆ ನ್ಯಾಷನಲ್ ಲೆವೆಲೇ ಬೆಸ್ಟ್. ಒಂದೇ ಒಂದು ಪ್ರಾಬ್ಲಮ್ ಏನಾಗಿದೆ, ಕೆಲವು ಕಡೆ ಪೇಪರ್ ಲೀಕ್ ಆಗಿ ನಿಮ್ಮದು ಕರೆಕ್ಟ್ ರಿಸಲ್ಟ್ ಅಲ್ಲ ಅಂತ ಹೇಳೋದು, ಗೊತ್ತಾಯ್ತಲ್ಲ. ಕೆಲವು ಇನ್ಸ್ಟಿಟ್ಯೂಷನಲ್ಲಿ ಇಲ್ಲಿ ನೋಡಿ, ಸೌತಲ್ಲಿ ಮೇನ್ಲಿ ಮ್ಯಾಂಗ್ಳೂರು, ಉಡುಪಿ ರೀಜನಲ್ಲಿ ಐ ಕ್ಯಾನ್ ಸೇ ಪರ್ಫೆಕ್ಟ್ ಎಕ್ಸಾಮ್ಸ್ ಆಗ್ತವೆ. ಆದ್ದರಿಂದ ಈ ಮಕ್ಕಳು ಅವರ ಕೆಪಾಸಿಟಿಯಿಂದಲೇ ಮಾರ್ಕ್ ತೆಗೆಯುತ್ತವೆ. ಆದರೆ ಕೆಲವು ಕಡೆಯಲ್ಲಿ ಪೇಪರ್ ಸಿಕ್ಕಿಯೋ ಅಥವಾ ಬೇರೆ ಮೆಥಡಲ್ಲಿಯೋ ಅವರು ಹೆಚ್ಚು ಮಾರ್ಕ್ ತಗೊಂಡ್ರೆ ದೀಸ್ ಪೀಪಲ್ ಆರ್ ನಾಟ್ ಗೆಟಿಂಗ್ ದ ಡಿಸರ್ವ್ಡ್ ರ್ಯಾಂಕ್. ಆದ್ದರಿಂದ ಕಷ್ಟ ಆಗೋದು. ಒಂದು ವೇಳೆ ಏನು ಫುಲ್ ಪ್ರೂಫ್ ಆಗಿ ನೀವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಾದರೆ ನ್ಯಾಷನಲ್ ಲೆವೆಲ್ ಇಸ್ ಬೆಟರ್. ಸ್ಟೇಟ್ ಲೆವೆಲಲ್ಲಿ ಮಾಡಿದರೆ ನಿಮ್ಮ ಎಕ್ಸ್ಪೋಜರ್ ಕಡಿಮೆ ಅಲ್ಲ. ಈ ಮಕ್ಕಳಿಗೆ ಕಾಂಪಿಟೀಷನ್ ಮಾಡಿ ನ್ಯಾಷನಲ್ ಲೆವೆಲಲ್ಲಿ ನಾವು ಎಲ್ಲಿದ್ದೇವೆ ಅಂತ ಪ್ರೂವ್ ಮಾಡಬೇಕು. ಯಾಕೆಂದರೆ ರಾಜಸ್ಥಾನದಲ್ಲಿ ಕೋಟಾ ಅಂತ ಒಂದು ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇದೆ, ಹೈದರಾಬಾದ್, ಕೆಲವು ಆ್ಯಲೆನ್ ಮತ್ತು ಕೆಲವು ಇನ್ಸ್ಟಿಟ್ಯೂಷನ್ಸ್ ಇವೆ.
ಟಾಪ್ ಲೆವೆಲ್ ಇನ್ಸ್ಟಿಟ್ಯೂಷನ್ ನಾರಾಯಣ ಅಲ್ವಾ, ಅಂಥ ಇನ್ಸ್ಟಿಟ್ಯೂಷನ್ಗಳು ತುಂಬ ಕ್ಲೇಮ್ ಮಾಡ್ತವೆ, ಹಾಗೆ ಹೀಗೆ ಅಂತೆಲ್ಲ ಕ್ಲೇಮ್ ಮಾಡಿದೆ. ಅವರೊಟ್ಟಿಗೆ ನಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕಲಿಯೋರು ಎಲೋಷತಲ್ಲಾಗಲಿ ಎಕ್ಸ್ಪರ್ಟಲ್ಲಾಗಲಿ ಇಲ್ಲೇ ಮಕ್ಕಳು ಯಾವ ಲೆವೆಲಲ್ಲಿ ಇದ್ದಾರೆ ಅಂತ ಗೊತ್ತಾಗಬೇಕಾದ್ರೆ ನ್ಯಾಷನಲ್ ಲೆವೆಲಲ್ಲಿ ಇದ್ದರೆ ಒಳ್ಳೆಯದು. ಎಕ್ಸಾಮ್ ಕಮಿಂಗ್ ಬ್ಯಾಕ್ ಟು ಎಲೋಷಿಯಸ್, ಈಗ ನೀವು ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸ್ ಕೂಡ ನೀವು ನೋಡ್ಕೊಂಡವರು, ತುಂಬ ಡೀನ್ ಆಗಿದ್ದವರು, ಡೈರೆಕ್ಟರ್ ಆಗಿದ್ದವರು, ಅದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ನೀವು ಅಟೋನಾಮಸ್ ಇಂದ ಯೂನಿವರ್ಸಿಟಿ ಟ್ರಾನ್ಸ್ಫಾರ್ಮೇಷನ್ ಆಗೋವರೆಗೂ ಕೂಡ ನೀವು ನೋಡಿದವರು, ಹೇಗಿತ್ತು ನಿಮ್ಮದು? ನಾನು ಹೇಳ್ತೇನೆ, ನಾವು ಎಲೋಷಸ್ಗೆ ಡಿಗ್ರಿಗೆ ಬಂದಾಗ ನನಗೆ ಹೇಳಿದರು ಯು ಬಿಕಮ್ ಕೋಆರ್ಡಿನೇಟರ್ ಆಫ್ PG ಅಂತ ಹೇಳಿದರು. ಸ್ವಲ್ಪ ಒಂದು 6 ತಿಂಗಳ ನಂತರ ಕೋಆರ್ಡಿನೇಟರ್. ಹಾಗೆ ನನಗೆ ಫಸ್ಟ್ ಇಯರಲ್ಲಿ ಡೆಸಿಗ್ನೇಷನ್ ಕೋಆರ್ಡಿನೇಟರ್ ಅಂತ ಕೊಟ್ಟಿದ್ದರು 2007ಅಲ್ಲಿ. 2008ಇಂದ HOD ಅಂತಲೇ ಮಾಡಿದರು. 2008ಇಂದ ಮತ್ತೆ ನಾನು ಹೇಳಿದೆಲ್ಲ 9 ವರ್ಷ ನಾನು HOD ಆಗೇ ವರ್ಕ್ ಮಾಡಿದೆ. ಮಾಡುವಾಗ ನಾವು 2012ಅಲ್ಲಿ ನಾನು ಯೋಚನೆ ಮಾಡಿದೆ, ನಮಗೆ ಇನ್ನೂ ಮಕ್ಕಳಿಗೆ ಹೆಚ್ಚು ಸ್ಕೋಪ್ ಬರಬೇಕು, ಜನರಲ್ ಕೆಮಿಸ್ಟ್ರಿ ಒಂದು ಮಾಡಬೇಕು ಅಂತ ಹೇಳಿ 2012ಅಲ್ಲಿ ನಾವು ಜನರಲ್ ಕೆಮಿಸ್ಟ್ರಿ ಶುರು ಮಾಡಿದೆವು ಎಲೋಷದಲ್ಲಿ. ಜನರಲ್ ಕೆಮಿಸ್ಟ್ರಿ ಶುರು ಮಾಡುವಾಗ ನಾವೇನು ಮಾಡಿದೆವು, ಅದಕ್ಕೆ ಹೊಸ ಸಿಲೆಬಸ್ ಎಲ್ಲ ಮಾಡಬೇಕು, ಪೇಪರ್ ಸೆಟ್ಟಿಂಗ್ ಅದು ಇದು ಅದೆಲ್ಲ ಬೋರ್ಡ್ ಆಫ್ ಸ್ಟಡೀಸ್ ಎಲ್ಲ ಮಾಡಿ ಜನರಲ್ ಸ್ಟಡೀಸ್ ಶುರು ಮಾಡೋದು, ಲ್ಯಾಬ್ ಎಲ್ಲ ಸೆಟ್ ಮಾಡೋದು ಎಲ್ಲ ನಾವೇ ಮಾಡಿದ್ದು. ಆ ಲ್ಯಾಬ್ ಎಲ್ಲ ಸೆಟ್ ಮಾಡಿದ್ದು, ಅದೆಲ್ಲ ಕೆಮಿಕಲ್ ತರುವುದು ಅದು ಇದು ಅಂತೆಲ್ಲ A to Z ಪಾರ್ಟ್ ಸ್ಟಾರ್ಟಿಂಗಲ್ಲಿ ನಮಗೆ ಮಾಡಲಿಕ್ಕೆ ಇತ್ತು 2000. ಮತ್ತು ಸ್ವಲ್ಪ ಎಸ್ಟಾಬ್ಲಿಷ್ ಆಯಿತು. ಮತ್ತು ಮಕ್ಕಳಿಗೆ ಪ್ಲೇಸ್ಮೆಂಟ್ ಆಗದಿದ್ದರೆ ನಮಗೆ ಡಿಮಾಂಡ್ ಇಲ್ಲ. ಪ್ಲೇಸ್ಮೆಂಟ್ ಮಾಡುವಾಗೆ ನಾವು ಬೇರೆ ಬೇರೆ ಕಂಪನಿಯನ್ನು ಕಾಲ್ ಮಾಡಿ, ಅದರಲ್ಲಿ ನಮಗೆ ದೀಪಕ್ ಸರು ಹೆಲ್ಪ್ ಮಾಡಿದ್ದಾರೆ. ಮತ್ತು ಕೆಲವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ, ನಮಗೆ ಕಾಂಟ್ಯಾಕ್ಟ್ ಇತ್ತು, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಆಗಿ ನಮ್ಮ ಮಕ್ಕಳಿಗೆ ಜಾಬ್ ಸಿಕ್ತಿತ್ತು. ಹೆಚ್ಚಿನ ಜನರಿಗೆ ಜಾಬ್ ಸಿಕ್ಕಿದೆ ಆಗ ಶುರುವಿಗೆ ಬಂದವರಿಗೆ. ಹಾಗೆ 2017ವರೆಗೆ ನಾನು ಅಲ್ಲಿದ್ದೆ. ಮತ್ತು ನಾನು 2017ಅಲ್ಲಿ ಫಾದರ್ ಇವರು ನಮ್ಮ ಪ್ರವೀಣ್ ಮಾರ್ಟಿಸ್ ಅವರು ಪ್ರಿನ್ಸಿಪಲ್ ಆದರು. ಫಾದರ್ ಶ್ರೀಭಟ್ ಅವರು ರಿಟೈರ್ಡ್ ಆಗಿ ಫಾದರ್ ಪ್ರವೀಣ್ ಮಾರ್ಟಿಸ್ ಪ್ರಿನ್ಸಿಪಲ್ ಆದಾಗ ಅವರು ಪ್ರಿನ್ಸಿಪಲ್ಶಿಪ್ಗೆ ಹೋಗುವಾಗ ಅವರು ಡೈರೆಕ್ಟರ್ ಆಗಿರುವಂಥ LCRI ಬ್ಲಾಕಿಗೆ ನಾನು ಡೈರೆಕ್ಟರ್ ಆದೆ 6 ಇಯರ್ಸ್. ನನಗೆ ಆಗ DDU ಕೌಶಲ್ ಕೇಂದ್ರ ಅದನ್ನು ನನಗೆ ಡೈರೆಕ್ಟರ್ ಪೋಸ್ಟ್ ಸಿಕ್ಕಿತ್ತು, ಅದರಲ್ಲಿ 2 ಡಬಲ್. ಹಾಗೆ ನಾವು ಫುಲ್ಲು ಅಡ್ಮಿಷನಿಂದ ಅದರ ನಾರ್ಮಲ್ ಫಂಕ್ಷನ್ಗೆಲ್ಲ ನಾವೇ ಮಾಡ್ತಿದ್ದೆವು. ಯಾವುದರಲ್ಲಿ DDU ಕೌಶಲ್ ಕೇಂದ್ರದ್ದು ಕಂಪ್ಲೀಟ್. ಅಲ್ಲಿ ಸ್ವಲ್ಪ ಮಕ್ಕಳದು ಡಿಸಿಪ್ಲಿನ್ ಅದು ಇದು ಸ್ವಲ್ಪ ತಲೆಬಿಸಿ ಇತ್ತು ನಮಗೆ. ಬಟ್ ನಾವು ಆದಷ್ಟು ಸ್ಟ್ರೆಂತ್ ಬಂದ ಹಾಗೆ ನಡೆಸಿ ಎಲ್ಲ ಕೋರ್ಸ್ಗಳಿಗೂ ಜನ ಬರುವ ಹಾಗೆ ನೋಡಿ ನಮ್ಮ ಕೋರ್ಸ್ ನಡೆಯುವ ಹಾಗೆ ನೋಡಿದ್ದೇವೆ DDU ಕೌಶಲ್. ಮತ್ತು ನಾವು ಬ್ಯಾಂಗ್ಳೂರಲ್ಲಿ ಡೆಲ್ಲಿಯಲ್ಲಿ ಹೋಗಿ ಹೊಸ ಕೋರ್ಸಸ್ ಎಲ್ಲ DDUಗೆ ಬರುವ ಹಾಗೆ ಮಾಡಿ, DDU ಅಲ್ಲಿ ನಾನು ಹೇಳಿದೆ 5 ಕೋರ್ಸ್ ಇತ್ತು ನಾವಿರುವಾಗಲೇ, ಬೇರೆ ಬೇರೆ ಕೋರ್ಸಸ್ ಗೊತ್ತಾಯ್ತಲ್ಲ. ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ಇತ್ತು, ಮತ್ತು ರಿಟೇಲ್ ಇತ್ತು, ಮತ್ತು ಫುಡ್ ಸೈನ್ಸ್ ಇತ್ತು, ಮತ್ತು ಯಾವುದು ಶುರು ಕಂಪ್ಯೂಟರ್ ಸೈನ್ಸ್ ಇದು ಯಾವುದೋ ಒಂದು ಶುರು ಆಯಿತು ಅಲ್ವಾ. ಮತ್ತು ಇವ್ರದ್ದು ಶುರು ಆಯಿತು ಯಾವುದು ಫಿಸಿಕ್ಸ್ನವ್ರದ್ದು ಒಂದು ಎಂಥದ್ದು ಸಾಫ್ಟ್ವೇರ್ ಅಲ್ಲ, ಸಾಫ್ಟ್ವೇರ್ ಒಂದು, ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಏನೋ 5 ಕೋರ್ಸ್ ಸ್ಟಾರ್ಟ್ ಆಗೋ ಹಾಗೆ ಆಗಿತ್ತು. ನಮ್ಮ ಕಾಲದಲ್ಲಿ 5 ಕೋರ್ಸ್ ಆಲ್ಮೋಸ್ಟ್ ನಡೀತಿತ್ತು. ಹಾಗೆ ಚೆನ್ನಾಗಿ ನಡೆದಿತ್ತು. ಹಾಗೆ ಸರ್, ನೀವು ಇಷ್ಟೆಲ್ಲ ಮಾಡ್ತಾ ಇರುವಾಗ ನಿಮ್ಮ ಮದುವೆ ಯಾವಾಗ ಅದು ಬರಲೇ ಇಲ್ಲ. ಅದು 1993ಅಲ್ಲಿ ನಾವು ಅಕ್ಟೋಬರ್ 18ಗೆ ನಮ್ಮದು ಮದುವೆ ಆಯಿತು. ಅದ ಮೇಲೆ 1995ಅಲ್ಲಿ ನಮ್ಮ ಫಸ್ಟ್ ಆ್ಯಂಡ್ರಿಯಾ ಜನನ ಆಯಿತು. 1998ಅಲ್ಲಿ ಆನ್ಸಿಟಾ ಅಂತ 2 ಮಕ್ಕಳು. ಅವಳು ದೊಡ್ಡ ಮಗಳು ಸೈಂಟ್ ಜೋಸೆಫ್ಸ್ ಕಾಲೇಜಲ್ಲಿ BE/ENCಯಲ್ಲಿ ಮಾಡಿ, ಮತ್ತು 2.5 ಇಯರ್ಸ್ ನಮ್ಮ ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನ್ ಯೂನಿವರ್ಸಿಟಿಯಲ್ಲಿ ಪೋಸ್ಟ್ ಇದು PG ಮಾಡಿದ್ದಾಳೆ, MS ಮಾಡಿದ್ಲು. ಮತ್ತು ಆ ಕೊರೋನಾ ಟೈಮಲ್ಲಿ ಶಿ ಹ್ಯಾಡ್ ಟು ಕಮ್ ಬ್ಯಾಕ್. ನಾವು ಶಿ ಈಸ್ ಪ್ರೆಸೆಂಟ್ಲಿ ರನ್ನಿಂಗ್ ಎ ಇಂಡಸ್ಟ್ರಿ ಕಾಲ್ಡ್ ಮಾರ್ಕೆಟ್ ಬರ್ಡ್ ಅಂತ ಇಂಡಸ್ಟ್ರಿ. ಶಿ ಈಸ್ ಮ್ಯಾರಿಡ್ ಆ್ಯಂಡ್ ಬೋತ್ ಹಸ್ಬೆಂಡ್ ಈಸ್ ಆಲ್ಸೋ ರನ್ನಿಂಗ್ ಒನ್ ಅಸ್ತಿತ್ವ ಅಂತ ಇನ್ನೊಂದು ಕಂಪನಿ. ಹಾಗೆ ಬೋತ್ ಕಂಪನೀಸ್ ರನ್ ಮಾಡ್ತಾ ಇದ್ದಾರೆ ಅವರು. ಚಿಕ್ಕವಳು PUC ಸೈಟ್ ಆಗ್ನೆಸಲ್ಲಿ ಮಾಡಿ ಡಿಗ್ರಿ ಎಲೋಷಸಲ್ಲಿ ಮಾಡಿದ್ಲು. ಮತ್ತು
CA ಮಾಡಿದ್ಲು, ಅವಳು ಕಾಮರ್ಸ್ ತಗೊಂಡು ಓಕೆ. ಕಾಮರ್ಸ್ ಮಾಡಿ CA ಮಾಡಿ ಚಾರ್ಟರ್ಡ್ ಅಕೌಂಟೆಂಟ್ ಆದಮೇಲೆ ಈಗ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಓಕೆ, ನೈಸ್. ಅವಳು ಇದ್ದಾಳೆ. ಸರ್, ನಿಮಗೆ ಈಟಾ ಮ್ಯಾಮ್ ನಿಮ್ದು ಲವ್ ಮ್ಯಾರೇಜಾ? ಹಾಂ, ಪಾರ್ಟ್ಲಿ ಲವ್ ಮ್ಯಾರೇಜ್. ಯಾವುದು ಅವರು ಕೂಡ ಕೆಮಿಸ್ಟ್ರಿ. ಬಟ್ ಅವರಿಗೆ ನಮಗೆ MSc ಮಾಡುವಾಗ ನಮಗೆ ಪರಿಚಯ ಇರಲಿಲ್ಲ. ಯಾಕೆಂದರೆ ನಾವು 1986 to 84 to 86 ಬ್ಯಾಚ್, ಅವರು 86 to 88 ಬ್ಯಾಚ್. ಅಂದರೆ ನಾವು ಅಲ್ಲಿಂದ ಬಿಟ್ಟಿದ್ದೇವೆ, ಅವರು ಅಲ್ಲಿ ಜಾಯ್ನ್ ಆಗುವಾಗ ದೆನ್ ಮತ್ತೆ ಪರಿಚಯ ಆಯಿತು ನಮಗೆ. ಮತ್ತೆ ಎಲ್ಲಿ ಪರಿಚಯ ಆಯಿತು ಸರ್ ನಿಮಗೆ? ಯಾವುದೋ ಒಂದು ಸೈಂಟ್ ಅಲೋಷಿಯಸಲ್ಲಿ ಏನೋ ಕೋರ್ಸ್ ಇಲ್ಲಿ ಏನೋ ಒಂದರಲ್ಲಿ ಪರಿಚಯ ಆಗಿತ್ತು. ಹೌದು, ಟ್ರೈನಿಂಗಲ್ಲಿ ಪರಿಚಯ ಆಗಿತ್ತು. ಸರ್, ಹಾಗೆಯೇ ನೀವು ಅಲುಮ್ನಿ ಅಸೋಸಿಯೇಷನ್ ಅಲ್ಲಿ ತುಂಬಾ ಸಕ್ರಿಯವಾಗಿ ನೀವು ಕೆಲಸ ಮಾಡಿದವರು, ಅಧ್ಯಕ್ಷರಾಗಿ ಕೂಡ ಇದ್ದಂಥವ್ರು. ಹೇಗಿತ್ತು ಸರ್ ಅದೊಂದು? ಹೇಳ್ತೇನೆ. ಸೈಂಟ್ ಅಲೋಷಿಯಸ್ ಕಾಲೇಜ್ ಅಲುಮ್ನೈಗೆ ಸೇರಲಿಕ್ಕೆ ನಾವು ಶುರುವಿಗೆ ಬೆಂಜಮಿನ್ ಡಿಸೋಜ ಅವ್ರದ್ದು ಸೆಕ್ರೆಟರಿ ಆಗಿದ್ದರು ಅಲುಮ್ನೈದು. ಆಗ ನಾವು ನಮಗೆ ರಿಲೇಟಿವ್ ಬೆಂಜಮಿನ್ ಸರ್. ಹಾಗೆ ಅವರು ಹೇಳಿದರು, ನೀವು ನಮಗೆ ಅಲುಮ್ನೈ ಫಂಕ್ಷನ್ಗೆಲ್ಲ ಬರಬೇಕು ಅಂತ ನಮ್ಮನ್ನು ಮೆಂಬರ್ ಮಾಡಿದ್ದು ಅವರು. ಆಗ ಹೇಗಿತ್ತು ಅಂತ ಹೇಳಿದರೆ, ಅಲೋಷಿಯಸಲ್ಲಿ ಲೆಕ್ಚರರ್ ಆಗಿದ್ದವರು ಮೆಂಬರ್ ಆಗ್ಬೋದು. ನಾನು ಅಲೋಷಿಯಸ್ ಸ್ಟೂಡೆಂಟ್ ಅಲ್ಲ, ಬಟ್ ಯು ಕ್ಯಾನ್ ಬಿ ಅಲುಮ್ನೈ ಮೆಂಬರ್ ಅಂತ ಇತ್ತು. ಹಾಗೆ ನಮ್ಮದು ಒರಿಜಿನಲ್ ಆಗಲೇ ನಾವು ಜಾಯ್ನ್ ಆಗಿದ್ದೇವೆ. 86, 87 ನಾವು ಮೆಂಬರ್ ಆಗಿದ್ದೇವೆ. ಮತ್ತೆ ಸ್ವಲ್ಪ ವರ್ಷ ನಾವು ಅವರಿಗೆ ಹೆಲ್ಪ್ ಮಾಡಿದ್ದೇವೆ, 2-3 ವರ್ಷ. ಮತ್ತೆ ಯಾವಾಗ ಆಯ್ತು ಅಂದರೆ 94 95 ನಮ್ಮ ಇವರು ಯಾರು ಫಾದರ್ ಯೂಜಿನ್ ಲೋಬೋ ಇದ್ದರು. ಅವ್ರು ಹೇಳಿದರು, ವೈ ಕಾಂಟ್ ಯು ಗೋ, ನೀವು ಮತ್ತು ನವೀನ್ ಸರ್ ಇಬ್ಬರು ಹೋಗಿ ಅಲ್ಲಿ ಅಲೋಷಿಯಸ್ ಸ್ವಲ್ಪ ಅದನ್ನು ಸ್ಟ್ರೆಂಥನ್ ಮಾಡಿ ನಮ್ಮ ಅಲುಮ್ನೈಗೆ ಹೋಗಿ ಅಂತ ಹೇಳಿದರು. ಹಾಗೆ ನಾವು ಅಲುಮ್ನೈಯಲ್ಲಿ ಜಾಯ್ನ್ ಆಗಿದ್ದೆವು. ಮತ್ತು ಕೆಲವು ವರ್ಷ ಆದಮೇಲೆ ನಾನು ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. 2 ವರ್ಷ ಪ್ರೆಸಿಡೆಂಟ್ ಆಗಿದ್ದೆ. ಮತ್ತು ನಾವು ನ್ಯಾಷನಲ್ ಲೆವೆಲಲ್ಲಿಯೂ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ಜಾಯಲ್ಲಿ. ಸೌತ್ ಝೋನ್ ಅಂತ ಇದೆ, 5 ಸ್ಟೇಟ್ ಇದ್ದು ಸೌತ್ ಝೋನ್ ಜಾಯ್ ಅಂತ, ಅದಕ್ಕೆ ಅಲ್ಲಿನೂ ಪ್ರೆಸಿಡೆಂಟ್ ಆಗಿದ್ದೆ ನಾನು. ಹಾಗೆ ತುಂಬ ವರ್ಷ ನಾನು ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೆ. ಸಾಕದಿಂದ ತುಂಬ ಹೆಲ್ಪ್ ಕೂಡ ಬರ್ತಾ ಉಂಟು ಸರ್ ಕಾಲೇಜಿಗೆ ಕೂಡ ಅಲುಮ್ನಿ ತುಂಬ. ನಮ್ಮ ಕಾಲದಲ್ಲಿ, ನಾನು ಪ್ರೆಸಿಡೆಂಟ್ ಆದ ಕಾಲದಲ್ಲಿ ನಾವು ಆ ಸ್ವಿಮ್ಮಿಂಗ್ ಪೂಲು ಪ್ರಾಜೆಕ್ಟ್ ಮಾಡಿದ್ದು. ಆ ಪ್ರಾಜೆಕ್ಟಿಗೆ ನವೀನ್ ಸರ್ ಮತ್ತು ಫಾದರ್ ಅಲ್ಮೇಡಾ ಅವರು ಫಾರಿನ್ ಎಲ್ಲ ಹೋಗಿ, ಫಾರಿನ್ ಹೋಗಿ ಫಂಡ್ ರೈಸಿಂಗ್ ಎಲ್ಲ ಮಾಡಿದರು. ಹಾಗೆ ನಮ್ಮ ಕಾಲದಲ್ಲಿ ಸಾಧಾರಣ ಸಫಿಷಿಯಂಟ್ ಅಮೌಂಟ್ ಆಫ್ ಫಂಡ್ ರೈಸ್ ಆಗಿತ್ತು. ಹೌದು, ಅಲುಮ್ನೈ ಫಂಡ್ ರೈಸ್ ಮಾಡಿದರು. ಹೌದು. ಎಷ್ಟು ಇಂಪಾರ್ಟೆಂಟ್ ಸರ್ ಅಲುಮ್ನೈ ಅಸೋಸಿಯೇಷನ್? ಅಲುಮ್ನೈ ತುಂಬ ಇಂಪಾರ್ಟೆಂಟ್, ಖಂಡಿತವಾಗಿಯೂ. ನಮ್ಮ ಏನಾಗ್ತದೆ, ನಾನು ಒಬ್ಸರ್ವ್ ಮಾಡಿದ ಹಾಗೆ ವಿದ್ಯಾರ್ಥಿಗಳು ಬರ್ತಾರೆ ಯಾವಾಗ 45-50 ವರ್ಷ ಆದ ಮೇಲೆ ವಿದ್ಯಾರ್ಥಿಗಳು ಅವರ ಮಕ್ಕಳು ಮದುವೆ ಏಜ್ ಆಗುವಾಗ ಆಗ ಪುನಃ ಇನ್ಸ್ಟಿಟ್ಯೂಷನ್ಗೆ ಬರ್ತಾರೆ. ಇಮಿಡಿಯೇಟ್ ಆಗಿ ವಿದ್ಯಾರ್ಥಿಗಳು ಬರಲಿಕ್ಕೆ ಅವರ ಕಾಲ ಮೇಲೆ ಅವರು ನಿಲ್ಲಬೇಕಲ್ಲ, ಅವರ ಬಿಸ್ನೆಸ್, ಅವರ ಫ್ಯಾಮಿಲಿ ಅದನ್ನು ನಡೆಸಬೇಕಲ್ಲ, ಅದು ತುಂಬ ಕಷ್ಟ ಆಗ್ತದೆ. ಅಲುಮ್ನೈ ವೆರಿ ಇಂಪಾರ್ಟೆಂಟ್. ಒಂದು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗಬೇಕಾದ್ರೆ ಸ್ಟ್ರಾಂಗ್ ಅಲುಮ್ನೈ ಬೇಕು, ಅಸೋಸಿಯೇಷನ್ ಇರಬೇಕು. ಹಾಗೆ ಸರ್, ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನು ಸರ್? ಫ್ಯೂಚರ್ ಪ್ಲೇನ್ ಏನಿಲ್ಲ. ಈಗ ಸದ್ಯಕ್ಕೆ ಸ್ವಲ್ಪ ಆರಾಮದಲ್ಲಿ ಒಂದು ಕೆಲವು ಕಂಟ್ರಿ ವಿಸಿಟ್ ಮಾಡಬೇಕು, ನೋಡಬೇಕು. ಮತ್ತು ಆರಾಮದಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಎಷ್ಟು ಉಪಕಾರ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡೋದು. ನಾನು ಹೇಳಲೇಬೇಕಾದದ್ದು ಒಂದು ಇರಬೇಕಂದ್ರೆ, ನಾನು PhD ಗೈಡ್ ಮಾಡಿದ್ದು ಸ್ಟೂಡೆಂಟ್ ಇದ್ದಾರೆ, ಅದು ಹೋಗಿದೆ ಇದರಲ್ಲಿ, ಅವ್ರಿಗೆ ಹತ್ರ ಹೇಳಲೇಬೇಕು. ನೀವು ಆಸ್ ಎ ರಿಸರ್ಚ್ ಗೈಡ್ ಆಲ್ಸೋ ನೀವು ವರ್ಕ್ ಮಾಡಿದ್ದೇನೆ. ಅದರಲ್ಲಿ ನಮ್ಮ ಬೆಸ್ಟ್ ಸ್ಟೂಡೆಂಟ್ ಜಾನಿಸ್ ಗೋವಿಸ್. ಹೌದು, ಅವರು PhD ಮಾಡಿ ಈಗ ಇಲ್ಲಿ ನ್ಯೂಜಿಲೆಂಡಲ್ಲಿದ್ದಾರೆ. ಅವರಿಂದಲೂ ನಮಗೆ ಒಳ್ಳೆಯ ರಿಸರ್ಚ್ ಪಬ್ಲಿಕೇಶನ್ ಸಿಕ್ಕಿದೆ. ನ್ಯೂಜಿಲೆಂಡ್ ಮಿನಿಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ರು. ಶಿ ಈಸ್ ಎ ವೆರಿ ಗುಡ್ ಸ್ಟೂಡೆಂಟ್. ಆದ್ದರಿಂದ ನಮಗೆ ಒಳ್ಳೆಯದಾಗಿ ಆಯಿತು. ಎಲ್ಲರೂ ಆಗ ಏನಾಯಿತು, ನಮಗೆ ತುಮಕೂರು ಯೂನಿವರ್ಸಿಟಿಯಲ್ಲಿ ಗೈಡ್ಶಿಪ್ ಅದು. ಕೆಲವರಿಗೆ ಹೇಳಿದರು, ಕೆಲವರು ಹೋಗಿ ಅಲ್ಲಿ ಗೈಡ್ ಚೇಂಜ್ ಮಾಡಿದರು, ಯಾಕೆಂದರೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತದಂತ. ಬಟ್ ಶಿ ಕಂಟಿನ್ಯೂಡ್ ವಿತ್ ಮೀ, therefore I have a guideship under him, with her. ಶಿ ಆಸ್ ಎ ಸ್ಟೂಡೆಂಟ್. ಮತ್ತು ಈಗ ಪ್ರೆಸೆಂಟ್ಲಿ 2 ಸ್ಟೂಡೆಂಟ್ ಮಾಡ್ತಾ ಇದ್ದಾರೆ. ಒಬ್ಬರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಶಿಜಿತ್ ಅಂತ ಮಾಡ್ತಾ ಇದ್ದಾರೆ. ಅವ್ರದ್ದು ಆಲ್ರೆಡಿ 2 ಪೇಪರ್ ಪಬ್ಲಿಕೇಶನ್ ಆಗಿದೆ.
ಬಟ್ ಆಲ್ಮೋಸ್ಟ್ ಇನ್ನೊಂದು ಪೇಪರ್ ಬರಲಿ, ಯಾಕೆಂದರೆ ವರ್ಕಿಂಗ್ ಪೇಪರ್ ಆಗಬೇಕಲ್ಲ, ಇನ್ನೊಂದು ಪೇಪರ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೇವೆ. ಅದು ಎಕ್ಸೆಪ್ಟ್ ಆದ ಕೂಡಲೇ ವಿ ವಿಲ್ ಗೋ ಫಾರ್ ದ ಸಬ್ಮಿಷನ್. ಮತ್ತೊಬ್ಬರು ಸಹನಾ ಮೇಡಮ್, ಹೌದು, ಕೋಆಪರೇಟಿವ್ ಸ್ಟೋರಲ್ಲಿ ಕೂಡ ನೀವು. ಅಯ್ಯೋ ಅದಕ್ಕೆ ಸೈಂಟ್ ಅಲೋಷಿಯಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಅದರಲ್ಲಿ 20 ವರ್ಷ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದೇನೆ. ಹೌದು, ಅದು ಬೇರೆನೇ ಎಕ್ಸ್ಪೀರಿಯನ್ಸ್. ಹಾಗೆ ಮಾತಾಡ್ತಾ ಹೋದರೆ ಕೆಲವು ಉಂಟು, ಹೇಳಿದೆಲ್ಲ ಇವತ್ತು ಮುಗಿಲಿಕ್ಕಿಲ್ಲ. ಸರ್, being a colleague, I am also very proud of you being the colleague of mine. ಸೊ ನನಗೆ ಇಂಥ ಒಂದು ಅತ್ಯಂತ ಅಪೂರ್ವವಾದಂತಹ ಒಂದು ಸಂವಾದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ, ನೀವು ಈಗ ಎದ್ದು ಹೋಗಲಿಕ್ಕೆ ನಿಮಗೆ ಎಕ್ಸ್ಪರ್ಟ್ಗೆ ನಿಮಗೆ ಲೇಟ್ ಆಗ್ತಾ ಉಂಟು ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸರಿ ಮೇ ಬಿ ನೆಕ್ಸ್ಟ್ ಟೈಮ್ ವಿ ವಿಲ್ ಗೋ ಫಾರ್ ಡೀಟೇಲ್ಡ್ ಇಂಟರ್ವ್ಯೂ ಸರ್. ಥ್ಯಾಂಕ್ ಯು ಸೋ ಮಚ್. ಇಂಟರ್ವ್ಯೂ ಮಾಡಿದ ತಮಗೆ ನಿಜವಾಗಿಯೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.